जननी शारदां देवी रामकृष्णं जगद्गुरुं पादपद्मे तयोश्रित्वा प्रणमामि गुरुं रत्नाकरा धौतपदां हिमालय किरीटिनीं ब्रह्मराजर्षि रत्नाढ्यां वंदे भारत मातरಂ. ಇವತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಆದರಣೀಯ ಜೂನಿಯರ್ ಕಮಿಷನ್ಡ್ ಆಫೀಸರ್ ಆಗಿ ಹಾಸನಕ್ಕೆ ಬಂದಿರುವಂಥ ಲೂಯಿಸ್ ಪೆರಿಯಾರ್ ನಾಯಗಂ ಅವರೇ, ಶೌರ್ಯ ಚಕ್ರ ಪುರಸ್ಕೃತ ಲೂಯಿಸ್ ಪೆರಿಯಾರ್ ನಾಯಗಂ ಅವರೇ, ಹಾಗೂ ಹಾಸನ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳೇ, ಮಾತಾ ಭಗಿನಿಯರೇ, ಶ್ರದ್ಧಾಪೂರ್ವಕ ನಮನಗಳನ್ನು ಸ್ವೀಕಾರ ಮಾಡಿ. ಅವ್ರು ಹೇಳುವಾಗ ಬಹಳ ವಿಶೇಷ ಅನ್ನಿಸ್ತಿತ್ತು. ಮೊದಲ ಪರಮವೀರ್ ಚಕ್ರ ಜೀವಂತವಾಗಿ ಯಾರಾದರೂ ಸ್ವೀಕಾರ ಮಾಡಿದ್ರೆ, ಮೊದಲ ಪರಮವೀರ್ ಚಕ್ರ ಜೀವಂತವಾಗಿ ಯಾರಾದರೂ ಸ್ವೀಕಾರ ಮಾಡಿದ್ರೆ ಅದು ಕರ್ನಾಟಕದ ರಾಮ ರಘೋಬ ರಾಣೆ, ಅದು ಕರ್ನಾಟಕದವರು. ಅವ್ರು ಹೇಳುವಾಗ ಹೇಳ್ತಿದ್ರಲ್ಲ, ಯೂಶುವಲ್ ಶೌರ್ಯ ಚಕ್ರ ಪ್ರಶಸ್ತಿ ತಗೊಳ್ಳೋರೆಲ್ಲ ದೇಹ ತ್ಯಾಗ ಮಾಡಿರ್ತಾರೆ, ಆದರೆ ಜೀವಂತವಾಗಿ ಸ್ವೀಕಾರ ಮಾಡುವಂತ ಅವಕಾಶ ಸಿಕ್ಕಿತ್ತು ಅಂತ. ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ, ಎಷ್ಟು ಆನಂದ ಅಂತಂದ್ರೆ, ಪರಮವೀರ್ ಚಕ್ರ ಪುರಸ್ಕೃತ, ಪರಮವೀರ್ ಚಕ್ರ ಪ್ರಶಸ್ತಿ ಪುರಸ್ಕೃತ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರ ಜೊತೆಗೆ ಒಂದ್ಸಲ ವೇದಿಕೆ ಹಂಚಿಕೊಳ್ಳೋ ಅವಕಾಶ ಸಿಕ್ತಿತ್ತು. ಅವ್ರು ನೋಡುವಾಗ ಬಹಳ ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಹೆಮ್ಮೆ ಅನ್ನಿಸ್ತಿತ್ತು ಅಂತಂದ್ರೆ, ಯುವ ಬ್ರಿಗೇಡ್ ನ ಕಾರ್ಯಕ್ರಮವೊಂದರಲ್ಲಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮಾತಾಡುವಾಗ ನಮ್ಮ ಕಾರ್ಯಕರ್ತರಿಗೆ ಪ್ರಶ್ನೆ ಕೇಳೋ ಅವಕಾಶ ಇತ್ತು. ಅವನು ಪ್ರಶ್ನೆ ಕೇಳಿದ, ಸರ್, ಚೀನಾದ ಶಸ್ತ್ರಾಸ್ತ್ರಗಳು ನಮ್ಗಿಂತ ಆಧುನಿಕವಾಗಿವೆಯಂತೆ, ನಾವು ಯುದ್ಧ ಮಾಡಿದ್ರೆ ಸೋಲ್ತೀವಾ ಅಂತ ಸಹಜವಾಗಿ ಕೇಳಿದ ಪ್ರಶ್ನೆ. ಏನಂದ್ರೆ ಗೊತ್ತಾ, ಕನ್ನಡ ಬರಲ್ಲ, ಹಿಂದಿಯಲ್ಲಿ ಮಾತನಾಡೋರಲ್ಲ. ಅವ್ರು ಹೇಳಿದ್ರು, ಮಗು, ಯುದ್ಧ ಗೆಲ್ಲೋದು ಶಸ್ತ್ರಗಳಲ್ಲ, ಅದರ ಹಿಂದೆ ನಿಂತಿರುವ ಸೈನಿಕನ ಎದೆಗಾರಿಕೆ ಏನು ಅನ್ನೋದು ಯುದ್ಧವನ್ನು ಗೆಲ್ಲಿಸುತ್ತೆ, ಮತ್ತು ಅದು ಜಗತ್ತಿನ ಎಲ್ಲರಿಗಿಂತ ಜಾಸ್ತಿ ನಮ್ಮ ಹತ್ರ ಇದೆ ಅಂತಂದ್ರೆ ಅವರು. ಏನ್ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನನಗೆ ಪ್ರತಿ ಬಾರಿ ಈ ಸೈನಿಕರನ್ನ ನೋಡುವಾಗ ಉತ್ಸಾಹ ಒಂದಿನಿತು ಯಾವತ್ತೂ ಕುಂದಲ್ಲ ಅವರದ್ದು. ನಮ್ಗೆ ಆಗತ್ತೆ, ಒಂದ್ ಸ್ವಲ್ಪ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದ ತಕ್ಷಣ, ಅಯ್ಯೋ ನಾನು ಮಾಡ್ದೆ, ಯಾರು ನೋಡ್ಲೇ ಇಲ್ಲ, ಯಾರು ಮಾತಾಡಿಸ್ಲೇ ಇಲ್ಲ, ಯಾರು ಏನು ಕೇಳಿ ಅಂತೆಲ್ಲ ಅನ್ನಿಸ್ತಿರುತ್ತೆ. ಆದ್ರೆ ನಿಜವಾದ ಒಬ್ಬ ಸೈನಿಕನ ಶೌರ್ಯ ಎಂತದ್ದು ಅಂತಂದ್ರೆ, ಒಂದೇ ಒಂದು ದಿನವೂ ಕೂಡ ಅವನ ಉತ್ಸಾಹ ಕಡಿಮೆ ಆಗಲ್ಲ. ಇಷ್ಟೊತ್ತು ಅವ್ರು ಮಾತನಾಡಿದ್ರು, ಒಂದು ಪದದಲ್ಲಾದ್ರೂ ಉತ್ಸಾಹ ಡೌನ್ ಆಗಿರೋದು ಕಾಣ್ತಿತ್ತ? ಯಾವತ್ತೂ ಇಲ್ಲ ಅಂತ. ಆ ಎನರ್ಜಿ ಹೈ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ಅವ್ರಿಗೆ ಕೇಳಿದ, ಯೋಗೇಂದ್ರ ಸಿಂಗ್ ಯಾದವ್ ಅವ್ರನ್ನ ಕೇಳಿದ ಒಬ್ಬ ಹುಡುಗ, ಸರ್ ನಿಮ್ಗೋಸ್ಕರ ನಾವೇನ್ ಮಾಡ್ಬೇಕು ಹೇಳಿ ಸರ್. ಸಹಜವಾಗಿ ಕೇಳ್ತೀವಲ್ಲ, ಈಗಲೂ ಬಹಳ ಜನರಿಗೆ ಅನ್ಸಿರುತ್ತೆ ಸೈನಿಕರಿಗೋಸ್ಕರ ಏನಾದ್ರು ಮಾಡಬೇಕಲ್ಲ ಅಂತ. ಹಂಗಂದ ತಕ್ಷಣ ಬಹುತೇಕರಿಗೆ ಅನ್ಸುತ್ತೆ ದುಡ್ಡೇನಾದ್ರೂ ಕಲೆಕ್ಟ್ ಮಾಡ್ಬೇಕೇನೋ ಅಂತ. ನಾವೆಲ್ಲ ಅಲ್ಟಿಮೇಟ್ಲಿ ಎಂಡಪ್ ಆಗೋದು ದುಡ್ಡಲ್ಲೇ. ದುಡ್ಡು ಕಲೆಕ್ಟ್ ಮಾಡ್ಕೊಟ್ಬಿಟ್ರೆ ಜೀವನದಲ್ಲಿ ಮಹತ್ವವಾದನೇನೋ ಸಾಧನೆ ಮಾಡಿದೆ ಅಂತ ನೆನ್ಪಿಟ್ಕೊಳ್ಳಿ. ದುಡ್ಡು ಅತ್ಯಂತ ಕೊನೆಯದ್ದು. ಯಾರಿಗಾದ್ರೂ ಒಳ್ಳೆಯದು ಮಾಡ್ಲಿಕ್ಕೆ ನಾವು ಕೊಡ್ತೀವಲ್ಲ, ಅತ್ಯಂತ ಕೊನೆಯದ್ದು ದುಡ್ಡು. ಅದಕ್ಕೆ ಅವ್ರು ಕೇಳಿದಾಗ ನನ್ಗೆ ಏನ್ ಹೇಳ್ತಾರೆ ಅಂತ ಕ್ಯೂರಿಯಾಸಿಟಿ ಇತ್ತು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ರು, ಏನೂ ಇಲ್ಲ, ನಮಗೋಸ್ಕರ ಇನ್ನೇನು ಮಾಡಬೇಕಾದ ಅಗತ್ಯ ಇಲ್ಲ. ಪ್ರತಿನಿತ್ಯ ಸಾಯಂಕಾಲ ದೀಪ ಹೊತ್ತಿಸುವಾಗ ಗಡಿಯಲ್ಲಿ ಕಾಯ್ತಾ ಇರುವಂತಹ ಸೈನಿಕರ ಜೀವವನ್ನ ರಕ್ಷಣೆ ಮಾಡಪ್ಪ ಅಂತ ಒಂದ್ಸಲ ದೇವರನ್ನು ಕೇಳ್ಕೊಂಡ್ಬಿಡಿ, ಅದು ನಮ್ಮನ್ನು ಕಾಪಾಡುತ್ತೆ ಎಂದು. ನಾನು ಕೇಳ್ತಾನೆ, ನಾನು ಸ್ವಲ್ಪ ತರಲೆ ಈ ವಿಚಾರದಲ್ಲಿ, ನಂಗೆ ಅರ್ಥ ಆಗತ್ತೆ ಎಲ್ಲ ಭಾವನೆಗಳು, ಆದ್ರೆ ಸ್ವಲ್ಪ ಬಾಯಿ ಬಿಡಿಸ್ಬೇಕು ಅಂತ ನಾನು ಕೇಳಿದೆ, ಸರ್ ಇದನ್ನ ನೀವು ನಂಬ್ತೀರಾ? ದೇವರಿಗೆ ಒಂದು ನಮಸ್ಕಾರ ಮಾಡಿದ್ರೆ ನಿಮ್ ಪ್ರಾಣ ಉಳಿಯುತ್ತೆ ಅಂತ ನಂಬ್ತೀರಾ? ಅವ್ರು ಹೇಳಿದ್ರು, ಗೊತ್ತಿಲ್ಲ ಚಕ್ರವರ್ತಿ, ನಾನು ಅಷ್ಟೆಲ್ಲ ಬುದ್ಧಿವಂತ ಅಲ್ಲ, ಆದ್ರೆ ಒಂದಂತೂ ಹೌದು, ಎದುರಿಗಿನವನು ನನಗೆ ಗುಂಡು ಹೊಡೆದಾಗ ಎದೆಗೆ ಬಂದು ಬಿದ್ದಿತ್ತು ಗುಂಡು. ಆದ್ರೆ ಆ ಗುಂಡು ನನ್ನನ್ನು ಸಾಯಿಸ್ಬೇಕಿತ್ತು, ಸಾಯಿಸ್ಲಿಲ್ಲ. ಯಾಕೆ ಅಂತಂದ್ರೆ ನನ್ನ ಜೇಬಲ್ಲಿದ್ದ ಒಂದು ಕಾಯಿನು ಅವತ್ತು ನನ್ನನ್ನು ರಕ್ಷಣೆ ಮಾಡ್ಬಿಡ್ತು. 5 ರೂಪಾಯಿದೋ 10 ರೂಪಾಯಿದೋ ಒಂದು ಕಾಯಿನ್ ಇತ್ತು, ಅದಕ್ಕೆ ಸ್ವಲ್ಪ ಹೊಕ್ಕಿದ್ರಿಂದ ಅದರ ಸ್ಪೀಡ್ ಕಡಿಮೆ ಆಯ್ತು, ನಾನು ಸ್ವಲ್ಪ ಬಚಾವಾದೆ. ನನ್ಗೆ ಆವಾಗ ಅನ್ನಿಸ್ತು, ಯಾವುದೋ ತಾಯಿಯ ಪ್ರಾರ್ಥನೆ ನನ್ನನ್ನು ಇವತ್ತು ರಕ್ಷಿಸ್ತು ಅಂತ. ನಾನಂತೂ ನಂಬ್ತೀನಿ ಅಂತ. ಏನ್ ಶುದ್ಧ ಭಾವನೆ! ನಂಗೆ ಬಹಳ ಹೆಮ್ಮೆ ಅನ್ನಿಸ್ತು ಅವ್ರು ಹೇಳ್ತಿರ್ಬೇಕಾದಾಗ. ಮಿತ್ರ, ಯಾಕೆ ಇಷ್ಟನ್ನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಒಬ್ಬ ಶೌರ್ಯ ಚಕ್ರ ಪ್ರಶಸ್ತಿ ಪುರಸ್ಕೃತನೊಂದಿಗೆ ಸ್ಟೇಜ್ ಅನ್ನು ಹಂಚಿಕೊಳ್ಳೋದು, ಅವನ ಮಾತುಗಳನ್ನು ಕೇಳೋದು ಎಲ್ರಿಗೂ ಲಭ್ಯವಾಗುವಂತದ್ದಲ್ಲ. ಯಾರಾದ್ರೂ ಇಲ್ಲಿ NCC ಕೆಡೆಟ್ಸ್ಗಳು ಅವರ ಅಂಡರ್ ಟ್ರೈನಿಂಗ್ ತಗೊಳ್ತಿದ್ರೆ ಪುಣ್ಯವಂತರು ಅಂತ ನೀವು ಭಾವಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಈ ತರದೊಂದು ಭಾಗ್ಯ ಎಲ್ರಿಗೂ ಸಿಗುವಂತದ್ದಲ್ಲ. ಮಿತ್ರ, ಯಾರನ್ನ ಸಮಾಜ ನೆನಪಿಸ್ಕೊಳ್ಳುತ್ತೆ ಅನ್ನೋದು ನನಗೆ ಯಾವಾಗ್ಲೂ ಕಾಡ್ತಿರತ್ತೆ. ನಾನು ನೀವು
ನೀವು ಅಂತಂದ್ರೆ ಎಲ್ರಿಗೂ ಬೇಜಾರಾಗ್ಬೋದೇನು. ನಾನು ಮತ್ತು ಇಲ್ಲಿರುವ ಕೆಲವರು ಅಕಸ್ಮಾತ್ ನಾಳೆ ತೀರಿಕೊಂಡ್ರೆ, ಸತ್ತೇ ಹೋದ್ರೆ, ಒಂದು ವಾರವೋ 11 ದಿನವೋ ಸಮಾಜ ನೆನಪಿಸ್ಕೊಂಡ್ರೆ ನಮ್ ಪುಣ್ಯ. 3ನೇ ದಿನಕ್ಕೆ ಮರೆತು ಹೋಗತ್ತೆ. ಮನೆಯವರಿಗೆ ಒಂದ್ ಸ್ವಲ್ಪ 11 ದಿನ ನೆನಪಿರ್ಬೋದೇನೋ, 11 ದಿನ, ಅದ್ರ ಆಚೆ ಇಲ್ಲ. 11ನೇ ದಿನದವರೆಗೂ ಯಾಕೆ ನೆನಪಿರುತ್ತೆ ಅಂತಂದ್ರೆ ಬೇರೆನೂ ಕೆಲಸ ಮಾಡುವಂಗಿಲ್ಲ, ಜನ ಆಡ್ಕೊಳ್ತಾರೆ ಅಂತ. ಅದು ಬಿಟ್ರೆ ಮನೆಯವರಿಗೂ ನೆನಪಿರಲ್ಲ. ಆದ್ರೆ 125 ವರ್ಷಗಳ ನಂತರವೂ ಒಬ್ಬ ವ್ಯಕ್ತಿ ಸುಭಾಷ್ ಚಂದ್ರ ಬೋಸರನ್ನ ಇವತ್ತು ಹಾಸನದಲ್ಲಿ ನೆನಪಿಸ್ಕೊಳ್ತೀವಿ ಅಂತಂದ್ರೆ ಏನ್ ಕಾರಣ ಇರುವುದು? ಯಾವತ್ತಾದ್ರೂ ಒಂದ್ ಕ್ಷಣ ಯೋಚನೆ ಮಾಡಿ. 150ನೇ ವರ್ಷದ ವಿವೇಕಾನಂದರ ಜಯಂತಿ ಮಾಡುವಾಗಲೂ ಈ ಪ್ರಶ್ನೆ ನನ್ನನ್ನು ನಾನು ಕೇಳ್ಕೊಳ್ತಾನೆ ಇದ್ದೆ. ಹೆಂಗ್ ನೆನಪಿಸ್ಕೊಳ್ತಾರೆ ಜನ ವಿವೇಕಾನಂದರನ್ನ? ಯಾಕೆ? ಎಲ್ಲೋ ದೂರದಲ್ಲಿರುವ ಗ್ರೆನಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವ್ರನ್ನ ಇವತ್ತು ನೆನಪಿಸ್ಕೊಳ್ತಿದೀವಲ್ಲ, ಯಾಕೆ? ಎಲ್ಲೋ ಮಾರಟಳ್ಳಿಯಲ್ಲಿ ಹುಟ್ಟಿದಂತ ಒಬ್ಬ ತರುಣನನ್ನ, ಒಬ್ಬ ಸಾಮಾನ್ಯವಾದ ವ್ಯಕ್ತಿಯನ್ನ ಇವತ್ತು ವೇದಿಕೆ ಮೇಲೆ ಕೂರಿಸ್ಕೊಂಡು ಅವ್ರ ಮಾತುಗಳನ್ನು ಕೇಳುವಾಗ ರೋಮಾಂಚಿತರಾಗ್ತೀವಲ್ಲ, ಯಾಕೆ? ಯಾಕೆ 8000 ವರ್ಷಗಳ ನಂತರವೂ ರಾಮ ಇವತ್ತಿಗೂ ಇದ್ದಾನೆ? ಯಾಕೆ ಕನಿಷ್ಠ 5000 ವರ್ಷಗಳ ನಂತರವೂ ಕೃಷ್ಣ ಇವತ್ತಿಗೂ ಬದುಕಿದ್ದಾನೆ? ಎಷ್ಟು ಜನ ಎಷ್ಟೆಲ್ಲ ಅಬದ್ಧದ ಮಾತುಗಳನ್ನಾಡಿದಾಗಲೂ ಕೂಡ ನಮ್ಮ ಹೃದಯದಲ್ಲಿ ರಾಮನಿಗೆ ಕೊಟ್ಟಂತ ಜಾಗ 1 ಇಂಚು ಅಲುಗಾಡ್ಲಿಲ್ವಲ್ಲ, ಯಾಕೆ? ಈ ಪ್ರಶ್ನೆ ಯಾವತ್ತಾದ್ರೂ ಕೇಳ್ಕೊಂಡಾಗ ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಆದ್ರೆ ಒಂದು ಉತ್ತರ ಕಣ್ಣೆದುರಿಗೆ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ನಮ್ ಶಾಸ್ತ್ರ ಹೇಳುತ್ತೆ, ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷು. ನ ಕರ್ಮಣ, ನೀವು ಯಜ್ಞಗಳನ್ನ ಮಾಡಿದ್ರೇನೋ ಅಥವಾ ಅಧಿಕಾರವನ್ನ ಬಳಸಿಕೊಂಡು ನಾನೊಂದು ಕೆರೆಯನ್ನ ಕಟ್ಟಿಸಿಕೊಟ್ನೋ ಅದರಿಂದಲ್ಲ. ನ ಪ್ರಜಯ, ನಾನು ಹೆಚ್ಚು ಮಕ್ಕಳನ್ನ ಸೃಷ್ಟಿಸಿದ್ದೀನಿ, ಹೆಚ್ಚು ಮಕ್ಕಳನ್ನ ಉತ್ಪಾದಿಸಿ ಅಥವಾ ನನ್ನ ಮುಂದಿನ ಪೀಳಿಗೆಯನ್ನ ಬೆಳೆಸಿದ್ದೀನಿ, ಸೃಷ್ಟಿ ಕಾರ್ಯಕ್ಕೆ ನೆರವಾಗಿದ್ದೀನಿ, ಇಲ್ಲ, ಅದರಿಂದಲೂ ನೆನ್ಪಿಟ್ಕೊಳ್ಳಲ್ಲ. ಹೆಚ್ಚು ಹಣವನ್ನ ಸಂಪಾದಿಸಿದ್ದೀನಿ, ನ ಧನೇನ, ಹಣವನ್ನ ಸಂಪಾದಿಸಿದ್ರು ಜನ ನೆನ್ಪಿಟ್ಕೊಳ್ಳಲ್ಲ. 5 ವರ್ಷಗಳ ಹಿಂದೆ ಕರ್ನಾಟಕದ ಶ್ರೀಮಂತ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ಯಾರಿಗಾದ್ರೂ ನೆನಪಿದೆಯಾ? 10 ವರ್ಷಗಳ ಹಿಂದೆ ಮೆರಿತಾ ಇದ್ದಂತ, 10 ವರ್ಷಗಳ ಹಿಂದೆ ಎಲ್ಲಿ ನೋಡಿದ್ರಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ, ಕಾರ್ ರೇಸಲ್ಲಿ ಆತಾನೆ, ಕ್ರಿಕೆಟ್ ಟೀಮ್ ನಲ್ಲಿ ಆತಾನೆ, ಕೊನೆಗೆ ಹೆಂಡದ ಅಂಗಡಿಯಲ್ಲಿ ಆತಾನೆ, ವಿಮಾನಗಳನ್ನು ನಡೆಸೋನ್ ಆತಾನೆ, ವಿಜಯ್ ಮಲ್ಯ ದೊಡ್ಡ ಶ್ರೀಮಂತ, ಎಲ್ಲಿವತ್ತು? ನ ಧನೇನ ನ ಕರ್ಮಣ ನ ಪ್ರಜಯ ನ ಧನೇನ. ಮತ್ತೆ ಯಾವುದರಿಂದ? ತ್ಯಾಗೇನೈಕೆ ಅಮೃತತ್ವ ಮಾನುಷು. ತ್ಯಾಗದಿಂದ ಮಾತ್ರವೇ ಮನುಷ್ಯ ಅಮೃತತ್ವವನ್ನು ಪಡೆಯುತ್ತಾನೆ, ಮತ್ತೆ ಯಾವುದರಿಂದಲೂ ಅಲ್ಲ. ಏನ್ ಚೆನ್ನಾಗಿದೆ ಮಾತು! ತ್ಯಾಗದಿಂದ ಮಾತ್ರ. ಯಾವ ತ್ಯಾಗ? ಅತ್ಯಂತ ಶ್ರೇಷ್ಠವಾದ ತ್ಯಾಗ. ನಿಮ್ಮ ಹಣವನ್ನ ತ್ಯಾಗ ಮಾಡೋದು ಅತ್ಯಂತ ಚಿಕ್ಕದ್ದು. ಅದಕ್ಕಿಂತ ತಿನ್ನುವ ಊಟವನ್ನು ತ್ಯಾಗ ಮಾಡೋನು ಬಹಳ ದೊಡ್ಡವನು. ಒಂದು ಬಹಳ ಸುಂದರವಾದ ಕಥೆ ವಿವೇಕಾನಂದರು ನೆನಪಿಸ್ಕೊಳ್ತಾರೆ. ಅನೇಕ ಕಡೆ ಆ ಕಥೆ ಬರುತ್ತೆ. ಯುಧಿಷ್ಠಿರ ಒಂದು ಯಜ್ಞ ಮಾಡಿದ್ನಂತೆ. ಆ ಯಜ್ಞ ಮಾಡಿದಾಗ ಯಜ್ಞದ ಕೊನೆಯಲ್ಲಿ ಎಲ್ಲವನ್ನು ಯುಧಿಷ್ಠಿರ ದಾನ ಮಾಡಿದ್ನಲ್ಲ, ದಾನ ಮಾಡಿ ಅಷ್ಟು ಸೇವಾ ಕಾರ್ಯ ನಡೆದಿರುವಂತಹ ಜಾಗದಲ್ಲಿ ಒಂದು ಅಳಿಲು, ಅರ್ಧ ಭಾಗ ಚಿನ್ನದ್ದಾಗಿರುವಂತ ಅಳಿಲು ಬಂದು ಆ ಜಾಗದಲ್ಲಿ ಹೊರಳಾಡ್ತಾ ಇತ್ತಂತೆ. ಏನ್ ಮಾಡಿದ್ರು ಪೂರ್ತಿ ಚಿನ್ನ ಆಗ್ಲಿಲ್ಲ. ಅವನಿಗೆ ಯುಧಿಷ್ಠಿರ ಕೇಳಿದ, ಏನ್ ಮಾಡ್ತಿದ್ಯಾ ನೀನು ಅಂತ ಅಳಿಲನ್ನ. ಅಳಿಲು ಹೇಳಿತು, ನಾನು ಒಂದು ಜಾಗದಲ್ಲಿ ಮಣ್ಣಲ್ಲಿ ಹೊರಳಾಡಿದ್ದೆ, ಆ ಮಣ್ಣಲ್ಲಿ ಹೊರಳಾಡಿದ ತಕ್ಷಣ ಅರ್ಧ ಭಾಗ ಚಿನ್ನ ಆಯ್ತು, ಇನ್ನು ಅಂತದ್ದೇ ಮಣ್ಣೆಲ್ಲಾದ್ರೂ ಸಿಕ್ಕಿದ್ರೆ ಹೊರಳಾಡಿದ್ರೆ ಪೂರ್ತಿ ಚಿನ್ನ ಆಗ್ತೇನೇನೋ ಅಂತ ಅವತ್ತಿಂದ ಕಾಯ್ತಿದ್ದೀನಿ, ಇವತ್ತಿನವರೆಗೂ ಅಂತ ಮಣ್ಣು ಸಿಗ್ಲಿಲ್ಲ ಅಂತ. ಯುಧಿಷ್ಠಿರ ಕೇಳಿದ, ಯಾವ ಮಣ್ಣದು? ಅದಕ್ಕೆ ಈ ಅಳಿಲು ಹೇಳುತ್ತೆ, ಒಂದ್ ಮನೆ, ಆ ಮನೇಲಿ ಗಂಡ ಹೆಂಡತಿ ಮಕ್ಕಳು 3 ತುಂಬಾ ದಿನಗಳ ಕಾಲ ಹಸ್ಕೊಂಡಿದ್ದಂಥವ್ರು ಅತಿಥಿಗಳು ಬಂದ ತಕ್ಷಣ ಗಂಡ ಏನ್ ಮಾಡ್ದ, ತನ್ನ ಪಾಲಿನ ಊಟವನ್ನ ಅವರಿಗೆ ಕೊಟ್ಟ. ಈ ಊಟ ತಿಂದೆ ಹೋದ್ರೆ ಸಾಯ್ತೀವಿ ಅಂತ ಗೊತ್ತಿತ್ತವರಿಗೆ, ಆದ್ರೂ ಆ ಹಸಿವನ್ನ ಮೆಟ್ಟು ನಿಂತ್ಕೊಂಡು ಅತಿಥಿಗಳಿಗೆ ಕೊಟ್ಟ. ಅತಿಥಿಗಳು ಹೊಟ್ಟೆ ತುಂಬದೆ ಹೋದಾಗ ಹೆಂಡತಿನೂ ತನ್ನ ಪಾಲಿನ ಕೊಟ್ಲು. ಗಂಡ ಹೆಂಡತಿ ಇಬ್ರು ಹಸಿವಿನಿಂದ ತೀರಿಕೊಂಡ್ರು. ಮನೆಯಲ್ಲಿದ್ದ ಮಕ್ಕಳು ಇನ್ನು ಅಪ್ಪ ಅಮ್ಮ ಇದನ್ನ ಕೊಟ್ಟ ನಂತರ ಅತಿಥಿಗಳ ಪಾಲಿಗೆ ನಮ್ದನ್ನು ನಾವು ಕೊಡೋದು ಒಳ್ಳೇದು ಅಂತ ಕೊಟ್ರು, ಅವರು ತೀರ್ಕೊಂಡ್ರು. ಆ ಮಣ್ಣಲ್ಲಿ ನಾನು ಹೊರಳಾಡಿದ ತಕ್ಷಣ ಅರ್ಧ ಭಾಗ ನಾನು ಚಿನ್ನವಾಗಿದ್ದೆ. ನೀನು ಮಾಡಿದ ದಾನ ಕಾರ್ಯ ನೋಡಿ ಬಹಳ ದೊಡ್ಡದು ಅನ್ಕೊಂಡ್ ಬಂದ್ರೆ ಇಲ್ಲೂ ಚಿನ್ನ ಆಗ್ಲಿಲ್ಲ ನಾನು ಅಂತ. ಏನ್ ಚೆನ್ನಾಗಿದೆ ಇದು!
ತ್ಯಾಗ ಇದೆಯಲ್ಲ, ಸರ್ವಸ್ವವನ್ನು ತ್ಯಾಗ ಮಾಡೋದು. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಇದನ್ನ ಅವನಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ, ಕೊಡ್ತೀನಿ. ಅನ್ನವನ್ನು ತ್ಯಾಗ ಮಾಡಿ, ದುಡ್ಡಿಗಿಂತ ದೊಡ್ಡದ್ದು. ಆದ್ರೆ ಪ್ರಾಣ ತ್ಯಾಗಕ್ಕೂ ಸಜ್ಜಾಗ್ತಾರಲ್ಲ, ಅವರು ಮಾತ್ರ ಯಾವಾಗ್ಲೂ ಶ್ರೇಷ್ಠರೇ. ಯಾಕೆ ಸೈನಿಕರನ್ನ ಕಂಡಾಗ ಹೆಮ್ಮೆ ಅಂತ ಅನ್ಸುತ್ತೆ ಅಂತಂದ್ರೆ, ಯಾಕೆ ಅವರ ಜೊತೆ ಶೇಕ್ ಹ್ಯಾಂಡ್ ಮಾಡುವಾಗ ಗೂಸ್ ಬಂಬ್ಸ್ ಬರುತ್ತೆ ಅಂತಂದ್ರೆ, ಯಾಕೆ ಅಂತಂದ್ರೆ ನಾನು ನೀವು ಕಾಳಿಯ ಪೂಜೆ ದೇವಸ್ಥಾನದಲ್ಲಿ ಅಷ್ಟೇ ಮಾಡ್ತೀವಿ, ಅವರು ಪ್ರತಿನಿತ್ಯ ಕಾಳಿಯ ಪೂಜೆ ಮಾಡೋದು. ಕಾಳಿಯ ಪೂಜೆ ಅಂದ್ರೆ ಅರ್ಥ ಏನ್ ಗೊತ್ತೇನು? ಕಾಳಿ ಅಂದ್ರೆ ಸಾವಿನ ದೇವತೆ. ಅಕ್ಕ ನಿವೇದಿತಾ ಹೇಳ್ತಾಳೆ, ಯಾಕೆ ಭಾರತದಲ್ಲಿ ಹಿಂದೂಗಳು ಕಾಳಿಯನ್ನ ಪೂಜಿಸ್ತಾರೆ ಅಂದ್ರೆ ಸಾವಿನ ದೇವತೆ ಅವಳು. ಸಾವನ್ನೇ ಪೂಜೆ ಮಾಡಿದ್ಮೇಲೆ ಇನ್ನು ಬದುಕೋದಕ್ಕೆ ಯಾವ ಹೆದರಿಕೆ ಅಂತ ಹಿಂದೂಗಳಿಗೆ ಗೊತ್ತಿರೋದ್ರಿಂದ ಆನಂದವಾಗಿ ಬದುಕಲಿಕ್ಕೆ ಕಾಳಿಯನ್ನ ಪೂಜೆ ಮಾಡ್ತಾರೆ ಅಂತ ನಾನು ನೀವು ಕಾಳಿಯನ್ನ ದೇವರ ಕೋಣೆಯಲ್ಲಿ ಅಷ್ಟೇ ಪೂಜೆ ಮಾಡೋದು. ಸೈನಿಕ ಪ್ರತಿನಿತ್ಯ ಪೂಜಿಸ್ತಾನ, ಅವಳ ಪ್ರತ್ಯಕ್ಷ ಪೂಜೆ ಮಾಡ್ತಾರೆ. ಆ ಕಾರಣಕ್ಕೆ ಒಂದು ನೆನ್ಪಿಟ್ಕೊಳ್ತೀವಿ ಮಿತ್ರ, ಯಾರ್ಯಾರು ಈ ದೇಶದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೋ ಅವ್ರನ್ನ ನಾವು ಇವತ್ತಿಗೂ ನೆನಪಿಸ್ಕೊಳ್ತೀವಿ. ರಾಕ್ಷಸರೊಂದಿಗೆ ಕಾದಾಡ್ತಾ ಇದ್ದ ದೇವತೆಗಳು ಇನ್ನು ರಾಕ್ಷಸರಿಂದ ತಾವು ಉಳ್ಕೊಳ್ಬೇಕು ಅಂತಂದಾಗ ಅವ್ರ ವಿರುದ್ಧ ಕಾದಾಡಬೇಕು ಅನ್ನೋದಕ್ಕೆ ಬೇಕಾಗಿರುವಂತ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಕೊಂಡು ಆ ಶಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ರಕ್ಷಣೆಗೆ ಅಂತ ಋಷಿ ದದೀಚಿ ಕೈಗೆ ಕೊಟ್ಟಿದ್ರಂತೆ ಋಷಿಗಳು. ಇನ್ನಿದೇನು ಇಲ್ಲೇರಿಂದ ಆದ್ರೂ ಕದ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ವಿಚಿತ್ರ ನೋಡಿ, ದೇವತೆಗಳಂತ ದೇವತೆಗಳು ತಮ್ಮ ಶಸ್ತ್ರಗಳನ್ನ ರಕ್ಷಣೆಯಲ್ಲಿಟ್ಟಿದ್ದು ಒಬ್ಬ ಬೈರಾಗಿ ಋಷಿ ಹತ್ರ. ಯಾಕೆ ಅಂದ್ರೆ ನೀವು ಈ ದೇವತೆಗಳ ಬಳಿಯಿಂದ ಬೇಕಿದ್ರೆ ಕಿತ್ಕೊಂಡು ಹೋಗ್ಬೋದು, ಆದ್ರೆ ಪರಮ ತ್ಯಾಗಿಯಾಗಿರುವ ಋಷಿಯನ್ನು ಮುಟ್ಟುವ ತಾಕತ್ತು ಯಾರಿಗಿರಲ್ಲ ಅಂತ. ತ್ಯಾಗದ ಮಹತ್ವ ಅದು. ಋಷಿಗಳೇನ್ ಮಾಡಿದ್ರು ಗೊತ್ತೇನು? ಈ ಇಡೀ ಶಸ್ತ್ರಗಳನ್ನ ಅರಗಿಸಿ ನಾನು ಕರಗಿಸಿ ಕುಡಿದು ಬಿಡ್ತೀನಿ ಅಂತ ಕುಡಿದು ಬಿಟ್ಟು ಮೂಳೆಗಳು ಕೂಡ ಶಸ್ತ್ರಗಳಂತ ಆಗ್ಬಿಟ್ಟಿದ್ದು ಅವ್ರದ್ದು. ಎಲ್ಲ ಮುಗಿದು ಎಲ್ಲ ನಾರ್ಮಲ್ ಆಗಿದೆ, ಈಗ ನಮ್ಮ ಶಸ್ತ್ರಗಳು ವಾಪಸ್ ಬೇಕು, ಕೊಡಿ ನಾವು ತಗೊಂಡು ಹೋಗ್ತೀವಿ ಅಂತ ದೇವತೆಗಳು ಬಂದಾಗ ಎಲ್ಲಿದೆ ಶಸ್ತ್ರ? ಕುಡಿದು ಬಿಟ್ಟಿದಾರಲ್ಲ. ಋಷಿಗಳು ಏನ್ ಮಾಡಿದ್ರಂತೆ ಗೊತ್ತಾ? ಲೋಕದ ಒಳಿತಿಗೋಸ್ಕರ ಈ ಶಸ್ತ್ರಗಳು ಅಗತ್ಯ ಇದೆ, ಅದಕ್ಕೆ ನಾನು ದೇಹ ತ್ಯಾಗ ಮಾಡ್ತೀನಿ ಅಂತ ದೇಹತ್ಯಾಗವನ್ನ ಮಾಡಿ ನನ್ನ ಮೂಳೆಯನ್ನ ನೀವು ಬಳಸ್ಕೊಳ್ಳಿ, ನನ್ನ ಬೆನ್ನ ಹುರಿಯನ್ನ ಬಳಸ್ಕೊಳ್ಳಿ, ಅದು ನಿಮ್ಗೆ ಅದ್ಭುತವಾದ ವಜ್ರಾಯುಧವಾಗಿ ನಿರ್ಮಾಣಗೊಳ್ಳುತ್ತೆ ಅಂತ ಹೇಳಿ ತನ್ನ ದೇಹವನ್ನೇ ಬಲಿ ಕೊಟ್ಟಾಗ ಆ ಬೆನ್ನ ಮೂಳೆ ಇತ್ತಲ್ಲ ಅದು ವಜ್ರಾಯುಧವಾಯಿತು ಅಂತ ಹೇಳ್ತಾರೆ. ಅದನ್ನ ಎದುರಿಸಲಿಕ್ಕೆ ಯಾರಿಗೂ ತಾಕತ್ತಿಲ್ಲ ಅಂತ ಹೇಳ್ತಾರೆ. ಆ ವಜ್ರಾಯುಧ ಹೇಗೆ ನಿರ್ಮಾಣಗೊಳ್ಳುತ್ತೆ? ಪರಮ ತ್ಯಾಗದಿಂದ ಮಾತ್ರ ವಜ್ರಾಯುಧ ನಿರ್ಮಾಣಗೊಳ್ಳುತ್ತೆ. ತ್ಯಾಗವಿಲ್ಲದೆ ವಜ್ರಾಯುಧವಿಲ್ಲ. ಯಾವಾಗ ಇಂಥ ತ್ಯಾಗ ನಮ್ಮ ಮುಂದೆ ಕಣ್ಮುಂದೆ ಕಾಣಿಸ್ಕೊಳ್ಳುತ್ತಲ್ಲ, ಅದೊಂದು ಅದ್ಭುತವಾದ ಶಕ್ತಿ ಪ್ರವಹನಗೊಳ್ಳುತ್ತೆ. ಭಾರತ ಆ ಕಾರಣಕ್ಕೋಸ್ಕರವೇ ಬದುಕಿರೋದು. ನನಗೆ ಕಾಡೋ ಎರಡನೇ ಪ್ರಶ್ನೆ ಅದು. ಮೊದಲನೇ ಪ್ರಶ್ನೆ, ಯಾಕೆ ಇವರುಗಳೆಲ್ಲ ಇಷ್ಟು ವರ್ಷ ಆದ್ಮೇಲೂ ನೆನಪಿರ್ತಾರೆ ಅನ್ನೋದಾದ್ರೆ, ಎರಡನೇ ಪ್ರಶ್ನೆ, ಇಷ್ಟು ವರ್ಷ ಆದ್ಮೇಲೂ ಭಾರತ ಹೆಂಗ್ ಉಳ್ಕೊಂಡಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿ. ಭಾರತದ ಇತಿಹಾಸ ಎಷ್ಟು ವರ್ಷಗಳಷ್ಟು ಹಳೆಯದ್ದು? 100 ವರ್ಷದ, 200 ವರ್ಷದ, 1000 ವರ್ಷದ, 2000 ವರ್ಷದ, 5000 ವರ್ಷದ, 10,000 ವರ್ಷದ, ಕನಿಷ್ಠ ಪಕ್ಷ 20,000 ವರ್ಷಗಳಷ್ಟು ಹಳೆಯ ರಾಷ್ಟ್ರ ಭಾರತ. 20,000 ವರ್ಷ. ನಾನು ತುಂಬಾ ಆರಾಧಿಸ್ತಾ ಇದ್ದ ವಿದ್ಯಾನಂದರು ತಮ್ಮ ಭಾಷಣದಲ್ಲಿ ಯಾವಾಗ್ಲೂ ಹೇಳೋದು, ಜಗತ್ತಿನ ಇತಿಹಾಸದ ಪುಸ್ತಕ ತೆಗೆದ್ರೆ ಮೊದಲನೇ ಪುಟ ಭಾರತ ಅಂತಾನೆ ಇರಬೇಕು ಅಂತ. ಅಕಸ್ಮಾತ್ ಭಾರತ ಅಂತ ಇಲ್ಲ ಅಂತಂದ್ರೆ ಯಾರೋ ಬರೆಯುವಂತ ಲೇಖಕ ಬೇಕಂತ ಬರೆದಿಲ್ಲ, ಅಥವಾ ಯಾರೋ ಕಿಡಿಗಿಡಿ ಮೊದಲನೇ ಪೇಜ ಹರಿದಾಕ್ಬಿಟ್ಟಿದ್ದಾನೆ ಗ್ಯಾರಂಟಿ ಅಂತ. ಇಲ್ಲದೆ ಹೋದ್ರೆ ಭಾರತ ಅಂತ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಷ್ಟು ಹಳೆಯ ರಾಷ್ಟ್ರ ಭಾರತ. ಜಗತ್ತಿನ ಅನೇಕ ರಾಷ್ಟ್ರಗಳು ಹುಟ್ಟಿ 400-500 ವರ್ಷಗಳಾಗಿರ್ಬೋದು, ಹೆಚ್ಚಂದ್ರೆ 1000 ವರ್ಷ ಅಡ್ರೆಸ್ ಕಳ್ಕೊಂಡು ಉದ್ಧವಸ್ತಗೊಂಡು ಹೋದ್ವು. ಆದ್ರೆ ಇವತ್ತಿಗೂ ಕೂಡ ಭಾರತದ ಈ ಹಿಂದೂ ಸನಾತನ ನಾಗರಿಕತೆ ಇವತ್ತಿಗೂ ಬದುಕಿದೆ ಅಂತಂದ್ರೆ ಹೇಗೆ ಬದುಕಿದೆ? ಯಾವ ಕಾರಣಕ್ಕೆ ಬದುಕಿದೆ? ಯಾವ ಕಾರಣಕ್ಕೆ ಬದುಕಿದೆ ಅಂತಂದ್ರೆ ಇದೇ ಕಾರಣಕ್ಕೆ. ಆ ತ್ಯಾಗದ ಆಧಾರದ ಮೇಲೆ ಕಟ್ಟಿರುವಂತ ಈ ಭವ್ಯ ಸೌಧ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಹೀಗಾಗಿ ಯಾವತ್ಯಾವತ್ತು ಭಾರತ ನಾಶವಾಗುವಂತ ಹಂತ ಕಂಡು ಬರುತ್ತೋ ಅವತ್ತೆಲ್ಲ ತ್ಯಾಗಿ ಮಹಾಪುರುಷರು ಜನಿಸ್ತಾರೆ. ಮತ್ತೆ ಭಾರತವನ್ನ ಹಳಿಗೆ ತಂದು ನಿಲ್ಲಿಸಿ ಇನ್ನು 1000 ವರ್ಷಗಳ ಕಾಲ ಈ ಭಾರತ ಮುನ್ನುಗ್ಗುವಂತೆ ಮಾಡ್ತಾರಲ್ಲ, ಅಂತ ಸಾಹಸ ಭಾರತಕ್ಕೆ ಮಾತ್ರ ಇರುವಂತದ್ದು. ಮಿತ್ರೆ, ಅದೇ ಸಾಹಸದ ಮುಂದಿನ ಪೀಳಿಗೆಯವರು ಸುಭಾಷ್ ಚಂದ್ರ ಬೋಸ್. ನಂಗೆ ಇವತ್ತು ಅವ್ರು ಮಾತಾಡುವಾಗ ಬಹಳ ವಿಚಿತ್ರ ಅನ್ನಿಸ್ತಿತ್ತು. ಚಿಕ್ಕನ್ನಲ್ಲಿ ಕನಸು ಕಟ್ಕೊಂಡಿದ್ದೆ, ಅದು ವೀರಪ್ಪನಿಂದ ಒಂದು ಒಳ್ಳೆ ಕೆಲಸ ಆಯ್ತು ನೋಡಿ. ನಮಗೊಂದು ಶೌರ್ಯ ಚಕ್ರ ಬಂತು. ಅವನನ್ನು ಹಿಡಿಲಿಕ್ಕೆ ಅಂತ ಹೋದ SDF ನವರು ನೋಡಿ ಸೈನಿಕನಾಗಬೇಕು ಅಂತ ನಿಶ್ಚಯ ಮಾಡಿದ ಇವತ್ತಿನ ಈ ನಮ್ಮ ಲೂಯಿಸ್ ಸಾಹೇಬ್ರು, ಅವ್ರು ಅಲ್ಲಿವರೆಗೂ ಏರಿ ಒಂದು ಶೌರ್ಯ ಚಕ್ರವನ್ನು ಪಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಯ್ತು.
ಆದ್ರೆ ಅದೇ ತರದ ಕನಸನ್ನು ಕಟ್ಟಿದ್ದು ಸುಭಾಷ್ ಬಾಬು. ತ್ಯಾಗ ಹೆಂಗಿತ್ತು ನಾನು ಮುಂದೆ ಉದ್ದಕ್ಕೂ ಹೇಳ್ತೀನಿ ನಿಮ್ಗೆ. ತಾನು ಸೈನಿಕನಾಗಬೇಕು ಅಂತ ಸುಭಾಷ್ ಚಂದ್ರ ಬೋಸರು ಕನಸು ಕಟ್ಟಿದ್ರಲ್ಲ, ಕನಸು ಕಟ್ಟಿ ಸೈನಿಕ್ ಜಾಯ್ನ್ ಆಗ್ಲಿಕ್ಕೆ ಅಪ್ಲಿಕೇಶನ್ ಕೊಟ್ಟರೆ ಟೆಸ್ಟ್ ಮಾಡಿದ್ರು ಅವರನ್ನು, ಎಲ್ಲದರಲ್ಲೂ ಪಾಸ್ ಆದ್ರು. ಮೆಡಿಕಲ್ ಟೆಸ್ಟ್ ಅಲ್ಲಿ ನಿನ್ನ ಕಣ್ಣು ಸರಿ ಇಲ್ಲ, ನಿನ್ನ ಕಣ್ಣು ದೃಷ್ಟಿ ಪ್ರಾಬ್ಲಮ್ ಇದೆ ನಿನಗೆ, ಹಿಂಗಾಗಿ ಸೈನಿಕ್ ಸೇರಿಸ್ಕೊಳಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಮಜಾ ಏನ್ ಗೊತ್ತೇನು? ಯಾರನ್ನ ಅವತ್ತು ಶಾಲೆಯ ಹಂತದಲ್ಲಿ ರಿಜೆಕ್ಟ್ ಮಾಡಲಾಗಿತ್ತೋ ಅದೇ ವ್ಯಕ್ತಿ ಮುಂದೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಸೇನೆಯನ್ನ ಕಟ್ಟಿ ಅದಕ್ಕೆ ಕಮಾಂಡರ್ ಇನ್ ಚೀಫ್ ಆಗಿ ಬದಂತ ಸಾಧ್ಯತೆಗಳು ಮೂಡಿಬಲ್ಲ. ಹೇಳದ್ರಿಂದ ಕಟ್ಟಿದ ಕನಸಿನ ತಾಕತ್ತೆ ಅಂತದ್ದು. ಚಿಕ್ಕಂದಲೂ ಧರ್ಮಬೀರು ವ್ಯಕ್ತಿತ್ವ ಫ್ಯಾಮಿಲಿಯಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ಆರಂಭದಿಂದಲೂ ಅದು ತಾಯಿಯ ಪ್ರಭಾವದಿಂದಾಗಿ ಸನ್ಯಾಸತ್ವದ ಕಡೆ ಒಲವಿದ್ದೇ ಇತ್ತು. ಸನ್ಯಾಸಿಯಾಗಿ ಪರಮತ್ಯಾಗಿ ಆಗಬೇಕು ಅನ್ನುವಂತ ಕಲ್ಪನೆ ಇತ್ತು ಆ ಪುಣ್ಯಾತ್ಮನಿಗೆ. ಸುಭಾಷ್ ಚಂದ್ರ ಬೋಸರ ಜೀವನ ಬರೆದವರು ಹೇಳ್ತಾರೆ, ಮನೆಯಲ್ಲಿ ಅನೇಕ ಬಾರಿ ಬರೀ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗ್ತಿದ್ದ. ಬಡತನದ ಕುಟುಂಬ ಅಲ್ಲ, ಸಿರಿವಂತರ ಕುಟುಂಬವೇ ಅದು. ಚಾಪೆ ಹಾಸ್ಕೊಂಡು ಮಲಗ್ತಿದ್ದ. ಯಾರಾದ್ರೂ ಬಂದು ಕೇಳಿದ್ರೆ ಈ ಚಾಪೆ ಹಾಸ್ಕೊಂಡು ಮಲಗಿದ್ಯಲ್ಲೋ ಅಂತ ಹೇಳಿದ್ರೆ ಏನ್ ಹೇಳ್ತಿದ್ರಂತೆ ಗೊತ್ತಾ? ಚಿಕ್ಕ ಹುಡುಗ, ಋಷಿ ಮುನಿಗಳೆಲ್ಲ ಇದ್ರ ಮೇಲೆ ಮಲಗಿದ್ದಲ್ವಾ, ನಾವು ಅವರದೇ ಮುಂದಿನ ಪೀಳಿಗೆ ಅಂದ್ಮೇಲೆ ನಾವು ಮಲಗಿದ್ರೆ ಏನ್ ಗಂಟು ಹೋಗುತ್ತೆ, ಮಲ್ಕೋತೀನಿ. ಈ ತೀವ್ರವಾದ ಈ ತರದ ಸನ್ಯಾಸದ ತುಡಿತವಿದ್ದ ಈ ಪುಣ್ಯಾತ್ಮನಿಗೆ ಬಹುಶಃ 15-16ರ ವೇಳೆಗೆ ಸ್ವಾಮಿ ವಿವೇಕಾನಂದರ ಕೊಲಂಬೋ ಟು ಆಲ್ಮೋರಾ ಪುಸ್ತಕ ಸಿಕ್ತು. ಈ ಪುಸ್ತಕವನ್ನ ಓದ್ತಾ ಓದ್ತಾ ಈ ಹುಡುಗ ಎಷ್ಟರ ಮಟ್ಟಿಗೆ ಪ್ರಭಾವಿತನಾದ ಅಂತಂದ್ರೆ, ನೀನ್ ಫೋನ್ ಆಮೇಲೆ ಮಾತಾಡ್ಬೇಕಪ್ಪ, ತುಂಬಾ ಡಿಸ್ಟರ್ಬ್ ಮಾಡತ್ತೆ. ಎಷ್ಟರ ಮಟ್ಟಿಗೆ ಪ್ರಭಾವಿತನಾದ ಅಂತಂದ್ರೆ, ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ಓದಿದ ನಂತರ ಆತ ನಿಶ್ಚಯಿಸಿದ, ನಾನು ಅನುಸರಿಸಲಿಕ್ಕೆ ಯಾರಾದ್ರೂ ಯೋಗ್ಯ ವ್ಯಕ್ತಿ ಇದ್ದಾರೆ ಅಂದ್ರೆ ವಿವೇಕಾನಂದರು ಮಾತ್ರ ಅಂತ. ಮಾಡಿದ ಕೆಲಸ ಏನ್ ಗೊತ್ತೇನು? ಒಂದು ಒಳ್ಳೆ ಪುಸ್ತಕ ಓದಿದ್ರೆ ಏನಾಗುತ್ತೆ ಅಂತ ಮನೆ ಬಿಟ್ಟು ಹೊಡೋಗ್ಬಿಟ್ಟ. ಪುಸ್ತಕದ ತಾಕತ್ ಹಂಗಿರತ್ತೆ, ಒಂದು ವಿಚಾರಧಾರೆಯ ಸಾಮರ್ಥ್ಯ ಹಂಗಿರುತ್ತೆ. ಮನೆ ಬಿಟ್ಟು ಓಡೋದಾಗ ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದಾನೆ ಅಂತ ಮನೆಯವರಿಗೆ ಅನ್ನಿಸ್ತು. ಆದ್ರೆ ತುಂಬಾ ದಿನ ಬರಲಿಲ್ಲ, ಭಯ ಆಯ್ತು ಎಲ್ರಿಗೆ. ಏನಾಗಿದೆ ಅಂತ ಹುಡುಕಾಟ ಶುರು ಮಾಡಿ ಕೊನೆಗೆ ಆ ಹುಡುಕಾಟದ ಹಂತದಲ್ಲಿ ಯಾರೋ ಒಬ್ಬ ಜ್ಯೋತಿಷಿ ಹೇಳ್ದ, ಈ ಹುಡುಗ ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ, ತಲೆ ಕೆಡಿಸ್ಕೊಳ್ಬೇಡಿ, ಈಗ ಬಕಾರದಿಂದ ಶುರುವಾಗುವಂತ ಊರಲ್ಲೆಲ್ಲೋ ಇದ್ದಾನೆ ಅಂತ. ಬನಾರಸ್ಸೋ ಅಥವಾ ಬೈದ್ಯನಾಥವೋ ಎಲ್ಲೋ ಇರಬೇಕು ಅನ್ಕೊಂಡ್ರೆ ಸಾಧಾರಣವಾಗಿ ಪುಣ್ಯಾತ್ಮ ಬೇಲೂರು ಮಠದಲ್ಲಿ ವಿವೇಕಾನಂದರು ಕಟ್ಟಿದ ಆಶ್ರಮ. ಆ ಬೇಲೂರು ಮಠದಲ್ಲಿ ಅವತ್ತಿನ ಅಧ್ಯಕ್ಷರು ಈ ಹುಡುಗ ಹೋಗಿ ಅವ್ರ ಎದುರುಗಡೆ ನಿಂತ್ಕೊಂಡಂತೆ ವಿವೇಕಾನಂದರು ನೋಡ್ಬೇಕಲ್ಲ. ಅಧ್ಯಕ್ಷರು ಹೇಳಿದ್ರು, ಅವ್ರು ತೀರ್ಕೊಂಡಿದ್ದಾರಲ್ಲ. ಇಲ್ಲ ವಿವೇಕಾನಂದರು. ಈ ಹುಡುಗ ಅಂದ, ಛೇ, ನಾನು ಅವ್ರ ತರ ಆಗಬೇಕು ಆಗಿದ್ರೆ, ಅವ್ರ ಪುಸ್ತಕ ಓದಿ ರೋಮಾಂಚಿತರಾಗಿದ್ದೀನಿ, ಅವ್ರ ತರ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಅವರಂದ್ರು, ವಾಪಸ್ ಹೋಗು ಮನೆಗೆ. ಇನ್ನು ಚಿಕ್ಕ ಹುಡುಗ ಅಲ್ಲ, ಹೆಂಗ್ ತಗೊಳ್ಲಿಕ್ಕಾಗತ್ತೆ ಸನ್ಯಾಸತ್ವಕ್ಕೆ? ವಾಪಸ್ ಹೋಗು, ವಿವೇಕಾನಂದರು ನಿನ್ನೊಳಗೆ ಹೊಕ್ಕಿದ್ದಾರೆ ಅಂತಂದ್ರೆ ನಿನ್ನಿಂದ ಏನಾಗಬೇಕು ಅದನ್ನ ಅವ್ರು ಮಾಡಿಸ್ಕೊಳ್ತಾರೆ, ಆಗಬೇಕಾಗಿದ್ದ ಕೆಲಸ ನಿನ್ನಿಂದ ಆಗುತ್ತೆ, ಹೋಗು ಅಂತ ಬೆಂತಟ್ಟಿ ಕಳಿಸ್ಕೊಟ್ರು. ಹುಡುಗ ವಾಪಸ್ ಮನೆಗೆ ಬಂದ. ಅವನ ಜೀವನದಲ್ಲಿ ಒಂದು ಆಮೂಲಾಗ್ರವಾದ ಬದಲಾವಣೆ ಬಂದಿತ್ತು. ಸಾತ್ವಿಕ ದಿಕ್ಕಿನಲ್ಲಿದ್ದಂತ ಅವನ ಭಾವನೆಗಳು ನಿಧಾನವಾಗಿ ರಾಜಸಿಕವಾಗಿ ಪರಿವರ್ತನೆ ಆಗ್ಲಿಕ್ಕೆ ಶುರುವಾಗಿತ್ತು. ರಾಜಸಿಕವಾಗಿ ಪರಿವರ್ತನೆ ಆಗುವುದು ಅಂತಂದ್ರೆ ದೇಶಭಕ್ತಿಯ ಅಖಂಡವಾದ ಓತಪ್ರೋತ ಪ್ರವಾಹ ಅವರೊಳಗೆ ಹರಿಲಿಕ್ಕೆ ಶುರು ಮಾಡಿತ್ತು. ಆ ವೇಳೆಗೆ ಸರಿಯಾಗಿ ಈ ದೇಶದಲ್ಲಿ ನಡೀತಾ ಇದ್ದಂತ ರಾಜಕೀಯ ವಿಪ್ಲವಗಳನ್ನ ನೋಡಿ ಆತ ಬ್ರಿಟಿಷರ ವಿರುದ್ಧ ಒಂದು ಮಾನಸಿಕವಾದ ಅವಸ್ಥೆಯನ್ನೇ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡಿದ್ದ. ತಂದೆಗೂ ಭಯ ಇತ್ತು, ನಮ್ಮ ಹುಡುಗ ಈ ರಾಜಕೀಯ ಪರಿಸ್ಥಿತಿಗಳಿಗೆ ಒಳಗಾಗಿ ಬದುಕನ್ನ ಹಾಳು ಮಾಡ್ಕೊಳ್ತಾನೇನೋ ಅಂತ ಅನ್ಕೊಂಡು ತಂದೆಯು ಏನಾದ್ರೂ ಯೋಚನೆ ಮಾಡ್ತಿದ್ರು. ಅಷ್ಟೊತ್ತಿಗೆ ತಾನು ಓದ್ತಿದ್ದ ಶಾಲೆಯಿಂದ ಹೊರದಬ್ಬಲ್ಪಟ್ಟಿದ್ದ ಹುಡುಗ ಇದ್ದ. ಯಾಕೆ ಹೊರದಬ್ಬಲ್ಪಟ್ಟಿದ್ದ ಅಂತಂದ್ರೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಹೊರದಬ್ಬಿದ್ರು. ತಂದೆಗೆ ಹೆಂಗಾದ್ರೂ ಮಾಡಿ ಹುಡುಗನ ಏನಾದ್ರೂ ಮಾಡಬೇಕಲ್ಲ ಅಂತ ICS ಪರೀಕ್ಷೆಗೆ ಅಂತ ಲಂಡನ್ನಿಗೆ ಕಳಿಸ್ಬಿಟ್ರೆ, ಒಂದು ವರ್ಷ ಅಲ್ಲಿ ಇದ್ಕೊಂಡು ಬಂದ್ರೆ ಅವನ್ ಮೈಂಡ್ ಸೆಟ್ಲ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳಿ ಮನೆಗೆ ಬಂದು ಒಂದಿನ ಗಡಿಬಿಡಿಲಿ ಬಂದು ಮಗನನ್ನು ಕರೆದ್ರು, ಅರ್ಜೆಂಟ್ ಬಾ ಮಾತಾಡಬೇಕು ಅಂತ. ಹುಡುಗನ್ ಕರೆದು ಕೇಳಿದ್ರು, ಮಗು, ತಾಯಿನೂ ಇದ್ರು ಪಕ್ಕದಲ್ಲಿ, ICS ಪರೀಕ್ಷೆ ಲಂಡನ್ ಅಲ್ಲಿದೆ, ನೀನ್ ಹೋಗ್ತೀಯಾ? ಈ ವರ್ಷ ಬಿಟ್ಟರೆ ಮುಂದಿನ ವರ್ಷ ಎಕ್ಸಾಮ್ ಬರೀಲಿಕ್ಕಿಲ್ಲ, ನಿಂಗೆ ಆ ಎಕ್ಸಾಮ್ ಬರೆಯುವಂತ ನಿಯಮಗಳು ದಾಟಿ ಹೋಗ್ತವೆ, ಎಕ್ಸಾಮ್ ಬರಿಬೇಕು. ಆದ್ರೆ ಬೇರೆಯವರಿಗೆಲ್ಲ ವರ್ಷಗಟ್ಟಲೆ ಇರುವಂತ ಈ ಅವಕಾಶ ನಿನಗೆ ಮಾತ್ರ 8 ತಿಂಗಳು ಸಿಗುತ್ತೆ, ಯಾಕಂದ್ರೆ ಈಗಾಗಲೇ ತಡವಾಗಿದೆ, ನೀನ್ ಹೂ ಅಂದ್ರೆ ಹೋಗ್ಬೋದು. ಹುಡುಗ
ಸಾಧ್ಯನೇ ಇಲ್ಲ ಅಂತ. ಬ್ರಿಟಿಷರನ್ನ ಕಂಡ್ರೆ ಆಗದೆ ಇರುವಂತ ಹುಡುಗ ಅವ್ರದ್ದೊಂದು ಎಕ್ಸಾಮ್ ಹೋಗಿ ಬರೆದು ಪಾಸ್ ಮಾಡ್ಕೊಳ್ಳೋದು ಅರ್ಥ ಇದೆಯೇನು, ಈ ಹುಡುಗ ಆಗಲ್ಲ ಅಂದ. ಅಪ್ಪ ಕಿಚಾಯಿಸಿದ್ರು ತಾಯಿ ಹತ್ರ, ನೋಡಿ ನಿನ್ ಮಗನ್ಗೆ ಎಕ್ಸಾಮ್ ಪಾಸ್ ಆಗಲ್ಲ ಅನ್ನುವಂತ ಟೆನ್ಷನ್ ಇದೆ, ಅದಕ್ಕೆ ಹೋಗ್ತಾ ಇಲ್ಲ ಅಂತ. ಹುಡುಗನಿಗೆ ಸ್ವಾಭಿಮಾನ ಕದಡು ಬಿಡ್ತಲ್ಲ. ಹಂಗ ಸ್ವಾಭಿಮಾನ ಕದಡಿದ ತಕ್ಷಣ ಈ ಹುಡುಗ ಹೇಳ್ದ, ಎಕ್ಸಾಮ್ ಪಾಸ್ ಮಾಡ್ತೀನಿ, ಪಾಸ್ ಮಾಡ್ಕೊಂಡು ನಿಮ್ಮ ಎದುರಿಗೆ ನಿಂತ್ಕೊಳ್ತೀನಿ, ಆದ್ರೆ ಒಂದೇ ಒಂದು ಕಂಡೀಷನ್, ಬ್ರಿಟಿಷರ ನೌಕರಿ ಮಾಡಲ್ಲ, ನೀವು ಅಂದ್ರೆ ಹೋಗ್ತೀನಿ ಅಂತ. ಬ್ರಿಟಿಷರ ಚಾಕರಿ ಮಾಡಲ್ಲ, ಬ್ರಿಟಿಷರ ಬೂಟ್ ನೆಕ್ಕಲ್ಲ, ಬೇರೆಯವರಂತೆ ಅವ್ರು ಚಾಕರಿ ಮಾಡೋದು ನನ್ನ ಜೀವನ ಅಲ್ಲ ಅಂತ ಹೇಳಿದ್ರು. ಅಪ್ಪ ಅನ್ಕೊಂಡ್ರು ಅಲ್ಲಿ ಹೋಗಿ ಒಂದು ವರ್ಷದೊಳಗೆ ಎಲ್ಲ ಸರಿ ಹೋಗ್ತಾನೆ, ಅಲ್ಲಿನ ವೈಭವವನ್ನು ಕಂಡು ತಾನು ಬ್ರಿಟಿಷರ ಜೊತೆ ಒಂದಾಗ್ತಾನೆ, ಏನೂ ಸಮಸ್ಯೆ ಇಲ್ಲ ಅಂತ ಅಪ್ಪ ಹೇಳಿದ್ರೆ ಆಗ್ಬೋದು, ನೀನು ಹೇಳದಂತೆ ಅಲ್ಲಿ ಹೋಗ್ಬೋದು. ಹುಡುಗ ಹೋದ. ಅವನಿಗೆ ಅಷ್ಟೊತ್ತಿಗೆ ಕ್ಲಾಸಸ್ ಶುರುವಾಗಿ ಒಂದು ವಾರ ಆಗಿತ್ತು, 8 ತಿಂಗಳು ಮಾತ್ರ ಇವನಿಗೆ ಬಾಕಿ ಇತ್ತು. ಅದು ಎಂತದ್ದು, ಎಕ್ಸಾಮ್ ನಲ್ಲಿ 1-2 ಟಾಪಿಕ್ಸ್ ಅಲ್ಲ, ಒಟ್ಟು 10-12 ಟಾಪಿಕ್ಗಳನ್ನ ಬೇರೆಯವರೆಲ್ಲ 2-3 ವರ್ಷ ಓದೋದನ್ನ ಈ ಹುಡುಗ 8 ತಿಂಗಳಲ್ಲಿ ಓದಿ ಎಕ್ಸಾಮ್ ಬರೀಬೇಕಿತ್ತು. ಹುಡುಗ ಸಿದ್ಧ ಆದ, ಯಾರ್ದೋ ಕೆಲವರ ಸಹಕಾರದಿಂದ ಇವನಿಗೆ ಅಡ್ಮಿಷನ್ ಸಿಕ್ತು, ಜಾಯಿನ್ ಆದ. ಅಧ್ಯಯನ ಮಾಡ್ತಾ ಮಾಡ್ತಾ ಹೇಗೆ ಬೆಳೆದು ನಿಂತ ಅಂತಂದ್ರೆ, ಒಂದು ಪತ್ರ ಇದೆ ಅವತ್ತಂತ ಅಣ್ಣನಿಗೆ ಬರೆಯೋದು. ಪತ್ರ ಏನ್ ಬರೀತಾರೆ ಗೊತ್ತಾ, ಅಣ್ಣ ಇಲ್ಲಿ ಬರುವಾಗ ಬಹಳ ಬೇಜಾರಿಂದ ಬಂದಿದ್ದೆ, ಆದ್ರೆ ಬಂದ್ಮೇಲೆ ಬಹಳ ಖುಷಿಯಾಗಿದೆ. ಯಾಕೆ ಅಂದ್ರೆ ಇಲ್ಲಿ ನನ್ನ ಶೂ ಪಾಲಿಶ್ ಮಾಡ್ಲಿಕ್ಕೆ ಬಿಳಿಯರು ಬರ್ತಾರೆ, ಅವ್ರ ಹತ್ರ ನನ್ನ ಕಾಲ್ ಕೊಟ್ಕೊಂಡು ಶೂ ಪಾಲಿಶ್ ಮಾಡಿಸ್ಕೊಳ್ಳೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಈ ಹುಡುಗ ತನ್ನ ಅಣ್ಣನಿಗೆ ಪತ್ರ ಬರೀತಾನೆ. ಬ್ರಿಟಿಷರು ಕಾಲ್ ಹಿಡ್ಕೊಂಡು ಅವರು ಶೂ ಪಾಲಿಶ್ ಮಾಡೋದು ಖುಷಿ ಆಗುತ್ತೆ ಅಂತ. ಯಾವ ಪರಿ ರಾಜಸಿಕ ವ್ಯಕ್ತಿತ್ವ ಬೆಳೆದಿತ್ತು ಲೆಕ್ಕ ಹಾಕೊಳ್ಳಿ. ಎಕ್ಸಾಮ್ ನಲ್ಲಿ ಪಾಸ್ ಆಗೋದಿರ್ಲಿ, ಹುಡುಗ 4ನೇ ರ್ಯಾಂಕ್ ಬಂದ್ಬಿಟ್ಟ. 4ನೇ ರ್ಯಾಂಕ್ ಬಂದಾಗ ಎಲ್ಲರೂ ಅನ್ಕೊಂಡ್ರು ICSE ಗೆ ಒಳ್ಳೆ ಹುಡುಗ ಸಿಕ್ಕಿದ ಅಂತ. ಮಿತ್ರ, ಅಲ್ಲಿ ಇದ್ದಾಗಲೂ ಕೂಡ ಸಾಮಾನ್ಯವಾದ ವ್ಯಕ್ತಿತ್ವ ಅಲ್ಲ ಪುಣ್ಯಾತ್ಮನದ್ದು. ಟೆಕ್ಸ್ಟ್ ಬುಕ್ ನಲ್ಲಿ ಭಾರತದ ಕುರಿತಂತೆ ಒಂದು ತಪ್ಪು ಸುದ್ದಿ, ತಪ್ಪು ವಿಚಾರ ಪ್ರಕಟಗೊಂಡಿದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಪ್ರತಿಭಟಿಸಿ ಆ ಪುಸ್ತಕವನ್ನ ಬದಲಾಯಿಸಬೇಕು ಅಂತ ಗಲಾಟೆ ಮಾಡಿದಂತ ವ್ಯಕ್ತಿ ಆತ. ಈಗ ಈ ವ್ಯಕ್ತಿಯೇ ICS ಎಕ್ಸಾಮ್ ಪಾಸ್ ಮಾಡಿಕೊಂಡು ICS ಆಫೀಸರ್ ಆಗಿ ಇಂಡಿಯಾಗೆ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಎಲ್ರಿಗೂ ಬಹಳ ಸಂತೋಷ, ಆನಂದವಾಯ್ತು. ಆದ್ರೆ ಹುಡುಗ ಸ್ಪಷ್ಟವಾಗಿ ಹೇಳ್ದ, ನಾನು ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಅಷ್ಟೇ ಬಂದಿದ್ದೆ, ನಿಮ್ ನೌಕರಿ ಮಾಡ್ಲಿಕ್ಕಲ್ಲ, ಈ ನೌಕರಿಯನ್ನ ನಾನು ಧಿಕ್ಕರಿಸ್ತೀನಿ ಅಂತ ನೌಕರಿಯನ್ನು ರಿಜೆಕ್ಟ್ ಮಾಡ್ದ. 1-2 ತಿಂಗಳಲ್ಲ, 7-8 ತಿಂಗಳ ಕಾಲ ಕಿತ್ತಾಟ, ಒಳಗೊಳಗೆ ಕಾದಾಟ, ಕದನ ನಡೀತಾ ಇತ್ತು. ಏನ್ ಮಾಡೋದು ಅಂತ ಒಂದ್ ಕಡೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ, ಇನ್ನೊಂದ್ ಕಡೆ ಇಡೀ ದೇಶ ಕಾಯ್ತಾ ಇದೆ, ಮತ್ತೊಂದ್ ಕಡೆ ಇಂಗ್ಲೆಂಡ್ ನ ಬಹುತೇಕ ಆಫೀಸರ್ಗಳು ಕಾಯ್ತಿದ್ದಾರೆ ನಿನ್ನಂತವ್ರು ಬರಬೇಕು ಅಂತ. ಈ ಹುಡುಗ ಮುಲಾಜಿಲ್ದೆ ಒಂದೇ ಉತ್ತರ ಬರೆದ, ನನಗೆ ಬೇಕಾಗಿಲ್ಲ ಇದು, ನಾನು ಬಿಟ್ಬಿಡ್ತಿದ್ದೀನಿ ICS ನ. ಯಾವತ್ತು ನೀವು ತ್ಯಾಗ ಮಾಡ್ತಿರಲ್ಲ, ಯಾವತ್ತು ಯಾವುದನ್ನಾದ್ರೂ ಬಿಡ್ತಿರಲ್ಲ, ಆವತ್ತು ನಿಮ್ಮನ್ನ ಹಿಡ್ಕೊಳ್ಳಕ್ಕೆ ಕಾತರಿಸತ್ತೆ. ನೀವು ಬೇಕು ಅಂತ ಯಾವ್ದ್ರ ಬೆನ್ನಡ್ತಿರೋ ಯಾವತ್ತಿಗೂ ಅದು ಸಿಗಲ್ಲ. ನೀವು ಜೀವನದಲ್ಲಿ ದುಡ್ಡು ಮಾಡೋದೇ ಗುರಿ ಅಂತ ಇಟ್ಕೊಳ್ಳಿ, ನೀವು ಬೆನ್ನಟ್ಟದಷ್ಟು ಓಡ್ತಾನೆ ಇರುತ್ತೆ. ನಿಮ್ಗೆ ಎಷ್ಟು ಸಿಕ್ಕಿದ್ರೂ ಸಮಾಧಾನ ಆಗಲ್ಲ. ಅಧಿಕಾರವೇ ಗುರಿ ಅಂತ ಇಟ್ಕೊಳ್ಳಿ. MLA ಆದ್ರೆ ಮಿನಿಸ್ಟರ್ ಆಗ್ಬೇಕು ಅನ್ಸುತ್ತೆ, ಮಿನಿಸ್ಟರ್ ಆದ್ರೆ ನಂಗೆ ಬೇಕಾಗಿರುವಂತದ್ದು ಸಿಗ್ಲಿಲ್ವಲ್ಲ ಅಂತ ಅನ್ಸುತ್ತೆ, ಬೇಕಾಗಿರೋದು ಸಿಕ್ಕಿದ್ರೆ CM ಯಾಕಾಗಬಾರ್ದು ನಾನು ಅಂತ ಅನ್ಸುತ್ತೆ, CM ಆದ್ರೆ ಅಧಿಕಾರ ಪರಿಪೂರ್ಣವಾಗಿಲ್ಲ ಅಂತ ಅನ್ಸುತ್ತೆ, ಅಧಿಕಾರ ಪರಿಪೂರ್ಣವಾಗಿ ಸಿಕ್ಕಿದ್ರೆ ನಾನು ಯಾಕೆ ಪ್ರೈಮ್ ಮಿನಿಸ್ಟರ್ ಆಗಬಾರ್ದು ಅಂತ ಅನ್ಸುತ್ತೆ. ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಯಾರಿಗ ಗೊತ್ತು, ಯಾರಿಗಾದ್ರೂ ವೈಟ್ ಹೌಸ್ ನಲ್ಲಿ ನಾನೇ ಕೂತ್ಕೋಬೇಕು ಅಂತ ಅನ್ಸಿದ್ರು ಅನ್ಸುತ್ತೆ. ಸಮಾಧಾನ ಅನ್ನೋದು ಯಾವಾಗಲೂ ಇಲ್ಲ, ಅಧಿಕಾರ ಯಾವತ್ತೂ ಮುಗಿಯೋದೇ ಇಲ್ಲ, ಓಡ್ತಾನೆ ಇರುತ್ತೆ. ಈ ಹುಡುಗ ಯಾವತ್ ತ್ಯಾಗ ಮಾಡಿದ್ನಲ್ಲ, ಯಾವತ್ ಅದನ್ನು ಧಿಕ್ಕರಿಸಿ ಬಿಟ್ನಲ್ಲ, ಇಡೀ ದೇಶ ತುದಿಗಾಲಲ್ಲಿ ನಿಂತು ಕಾಯ್ತಾ ಇತ್ತು. ವಾ, ನನ್ನ ದೇಶದ ಒಬ್ಬ ತರುಣ ICS ಅನ್ನು ಪಾಸ್ ಮಾಡಿ ಧಿಕ್ಕರಿಸಿ ಬರ್ತಾ ಇದ್ದಾನೆ, ಅವನನ್ನು ಸ್ವಾಗತಿಸಬೇಕು ಅಂತ ಇಡೀ ದೇಶ ಕಾತರದಿಂದ ಕಾಯ್ತಾ ಇತ್ತು. ತ್ಯಾಗದ ಮಹತ್ವವೇ ಅದು. ಸಮಾಜಕ್ಕೆ ನೀವು ಪರಿಚಿತವಾಗೋದು ತ್ಯಾಗದಿಂದ ಮಾತ್ರ. ಯಾವಾಗ ಆ ತ್ಯಾಗ ಕಣ್ಮುಂದೆ ರಾಜ್ತಾ ಇತ್ತೋ, ಆತ ಭಾರತಕ್ಕೆ ಬರುವ ವೇಳೆಗೆ ಇಡೀ ಭಾರತ ಆ ತರುಣನ ಬಗ್ಗೆ ಉತ್ಸಾಹದ ಕಂಗಳಿಂದ ಕಾಯ್ತಾ ಇತ್ತು. ಅಷ್ಟೊತ್ತಿಗೆ ಭಾರತದಲ್ಲಿ ಗಾಂಧೀಜಿಯವರ ಯುಗ ಶುರುವಾಗಿತ್ತು. ಗಾಂಧೀಜಿಯವರು ಒಂದು ಘೋಷಣೆ ಹೊರಡಿಸಿದ್ರು, ಇನ್ನು 1 ವರ್ಷದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ. ಇಡೀ ದೇಶದಲ್ಲಿ ಒಂದು ಮಿಂಚಿನ ಸಂಚಾರ. ದಕ್ಷಿಣ ಆಫ್ರಿಕಾದಲ್ಲಿ ಅದ್ಭುತವಾದ ಕ್ರಾಂತಿ ಮಾಡ್ಕೊಂಡು ಬಂದಿರುವಂತ ಗಾಂಧೀಜಿ ಭಾರತದಲ್ಲೂ ಅದನ್ನೇ ಪುನರಾವರ್ತಿಸ್ತಾರೆ. 1 ವರ್ಷದಲ್ಲಿ ಸ್ವಾತಂತ್ರ್ಯ ಬರುತ್ತೆ ಅಂತ ಎಲ್ಲರೂ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಿದ್ರು. ಆಕ್ಟಿವಿಟಿ ಸಿಕ್ಕಾಪಟ್ಟೆ ನಡೀತಿತ್ತು. ಆದ್ರೆ ಸುಭಾಷ್ ಚಂದ್ರ ಬೋಸ್ ಸಾಮಾನ್ಯವಾದ ಮನುಷ್ಯ ಅಲ್ಲ. ನೇರವಾಗಿ ಗಾಂಧೀಜಿ ಹತ್ರ ಹೋದ್ರು ಒಬ್ಬ ತರುಣ, ಒಬ್ಬ ಸಮರ್ಥವಾಗಿರುವಂತ ವ್ಯಕ್ತಿಯ ಬಳಿ ಒಬ್ಬ ತರುಣ ನಿಂತ್ಕೊಂಡಾಗ ಏನಾಗಿರ್ಬೋದು. ಸುಭಾಷ್ ಚಂದ್ರ ಬೋಸರು ಗಾಂಧೀಜಿ ಬಳಿ ಹೋಗಿ ಕೇಳಿದ್ರು, 1 ವರ್ಷದಲ್ಲಿ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳಿದ್ದೀರಿ, ಪ್ರಾಜೆಕ್ಟ್ ಏನಿದೆ ಹೇಳಿ ಅಂತ. ಏನೇನು ಪ್ರಾಜೆಕ್ಟ್ ಮಾಡಿದ್ರೆ ಸ್ವಾತಂತ್ರ್ಯ ಬರುತ್ತೆ, ಅಸಹಕಾರ ಆಂದೋಲನ ಮಾಡಿದ್ರೆ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳ್ತೀರಾ, ಅದು ಬರುತ್ತೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನೇನು ಬ್ಲೂ ಪ್ರಿಂಟ್ ಇದೆ ತೋರಿಸಿ ಅಂತ. ಗಾಂಧೀಜಿ ತರ ಯಾವ ಬ್ಲೂ ಪ್ರಿಂಟ್ ಇರಲಿಲ್ಲ.
ಗಾಂಧೀಜಿ ಹೇಳಿದ್ರು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಆದ್ರೆ ನಿನ್ನ ಮತಿಗೆ, ನಿನ್ನ ಸೂಕ್ಷ್ಮ ಮತಿಗೆ ಸರಿ ಹೋಗಬಲ್ಲಂತ ವ್ಯಕ್ತಿ ದೇಶಬಂಧು ಚಿತ್ತರಂಜನ್ ದಾಸ್, ಅಲ್ಲಿಗೆ ಹೋಗಿ ನೀನು ಅಂತಂದ್ರು ಗಾಂಧೀಜಿ. ಗಾಂಧೀಜಿ ಗೊತ್ತಾಯ್ತು ಇವನು ಸಂಭಾಳಿಸೋದು ಬಹಳ ಕಷ್ಟ ಇದೆ ನನಗೆ ಅಂತ. ಮೊದಲೇ ನಿಶ್ಚಯ ಮಾಡಿದಂತ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿ ಹೇಳೋಕ್ಕಿಂತ ಮುಂಚೆನೆ ದೇಶಬಂಧು ಚಿತ್ತರಂಜನ್ ದಾಸ್ ಅನುಸರಿಸಬೇಕು ಅಂತ ಲಂಡನ್ ಅಲ್ಲಿದ್ದಾಗಲೇ ಡಿಸೈಡ್ ಮಾಡಿದ್ರು. ಈಗ ಅವರ ಹತ್ರ ಹೋದ್ರು, ನಿಧಾನವಾಗಿ ತಮ್ಮ ರಾಜಕೀಯ ಪ್ರಭೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಕಲ್ಕತ್ತಾದ ಮೇಯರ್ ಆದರು, ಇಡೀ ಕಲ್ಕತ್ತಾಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತರು. ಇಡೀ ಕಲ್ಕತ್ತಾದ ಬಂಗಾಳದ ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡಿದ್ರು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ಮಾತಿಗೆ ನಿಂತರು ಅಂತಂದ್ರೆ 10,000 ಜನ ಸಹಜವಾಗಿ ಸೇರ್ತಾ ಇದ್ರು. ಅಲ್ಲಿಯವರೆಗೂ ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಗ್ತಾ ಇದ್ದಂತ ಗೌರವಗಳು ಏನಿದ್ವೋ ಅದನ್ನ ಕಾಂಗ್ರೆಸ್ ನಾಯಕರಿಗೂ ಸಿಗುವಂತೆ ಮಾಡಿದವರು ಸುಭಾಷ್ ಚಂದ್ರ ಬೋಸರೇ. ಸುಭಾಷ್ ಚಂದ್ರ ಬೋಸರ ವ್ಯಾಪಕತೆ ಯಾವಾಗ ವಿಸ್ತಾರವಾಗಿ ಬೆಳೆಯಲಿಕ್ಕೆ ಶುರುವಾಯಿತೋ, ಸುಭಾಷ್ ಚಂದ್ರ ಬೋಸರು ನಿಧಾನವಾಗಿ ಕಾಂಗ್ರೆಸ್ನಲ್ಲೂ ಪ್ರಭೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಆದರೆ ಕಾಂಗ್ರೆಸ್ನ ವಿಚಾರಧಾರೆಗಳೊಂದಿಗೆ, ಅವರ ಕೆಲಸದ ಶೈಲಿಯೊಂದಿಗೆ ಸುಭಾಷರಿಗೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ನಾನು ಎಲ್ಲ ವಿಚಾರವನ್ನು ಡೀಟೇಲ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಒಂದೇ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತೀನಿ ಮಿತ್ರರೇ. 1938 ಸುಭಾಷ್ ಚಂದ್ರ ಬೋಸರನ್ನ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸಿಗೆ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ರು. ಸುಭಾಷ್ ಚಂದ್ರ ಬೋಸರಿಗಿಂತ 10 ವರ್ಷ ಮುಂಚೆಯೇ ಇದೇ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರೂರವನ್ನ ಅಧ್ಯಕ್ಷರನ್ನ ಘೋಷಣೆ ಮಾಡಿ ಆಗಿತ್ತು. ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸರ ಸಾಮರ್ಥ್ಯದ 1/10 ಸಾಮರ್ಥ್ಯವು ಆ ಕಾಲದಲ್ಲಿ ಜವಾಹರ್ಲಾಲ್ ನೆಹರೂರಿಗೆ ಇರಲಿಲ್ಲ. ಅವರನ್ನ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ರು. ಈಗ ಸುಭಾಷ್ ಚಂದ್ರ ಬೋಸರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಮಹಾತ್ಮ ಗಾಂಧೀಜಿ ಯಾರ್ಯಾರು ಕ್ರಾಂತಿಕಾರಿ ಚಿಂತನೆಗಳನ್ನು ಇಟ್ಕೊಂಡಿದ್ದಾರೋ ಅವರನ್ನೂ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ರು. ಆದ್ರೆ ಸುಭಾಷ್ ಚಂದ್ರ ಬೋಸರ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ತುಂಬಾ ಡಿಫರೆಂಟ್, ಅಗ್ರೆಸಿವ್. ಯಾವುದನ್ನು ಕೂಡ ನಾಳೆ ಮಾಡೋಣ ಅಂತಿಲ್ಲ, ಇವತ್ತು ಮಾಡಬೇಕಾಗಿರೋದು ಇವತ್ತೇ. ಮತ್ತು ಬ್ರಿಟಿಷರಿಗೆ ಕೈ ಚಾಚಿಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತಿರುವಂತದ್ದಿಲ್ಲ. ನಮಗೆ ಏನ್ ಆಗಬೇಕೋ ಅದನ್ನ ಆಗ್ರಹಿಸಿ ಕೇಳೋದೇ ನಿಶ್ಚಿತ ಅಂತ ಅವ್ರ ವರ್ಕಿಂಗ್ ಸ್ಟೈಲೇ ಚೇಂಜ್ ಇತ್ತು. ಕಾಂಗ್ರೆಸ್ಸಿಗೆ ಹೊಸ ತರುಣರ ರಕ್ತ ಬರಲಿಕ್ಕೆ ಶುರುವಾಯಿತು. ತರುಣರ ಆ ರಕ್ತ ಹರಿತಾ ಇದ್ದಂತೆ ಕಾಂಗ್ರೆಸ್ಸಿನ ವಾತಾವರಣವೇ ಬದಲಾಗ್ಲಿಕ್ಕೆ ಶುರುವಾಯಿತು. ಸ್ವಲ್ಪ ಹಳಬರಿಗೆ ಭಯ ಆಯ್ತು, ನಾವು ಇಷ್ಟು ವರ್ಷ ಕಟ್ಟಿದನೆಲ್ಲ ಈ ಹುಡುಗ ಬಂದೆಲ್ಲ ಚೇಂಜ್ ಮಾಡ್ತಿದ್ದಾನಲ್ಲ, ಏನಾದ್ರೂ ಮಾಡಬೇಕಲ್ಲ, ಹೇಗೂ 1 ವರ್ಷ ಇವೊಂದು ಮುಗಿದ್ರೆ ಸಾಕು ಅಂತ ನಿಶ್ಚಯ ಮಾಡಿದ್ರು. ಆದ್ರೆ ಸುಭಾಷ್ ಚಂದ್ರ ಬೋಸರು ಬಿಡೋ ಮನುಷ್ಯ ಅಲ್ವಲ್ಲ. ಮುಂದಿನ ವರ್ಷ ಮತ್ತೆ ಅಧ್ಯಕ್ಷರನ್ನು ಮಾಡೋ ಪ್ರಮೇಯ ಬಂದಾಗ ಸುಭಾಷ್ ಬಾಬು ಏನ್ ಹೇಳಿದ್ರು ಗೊತ್ತಾ? 1 ವರ್ಷದ ಅವಧಿ ನಂಗೆ ಸಾಕಾಗ್ಲಿಲ್ಲ, ಇನ್ನೊಂದು ವರ್ಷ ನನಗೆ ಕೊಡಿ ಅಂದ್ರು. ಅಲ್ಲಿವರೆಗೂ ಕಾಂಗ್ರೆಸ್ ಹೆಂಗಿತ್ತು ಗೊತ್ತಾ? ಗಾಂಧೀಜಿ ಏನ್ ಹೇಳ್ತಾರೋ ಅದೇ ಫೈನಲ್. ಗಾಂಧೀಜಿ ಯಾರನ್ನ ಅಧ್ಯಕ್ಷರು ಅಂತ ಹೇಳ್ತಾರೋ ಎಲ್ಲರೂ ಸೈಲೆಂಟ್ ಆಗಿ ಒಪ್ಕೋಬೇಕು, ಅವಿರೋಧವಾಗಿ ಆಯ್ಕೆ ಆಗಬೇಕು. ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಬದಲಾಗಲಿಲ್ಲ. ಇಲ್ಲಿ ಅಧ್ಯಕ್ಷರಿಗೆ ಚುನಾವಣೆಯೇ ಇಲ್ಲ, ಅವತ್ತೂ ಇರಲಿಲ್ಲ. ಅವತ್ತು ಅವಿರೋಧವಾಗಿ ಆಯ್ಕೆ, ಚುನಾವಣೆಯೇ ಇರಲಿಲ್ಲ. ಗಾಂಧೀಜಿ ಏನ್ ಹೇಳ್ತಾರೋ ಅದು ಫೈನಲ್ ಅಂತ. ಆದ್ರೆ ಸುಭಾಷ್ ಬಾಬು ಹೇಳಿದ್ರು, ಈಗ ಕಾಲ ಬದಲಾಗಿದೆ, ಈಗ ಪ್ರತಿಯೊಬ್ಬ ಅಧ್ಯಕ್ಷನು ತನ್ನ ಐಡಿಯಾಸ್, ತನ್ನ ಆಲೋಚನೆಗಳನ್ನು ಮುಂದಿಡಬೇಕು, ಅದಕ್ಕೆ ತಕ್ಕಂತೆ ಜನ ವೋಟ್ ಮಾಡಬೇಕು. ನಾನು ಯಾಕೆ ಈ ತರ ಅವೈಧಾನಿಕವಾದ, ಸಂವೈಧಾನಿಕವಲ್ಲದ, ಪ್ರಜಾಪ್ರಭುತ್ವ ಮಾದರಿ ಎಲ್ಲದ ಚಿಂತನೆಗಳನ್ನ ಹೇರ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿಕೊಂಡ ಸುಭಾಷ್ ಚಂದ್ರ ಬೋಸರು ಇವರೆಲ್ಲರ ವಿರುದ್ಧವಾಗಿ ಗಾಂಧೀಜಿಯನ್ನು ವಿರೋಧ ಹಾಕೊಂಡು, ಎದುರು ಹಾಕೊಂಡು ತಾವು ಎಲೆಕ್ಷನ್ಗೆ ನಿಲ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಗಾಂಧೀಜಿ ಮೊದಲು ಜವಾಹರ್ಲಾಲ್ ನೆಹರು ಕೇಳ್ಕೊಂಡ್ರು, ನೀನ್ ಆಗ್ತೀಯಾ ಅಂತ. ನೆಹರು ಬೇಡ ಅಂದ್ರು. ಗಾಂಧೀಜಿ ಪಟೇಲ್ರನ್ನ ಕೇಳ್ಕೊಂಡ್ರು, ಪಟೇಲ್ರು ನಾನು ನಿಂತ್ಕೊಳ್ಳಲ್ಲ ಅಂತಂದ್ರು. ಗಾಂಧೀಜಿ ಮೌಲಾನಾ ಆಜಾದ್ ಅವ್ರನ್ನ ಕೇಳಿದ್ರು, ಅವರೂ ನನಗೆ ಬೇಡ ಅಂತಂದ್ರು. ಸುಭಾಷರನ್ನ ಎದುರಾಕೊಳ್ಳದ. ಕೊನೆಗೆ ಗಾಂಧೀಜಿ ಬಹಳ ಕಡಿಮೆ ಜನರಿಗೆ ಮಾತ್ರ ಪರಿಚಯ ಇದ್ದ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ತಂದು, ನೀನ್ ನಿಂತ್ಕೋಬೇಕು, ಎಲೆಕ್ಷನ್ ನಂದೆ, ನೀ ತಲೆ ಕೆಡಿಸ್ಕೊಳ್ಬೇಡ ಅಂತಂದ್ರು. ಪಟ್ಟಾಭಿ ಸೀತಾರಾಮಯ್ಯ ವರ್ಸಸ್ ಸುಭಾಷ್ ಚಂದ್ರ ಬೋಸ್ ನಡೀತು. ಮಿತ್ರ, ನೀವು ನಂಬಲ್ಲ, ಅದು ಪಟ್ಟಾಭಿ ಸೀತಾರಾಮಯ್ಯನವರು ನೆಪಕ್ ಮಾತ್ರ. ಗಾಂಧೀಜಿನೇ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಅವ್ರ ವಿರುದ್ಧ ಸುಭಾಷ್ ಚಂದ್ರ ಬೋಸರು ಅನ್ನೋ ಮಟ್ಟಿಗೆ ಪ್ರಚಾರ ಆಯಿತು. ಎಲ್ಲ ಕಡೆ ಕಾಂಗ್ರೆಸ್ ಹಿಂದೆ ಗವರ್ಮೆಂಟ್ಗಳು ಇದ್ದಿದ್ರಿಂದ ಸಹಜವಾಗಿಯೇ ಪಟ್ಟಾಭಿ ಸೀತಾರಾಮಯ್ಯನವರು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗ್ಬೇಕಾಗಿತ್ತು. ಆದ್ರೆ ಸುಭಾಷ್ ಚಂದ್ರ ಬೋಸರು ಜನಮಾನಸದಲ್ಲಿ ಎಂತ ನೆಟ್ವರ್ಕ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರೆ, ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಾಗ ಪಟ್ಟಾಭಿ ಸೀತಾರಾಮಯ್ಯನವರಿಗೆ 1380 ಹತ್ರ ವೋಟ್ ಬಂತು. ಸುಭಾಷ್ ಚಂದ್ರ ಬೋಸರಿಗೆ 1580 ವೋಟ್ ಬಂದು 200 ವೋಟ್ಗಳಿಂದ ಗೆದ್ದು ಬಿಟ್ಟಿದ್ರು ಸುಭಾಷ್ ಚಂದ್ರ. ಅದೇ ಸಂದರ್ಭದಲ್ಲಿ ಆ ಗೆಲುವಿನ 3-4 ತಿಂಗಳ ನಂತರವೇ ಸುಭಾಷ್ ಚಂದ್ರ ಬೋಸರು ಕರ್ನಾಟಕಕ್ಕೂ ಬಂದಿತ್ತು. ಅವರು ಹಾವೇರಿಗೆ ಬಂದ್ರು, ಬೆಳಗಾವಿಗೆ ಬಂದ್ರು. ಅದೆಲ್ಲ ಯಾವಾಗ ಬಂದಿದ್ದು ಅಂತಂದ್ರೆ, ಅವರು ಈ ಗೆಲುವಿಗೆ ಕನ್ನಡಿಗರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಿ ಅಂತ ಗೌರವಿಸಿಯೇ ಹಾವೇರಿಗೆ ಬಂದು ಹೋಗಿದ್ದು. ನೆನಪಿಸ್ಕೊಳ್ಬೇಕಾದಂತ ಸಂದರ್ಭ ಇವತ್ತು. ಆದ್ರೆ ಮಜಾ ಏನಾಯ್ತು ಅಂತಂದ್ರೆ,
ಕಾಂಗ್ರೆಸ್ನಲ್ಲಿ ಗಾಂಧೀಜಿಯವರನ್ನ ವಿರೋಧಿಸಿ ಯಾರಾದ್ರೂ ಒಬ್ರು ಗೆಲ್ಬಹುದು ಅಂತಿತ್ತಲ್ಲ, ಇದೇ ಸಹಿಸಿಕೊಳ್ಳಿಕ್ಕೆ ಕಷ್ಟ ಆಗಿತ್ತು ಉಳಿದವ್ರಿಗೆಲ್ರಿಗೂ. ಏನ್ ಮಾಡಿದ್ರು ಗೊತ್ತೇನು? ಉಳಿದವರೆಲ್ಲರೂ ಅಸಹಕಾರ ಚಳವಳಿ ಶುರು ಮಾಡಿದ್ರು. ಬ್ರಿಟಿಷರ ವಿರುದ್ಧ ಅಲ್ಲ, ಸುಭಾಷ್ ಚಂದ್ರ ಬೋಸರ ವಿರುದ್ಧ. ಸುಭಾಷ್ ಚಂದ್ರ ಬೋಸರ ನೇತೃತ್ವಕ್ಕೆ ಕಾಂಗ್ರೆಸ್ನ ಒಳಗೆ ಅಸಹಕಾರ ಶುರುವಾಯಿತು. ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಅವರು ಯಾವುದಕ್ಕೂ ಸಹಕಾರ ಕೊಡ್ತಿರ್ಲಿಲ್ಲ. ಒಮ್ಮೆ ಅಂತೂ ಕಾಂಗ್ರೆಸ್ಸಿನ ಅಧಿವೇಶನ ನಡಿಬೇಕಿತ್ತಲ್ಲ, ಸುಭಾಷ್ ಚಂದ್ರ ಬೋಸರು ಸಿವಿಯರ್ ಆಗಿರುವಂತಹ ಜ್ವರದಿಂದ ಬಳಲ್ತಾ ಇದ್ರು. ಯಾವ ಕಾರಣಕ್ಕೂ ಅಧಿವೇಶನ ಮುಂದೂಡಲ್ಲ ಅಂತ ಕಾಂಗ್ರೆಸ್ ಕಮಿಟಿ ನಿಶ್ಚಯ ಮಾಡಿದ್ರ ಪರಿಣಾಮವಾಗಿ ಸ್ಟ್ರೆಚರ್ ಅಲ್ಲಿ ಮಲ್ಕೊಂಡೇ ಸುಭಾಷ್ ಚಂದ್ರ ಬೋಸರು ಅಧಿವೇಶನ ನಡೆಸ್ಕೊಳ್ಬೇಕಾಗ್ತದೆ. ಸುಭಾಷ್ ಚಂದ್ರ ಬೋಸರ ಭಾಷಣವನ್ನ ಅವರ ಅಣ್ಣ ಓದಿದ್ರು. ಆ ತರದ ಪರಿಸ್ಥಿತಿಯಲ್ಲಿದ್ರು ಸುಭಾಷ್ ಬಾಬು. ಕೊನೆಗೆ ಏನಾಯ್ತು ಗೊತ್ತೇನು? ಸುಭಾಷ್ ಚಂದ್ರ ಬೋಸರು ತನ್ನಿಂದಾಗಿ ಕಾಂಗ್ರೆಸ್ಸಿನ ಚಟುವಟಿಕೆ ನಿಲ್ಲಬಾರದು, ತಡೆಯಾಗಬಾರದು ಅಂತ ಹೇಳಿ ತಾವು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಗೆದ್ದಿದ್ದ ಆ ಅಧಿಕಾರವನ್ನ ಪರಿತ್ಯಾಗ ಮಾಡಿ ರಾಜೀನಾಮೆ ಪತ್ರವನ್ನು ಕೊಟ್ಬಿಟ್ರು. ತ್ಯಾಗ ಕೆಲವೊಂದ್ಸಲ ಸಹಜವಾಗಿ ಮಾಡಬೇಕಾಗತ್ತೆ, ಕೆಲವೊಂದ್ಸಲ ಪರಿಸ್ಥಿತಿಯ ಒತ್ತಡಕ್ಕೆ ಮಾಡಬೇಕಾಗತ್ತೆ. ಸುಭಾಷ್ ಚಂದ್ರ ಬೋಸರು ಅದನ್ನ ತ್ಯಾಗ ಮಾಡಿದ್ರು. ತಾವೇ ಫಾರ್ವರ್ಡ್ ಬ್ಲಾಕ್ ಅನ್ನ ಕಟ್ಕೊಂಡು ನಿಧಾನವಾಗಿ ಕಾಂಗ್ರೆಸ್ಸಿನ ಒಳಗೆ ಕ್ರಾಂತಿಕಾರದ ಚಿಂತನೆಯನ್ನು ಮೂಡಿಸ್ತಾ ಇದ್ರು. ಈ ಹೊತ್ತಿಗೆ ತುಂಬಾ ಘಟನೆಗಳು ಮಧ್ಯೆ ನಡೆದು, ಆದ್ರೆ ಆ ಹೊತ್ತಿಗೆ ಸರಿಯಾಗಿ ಸುಭಾಷ್ ಚಂದ್ರ ಬೋಸರಿಗೆ ಈ ದೇಶದಲ್ಲಿ ಏನಾದ್ರೂ ಮಾಡಬೇಕಲ್ಪ, ಏನೂ ನಡೀತಾ ಇಲ್ಲ ಅಂತ ಅನ್ಕೊಂಡ ಸುಭಾಷ್ ಚಂದ್ರ ಬೋಸರು ರಸ್ತೆಯಲ್ಲಿದ್ದ ಬ್ರಿಟಿಷರ ಪ್ರತಿಮೆಗಳನ್ನ ಒಡೆದಾಕ್ತೀನಿ ಅಂತ ನಿಶ್ಚಯ ಮಾಡಿ ತಿರುಗಾಡ್ತಾ ಇರುವಾಗ ಸಾವರ್ಕರ್ ಸುಭಾಷ್ ಚಂದ್ರ ಬೋಸರನ್ನ ಕರೆಸಿ ಹೇಳಿದ್ರು, ನೀನು ಪ್ರತಿಮೆ ಒಡೆದಾಕಿದ್ರೆ ಏನಾಗತ್ತೆ? ನಿನ್ನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. 2 ವರ್ಷ 3 ವರ್ಷ ನೀನ್ ಜೈಲೊಳಗೆ ಇರ್ತೀಯ. ಆಮೇಲೆ ಹೊರಗೆ ಬರೋದ್ರ ವೇಳೆಗೆ ಇಲ್ಲಿ ಬದಲೇ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಬದಲು ಏನಾದ್ರೂ ಮಾಡು. ಏನು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ವಿದೇಶಕ್ಕೆ ಹೋಗು, ರಾಸ್ ಬಿಹಾರಿ ಬೋಸ್ ಸೇನೆ ಕಟ್ಟಿದ್ದಾರೆ, ಆ ಸೇನೆಯನ್ನ ತೆಗೆದುಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡಿ ಈ ಬ್ರಿಟಿಷರನ್ನ ಇಲ್ಲಿಂದ ಓಡುವಂತೆ ನೀನ್ ಮಾಡಬೇಕು ಅಂತ ಸುಭಾಷ್ ಚಂದ್ರ ಬೋಸರಿಗೆ ಒಂದು ಕನಸು ಕಟ್ಟಿಕೊಟ್ಟ. ಸಾವರ್ಕರ್ ಬಗ್ಗೆ ಮಾತಾಡುವಾಗ ನನಗೆ ಆ ಕಾರಣಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಸಾವರ್ಕರ್ ಅನೇಕ ಬಾರಿ ತಾವು ಸೈಲೆಂಟ್ ಆಗಿ ಕೂತಿದ್ರು ಕೂಡ ಯಾರ ಮೂಲಕ ಯಾವ ಕೆಲಸ ಮಾಡಿಸಬಹುದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸುಭಾಷ್ ಚಂದ್ರ ಬೋಸರಿಗೆ ಒಂದು ಕಲ್ಪನೆ, ಒಂದು ದಿಕ್ಸೂಚಿ ಸಿಕ್ತಲ್ಲ, ಸುಭಾಷ್ ಚಂದ್ರ ಬೋಸರು ಏನ್ ಮಾಡಬೇಕು ಅಂತ 2 ತಿಂಗಳ ಕಾಲ ಯೋಚನೆ ಮಾಡಿದ್ರು. ಆ ವೇಳೆಗೆ ಬ್ರಿಟಿಷರವರನ್ನ ಬಂಧಿಸಿ ಗೃಹ ಬಂಧನದಲ್ಲಿಟ್ಟಿದ್ರು. ಗೃಹ ಬಂಧನದಲ್ಲಿಟ್ಟ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ನನಗೆ ಸ್ವಾತಂತ್ರ್ಯದ ಸಂಘರ್ಷ ಇನ್ನು ಸಾಕು, ನಾನು ಎಲ್ಲವನ್ನು ಬಿಟ್ಟು ಸನ್ಯಾಸಿಯಾಗ್ಬಿಡ್ತೀನಿ ಅಂತ ಗಡ್ಡ ಎಲ್ಲ ಬೆಳೆಸ್ಬಿಟ್ರು. ಬ್ರಿಟಿಷ್ ಅನ್ಕೊಂಡ್ರು ಸುಭಾಷರ ಎರ ಇನ್ನು ಮುಗೀತು. ಮನೆಯಲ್ಲಿ ಕೂಡ ಹಾಕಿ ಸುತ್ತಲೂ ಕಾವಲು ಹಾಕಿದ್ರೆ ಸಾಕು ಅಂತ ಮನೆಯಲ್ಲೇ ಕೂಡ ಕಾವಲು ಹಾಕಿದ್ರು. ಸುಭಾಷ್ ಚಂದ್ರ ಬೋಸ್ ಎಲ್ರಿಗೂ ಹೇಳಿದ್ರು, ಇನ್ನು ಮುಂದೆ ನಾನು ಯಾರನ್ನೂ ಭೇಟಿ ಮಾಡಲ್ಲ, ಅಣ್ಣನೊಬ್ಬನ ಬಿಟ್ರೆ ಇನ್ಯಾರನ್ನೂ ಮಾತಾಡಿಸಲ್ಲ ಅಂತ ಅಣ್ಣನ ಜೊತೆ ಮಾತ್ರ ಸಂಪರ್ಕ ಇಟ್ಕೊಂಡಿದ್ರು. ಅಣ್ಣನ ಮಗ ಆಗಾಗ ಬಂದಿರು ಊಟ ತಿಂಡಿ ಎಲ್ಲ ತಂದ್ಕೊಡ್ತಾ ಇದ್ದ. ಸುಭಾಷ್ ಅಷ್ಟೇ ಮಾಡ್ತಿದ್ರು. ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಹೊರಗಡೆ ಎಲ್ಲ ಜನಕ್ಕೂ ಸುಭಾಷ್ ಅಧ್ಯಯನ ಮಾಡ್ತಾರೆ, ಜಪ ಮಾಡ್ತಾರೆ, ಸಾಧನೆಯಲ್ಲಿ ಇರ್ತಾರೆ, ಇನ್ಯಾರನ್ನೂ ಭೇಟಿ ಮಾಡ್ತಿಲ್ಲ ಅಂತ ಹಂಗೆ ನಡೆದು ಬಿಡ್ತು. ಸುಭಾಷ್ ಚಂದ್ರ ಬೋಸರ ಗಡ್ಡ ಹೆಂಗ್ ಬೆಳೆದಿತ್ತು ಅಂತಂದ್ರೆ ಅವರನ್ನು ಹೊರಗಡೆ ಬಂದ್ರೆ ಯಾರು ಗುರುತಿಡಿಯೋ ಸ್ಥಿತಿಯಲ್ಲ, ಹಂಗಾಗ್ಬಿಟ್ರು ಸುಭಾಷ್. ರಾತ್ರಿ ಪಹರೆ ಕಾಯ್ತಾ ಇದ್ದಂತ ಪೊಲೀಸರು ಮನೆ ಹೊರಗಡೆ ನಿಂತಿದ್ದಾಗ ಒಂದಿನ ಸುಭಾಷರನ್ನು ನೋಡಬೇಕು ಅಂತ ಒಂದು ಬ್ಲಾಕ್ ಅಂಬಾಸಿಡರ್ ಕಾರ್ ಬಂತು. ಆ ಅಂಬಾಸಿಡರ್ ಕಾರಿಂದ ಯಾರೋ ಇಳಿದು ಸುಭಾಷರನ್ನು ನೋಡ್ಲಿಕ್ಕೆ ಹೋದವರು ತಂಪಾಡಿಗೆ ತಾವು ಮತ್ತೊಬ್ಬ ಅತಿಥಿನ ಕರ್ಕೊಂಡು ಹೊರಟರು. ಪೊಲೀಸರು ಎದುರುಗಡೆನೆ ಹೊರಟರು. ಅದಾದ 10 ದಿನಕ್ಕೆ ಪೊಲೀಸರಿಗೆ ಗೊತ್ತಾಯ್ತು ಸುಭಾಷರು ಮನೆಯೊಳಗಿಲ್ಲ ಅಂತ. ಅದಾದ 10 ದಿನಕ್ಕೆ ಗೊತ್ತಾಯ್ತು ಸುಭಾಷರು ಮನೆಯೊಳಗಿಲ್ಲ. ಅವರಿಗೆ ನಿನ್ನೆಯಿಂದ ಇಟ್ಟಿದ್ದ ಊಟ ಅವರು ತಿಂದಿಲ್ಲ, ಹಾಗೆ ಇದೆ. 3 ದಿನದಿಂದ ನೋಡ್ತಿದೀವಿ, ಅವರಿಂದ ಯಾವುದೇ ಸುದ್ದಿ ಬರ್ತಿಲ್ಲ ಅಂತ ಮನೆಯವರು ಸ್ವಲ್ಪ ಗಲಾಟೆ ಮಾಡಿದ ಮೇಲೆ ಎಲ್ಲರೂ ಬಂದು ಬಾಗಿಲನ್ನು ಒಡೆದು ನೋಡಿದ್ರೆ ಒಳಗಡೆ ಸುಭಾಷರು ಇಲ್ಲ. ಪೊಲೀಸರಿಗೆ ಗಾಬರಿ, ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಯ್ತಿದ್ದೀವಿ. ಈ ಮನುಷ್ಯ ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಹೆಂಗ್ ಹೋದ? ಎಲ್ಲದ ಭೂಮಿ ಒಳಗೋದ್ನೋ, ಆಕಾಶ ಹೊತ್ಕೊಂಡು ಹೋಯ್ತೋ, ಏನಾಯ್ತು ಅಂತ ಗೊತ್ತಿಲ್ಲ. ಅತೀಂದ್ರಿಯ ಶಕ್ತಿಯನ್ನ ಪಡ್ಕೊಂಡು ಸುಭಾಷರು ಕಾಣೆಯಾದ್ರೆ ಗೊತ್ತಿಲ್ಲ. ಜಗತ್ತಿನ ಈ ದೇಶದ ಎಲ್ಲ ಜನ ಹೇಳಿದ್ರು ಅವ್ರಿಗೊಂದು ವಿಶೇಷವಾದ ಶಕ್ತಿ ಬಂದಿದೆ ಅಂತ. ಆದ್ರೆ ಬ್ರಿಟಿಷರಿಗೆ ಗೊತ್ತಿದೆ ಈ ಮನುಷ್ಯ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಸುಭಾಷ್ ಬಾಬು ಹೊರಟ ತಕ್ಷಣ ನೇರವಾಗಿ ಅವರು ಕಾಬೂಲಿಗೆ ಹೋದ್ರು, ಅಫ್ಘಾನಿಸ್ತಾನಕ್ಕೆ ಹೋದ್ರು. ಅಫ್ಘಾನಿಸ್ತಾನ ಅದೊಂದು ದೊಡ್ಡ ಯಾತ್ರೆ ಅವರದ್ದು. ಯಾವಾಗಲಾದ್ರೂ ಆ ಯಾತ್ರೆ ನೀವು ಓದಬೇಕು, ಅತ್ಯದ್ಭುತವಾದ ಯಾತ್ರೆ. ಮುಸಲ್ಮಾನ್ ಹೆಸರನ್ನ ತಮಗ್ ತಾವು ಇಟ್ಕೊಂಡು ಇನ್ಶೂರೆನ್ಸ್ ಇನ್ಸ್ಪೆಕ್ಟರ್ ಅಂತ ಅವ್ರ ಯಾತ್ರೆ ಶುರುವಾಗಿ ಕಾಬೂಲ್ನ ಅಡ್ಡಾ ಶರೀಫ್ ಹೋಗಿ ಅಲ್ಲಿ ಮಾತು ಬಾರದ ಮೌನಿಯಾಗಿ ಅವ್ರು ಅಲ್ಲಿಗೆ ಹೋಗಿ ಅಡ್ಡಾ ಶರೀಫ್ನ ದರ್ಗಾಕ್ಕೆ ತಲೆ ಹಚ್ಚಿ ಹಣೆ ಹಚ್ಚಿ ಅಲ್ಲಿಂದ ಮುಂದೆ ಅವರು ಜರ್ಮನಿಯ ದೂತಾವಾಸದ ಸಂಪರ್ಕವನ್ನು ಬೆಳೆಸಿಕೊಂಡು ಜರ್ಮನಿಗೆ ಹೋಗಿ ನಿಲ್ಲುವವರೆಗೆ ಅವ್ರ ಯಾತ್ರೆ ಇತ್ತಲ್ಲ ಅತ್ಯದ್ಭುತವಾದ. ಒಂದೇ ಒಂದು ಸುಳಿವು ಯಾರಿಗೂ ಸಿಗಲಿಲ್ಲ. ತಿಂಗಳುಗಟ್ಟಲೆ ಬ್ರಿಟಿಷ್ ಪೊಲೀಸರು ಕಣ್ಣಿಗೆ ಎಣ್ಣೆ ಹಾಕೊಂಡು ಹುಡುಕಿದ್ರು, ಎಲ್ಲ ಹೋಗಿದ್ದಾನಿತ್ತ ಗೊತ್ತಾಗ್ಲಿಲ್ಲ.
ಜರ್ಮನಿಗೆ ಹೋದ್ರು. ಜರ್ಮನಿಯಲ್ಲಿ ಅವರು ಹಿಟ್ಲರ್ನ ಭೇಟಿ ಮಾಡಬೇಕು ಅನ್ನೋದು ಎಲ್ಲ ಪ್ರಯತ್ನವನ್ನು ತೀವ್ರವಾಗಿ ಮಾಡಿ ಕೊನೆಗೂ ಹಿಟ್ಲರ್ನ ಸಂಪರ್ಕ ಸಾಧಿಸಿ ಹಿಟ್ಲರ್ ಹೇಳ್ದ, ಭೂಪಟವನ್ನು ತೋರಿಸಿ ಹೇಳ್ದ, ನನ್ನ ಸಹಕಾರ ಬೇಕು ಅಂತ ಕೇಳಿದ್ಯಾ, ನಾನಿರೋದೆಲ್ಲಿ, ಭಾರತ ಇರೋದಲ್ಲಿ, ಹೇಗೆ ಸಹಕಾರ ಮಾಡಬಹುದು? ಸುಭಾಷ್ ಚಂದ್ರ ಬೋಸರಿಗೆ ಗೊತ್ತಿತ್ತು, ಹಿಟ್ಲರ್ ಮನಸ್ಸು ಮಾಡಿದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತದ ಸಹಕಾರಕ್ಕೆ ನಿಂತುಕೊಳ್ಳುತ್ತೆ. ಅವ್ರು ಹೇಳಿದ್ರು, ಏನು ಮಾಡೋದು ಬೇಡ, ನಿಮ್ಮ ಹತ್ರ ಭಾರತದ ಯುದ್ಧ ಕೈದಿಗಳಿದ್ದಾರಲ್ಲ, ಆ ಸೈನಿಕರ ಸೇನೆ ಕಟ್ತೀನಿ, ನಮಗೊಂದು ಫ್ರೀ ಇಂಡಿಯಾ ಸೆಂಟರ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹಿಟ್ಲರ್ನ ಸಹಕಾರ ಪಡ್ಕೊಂಡು ಫ್ರೀ ಇಂಡಿಯಾ ಸೆಂಟರ್ ಮಾಡಿದ್ರು. ಆ ಫ್ರೀ ಇಂಡಿಯಾ ಸೆಂಟರ್ ನ ಮೂಲಕವೇ ಅವರು ಮೊದಲ ರೇಡಿಯೋ ಸ್ಟೇಷನ್ ನ ಶುರು ಮಾಡಿದ್ರು. ಸಿಂಗಾಪುರ್ನ ರೇಡಿಯೋ ಸ್ಟೇಷನ್ ಶುರುವಾಯ್ತು. ಆ ರೇಡಿಯೋ ಸ್ಟೇಷನ್ ನಿಂದ ಮೊದಲ ಭಾಷಣ ಸುಭಾಷ್ ಚಂದ್ರ ಬೋಸರು ಮಾಡ್ತಾರೆ. ಈ ದೇಶದ ಮನೆ ಮನೆಗಳಲ್ಲೂ ರೇಡಿಯೋ ಟ್ಯೂನ್ ಆಗಿ ಕೇಳ್ತಿದ್ದಾರೆ. ಕೇಳುವಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನಾನು ನಿಮ್ಮ ಸುಭಾಷ್ ಚಂದ್ರ ಬೋಸ್ ಮಾತಾಡ್ತಿದ್ದೀನಿ. ಹೆಂಗಾಗಿರ್ಬೇಡ ಈ ದೇಶ ಜನಕ್ಕೆ. ಯಾರನ್ನ ಒಂದು ವರ್ಷದ ಹಿಂದೆ ಇಲ್ಲ, ಹೋಗ್ಬಿಟ್ಟಿದ್ದಾರೆ, ಕಳೆದೋಗ್ಬಿಟ್ಟಿದ್ದಾರೆ, ಕಾಣೆಯಾಗಿದ್ದಾರೆ, ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ವು, ಇದ್ದಕ್ಕಿದ್ದಂತೆ ಸುಭಾಷ್ ಚಂದ್ರ ಬೋಸರು ಜಾಗೃತರಾಗಿ ಬಂದ್ರಲ್ಲ. ಅವ್ರು ಹೇಳ್ತಾರೆ, ನನ್ನ ಜೀವನದ ಅತ್ಯುನ್ನತವಾದ ಗುರಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋದು, ಅದಕ್ಕೋಸ್ಕರ ಬಂದಿದ್ದೀನಿ. ಯಾರ್ಯಾರು ಬ್ರಿಟಿಷರ ವಿರೋಧಿಗಳಿದ್ದಾರೋ ಅವರನ್ನೆಲ್ಲ ಒಟ್ಟು ಮಾಡ್ತೀನಿ, ಅವರೆಲ್ಲರ ಸಹಕಾರ ಪಡ್ಕೊಂಡು ನಾನು ಭಾರತಕ್ಕೆ ಬರ್ತೀನಿ, ಆಕ್ರಮಣ ಮಾಡಿ ಬ್ರಿಟಿಷರನ್ನ ಓಡಿಸ್ತೀನಿ, ಅವತ್ ನೀವು ನನ್ನ ಜೊತೆ ನಿಂತ್ಕೋಬೇಕು ಅಂತ ತಾವು ಅಲ್ಲಿಂದ ಭಾರತೀಯರಿಗೆ ಕರೆ ಕೊಡುವಂತ ಅತ್ಯದ್ಭುತವಾದ ಸಾಧನೆ ಮಾಡಿ. ಮಿತ್ರ, ಆವತ್ತಿನ ದಿನಗಳಲ್ಲಿ ಹೆಂಗಿತ್ತು ಅಂತಂದ್ರೆ, ಒಂದ್ ಕಡೆ ನಿಶ್ಚೇಷ್ಟಿತವಾಗಿ ಬಿದ್ದಿದ್ದಂತ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಎಲ್ಲ ಅನ್ಕೊಂಡಿದ್ರೆ, ಕಾಂಗ್ರೆಸ್ ಹೇಳ್ತಾ ಇತ್ತು, ನಾವೆಲ್ಲರೂ ಶಾಂತಿಯುತವಾಗಿರ್ಬೇಕು, ಬ್ರಿಟಿಷರು ಕೆಟ್ಟವರಲ್ಲ, ದೇವರ ಆಸ್ಥಾನದಲ್ಲಿ ಎಲ್ಲರೂ ಒಳ್ಳೆಯವರೇ ಅನ್ನುವಂತ ಚಿಂತನೆಯನ್ನು ಕೊಟ್ಟು ಹೋರಾಟದ ಸ್ಪಿರಿಟ್ ಅನ್ನೇ ಹಾಳು ಮಾಡುವಂತ ಕಾಲಕ್ಕೆ ಒಬ್ಬ ಸುಭಾಷ್ ಚಂದ್ರ ಬೋಸರು ಈ ದೇಶದಲ್ಲಿ ಎಂತ ಮಿಂಚಿನ ಸಂಚಾರ ಉಂಟು ಮಾಡಿದ್ರು ಅಂದ್ರೆ ಜನಕ್ಕೊಂದು ಹೊಸ ಆಶಾಕಿರಣ ಗೋಚರವಾಗ್ಲಿಕ್ಕೆ ಶುರುವಾಗ್ಬಿಡ್ತು. ಸುಭಾಷ್ ಚಂದ್ರ ಬೋಸರು ಜರ್ಮನಿಯ, ಇಟಲಿಯ, ಆಸ್ಟ್ರಿಯಾದ ಎಲ್ಲ ಸಹಕಾರವನ್ನು ಪಡ್ಕೊಂಡು ಹಿಟ್ಲರ್ಗೆ ಹೇಳಿ ಅವ್ರು ಈ ಕಡೆ ಪೂರ್ವ ಭಾಗಕ್ಕೆ ಬಂದು ಜಪಾನಿನ ಸಹಕಾರ ಪಡ್ಕೊಂಡ್ರು. ಜನರಲ್ ಟೋಜೋ ಯಾರು ಭಾರತದ ಬಗ್ಗೆ ಒಂದು ಪ್ರೀತಿಯನ್ನ, ಕಾಳಜಿಯನ್ನ ಬೆಳೆಸ್ಕೊಂಡಿದ್ನೋ ಆತನೊಂದಿಗೆ ಮುಖಾಮುಖಿ ಮಾತನಾಡ್ತಾ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ನನ್ನ ದೇಶದ ಸ್ವಾತಂತ್ರ್ಯಕ್ಕೆ ನೀವು ಸಹಕಾರ ಮಾಡಬೇಕು. ಸುಭಾಷ್ ಚಂದ್ರ ಬೋಸರ ಮಾತಿನಲ್ಲಿ ಎಷ್ಟು ಕ್ಲಾರಿಟಿ ಇತ್ತು ಗೊತ್ತೇ? ಇಟಲಿಯ ಮುಸೋಲಿನಿಯನ್ನ ಸುಭಾಷ್ ಚಂದ್ರ ಬೋಸರು ಭೇಟಿ ಮಾಡಿದಾಗ ಇಟಲಿಯ ಮುಸೋಲಿನಿ ಸುಭಾಷ್ ಚಂದ್ರ ಬೋಸರನ್ನ ಕೇಳ್ತಾನೆ, ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅನ್ನೋ ವಿಶ್ವಾಸ ಇದೆಯೇನು? ಸುಭಾಷ್ ಚಂದ್ರ ಬೋಸ್ ಏನು ಉತ್ತರ ಕೊಡ್ತಾರೆ ಗೊತ್ತಾ? ನಿಸ್ಸಂಶಯವಾಗಿ. ಮುಸೋಲಿನಿ ಕೇಳ್ತಾನೆ, ಶಾಂತಿ ಮಾರ್ಗವೋ ಅಥವಾ ಸಶಸ್ತ್ರ ಕ್ರಾಂತಿಯೋ? ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು, ಸಶಸ್ತ್ರ ಕ್ರಾಂತಿಯ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವ ಮಾರ್ಗ. ಹಂಗಂದ ತಕ್ಷಣ ಮುಸೋಲಿನಿ ಹೇಳ್ತಾನೆ, ಹಾಗಿದ್ರೆ ನನ್ನ 100% ಬೆಂಬಲ ನಿಮ್ಗಿದೆ, ನಿಮ್ಗೆ ಬೇಕಾಗಿರುವಂತ ಯಾವ್ಯಾವ ಸಹಕಾರಕ್ಕೆ ಸಿದ್ಧರಾಗಿ ಎಲ್ಲ ತರದ ಸಹಕಾರ ಕೊಡ್ತೀನಿ ಅಂತ. ಸುಭಾಷ್ ಚಂದ್ರ ಬೋಸರು ಎಲ್ಲ ಸಹಕಾರವನ್ನು ಪಡ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ? ಸುಭಾಷ್ ಚಂದ್ರ ಬೋಸರು ಮೊದಲ ಹಂಗಾಮಿ ಸ್ವತಂತ್ರ ಭಾರತದ ಸರ್ಕಾರವನ್ನ ರಚನೆ ಮಾಡ್ತಾರೆ. ಹಂಗಾಮಿ ಸರ್ಕಾರ. ಮುಂದೆ ಭಾರತ ಸ್ವತಂತ್ರವಾದಾಗ ಅದನ್ನ ಆಳುವಂತ ಸರ್ಕಾರವನ್ನ ನಾನು ಇವತ್ತೇ ರಚನೆ ಮಾಡ್ತಿದ್ದೀನಿ. ನೀವು ಯಾರ್ಯಾರ ಸಹಕಾರ ನಮ್ಗೆ ಕೊಡ್ತಿದ್ದೀರೋ, ನೀವು ಯಾವುದೋ ಒಂದು ಸಂಘಟನೆ ಕೊಡ್ತಾ ಇಲ್ಲ, ಭಾರತಕ್ಕೆ ಸಹಕಾರ ಕೊಡ್ತಾ ಇದ್ದೀರಿ ಎನ್ನುವಂತ ಭಾವನೆಯನ್ನ ಎಲ್ಲ ರಾಷ್ಟ್ರಗಳಲ್ಲೂ ಮೂಡಿಸಿ ಕನಿಷ್ಠ ಪಕ್ಷ 15 ರಾಷ್ಟ್ರಗಳ ಸಂಬಂಧವನ್ನ ಏರ್ಪಡಿಸ್ಕೊಳ್ತಾರೆ ಈ ಸರ್ಕಾರದಲ್ಲಿ. ಹೀಗಾಗಿ ಈ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಸ್ವಲ್ಪ ಧೈರ್ಯವಾಗಿ ಹೇಳ್ಬೋದು, ಸುಭಾಷ್ ಚಂದ್ರ ಬೋಸರೇ ಮೊದಲ ಪ್ರಧಾನಮಂತ್ರಿ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ರಚಿಸಿದ ಹಂಗಾಮಿ ಸರ್ಕಾರದ ಪ್ರಧಾನಮಂತ್ರಿ. ಹಂಗಂತ ಹಂಗಾಮಿ ಸರ್ಕಾರ ಸುಮ್ಮನೆ ರಚನೆ ಮಾಡಿರಲಿಲ್ಲ ಪುಣ್ಯಾತ್ಮ. ಒಬ್ಬ ಪ್ರಧಾನಮಂತ್ರಿ ಆದ್ರೆ ಸಾಕೋದಿಲ್ಲ, ಟೋಟಲ್ ಕ್ಯಾಬಿನೆಟ್ ಇತ್ತು. ಈ ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಸಚಿವ ಯಾರಾಗಬೇಕು, ಈ ಕ್ಯಾಬಿನೆಟ್ ನಲ್ಲಿ ಕೈಗಾರಿಕಾ ಮಂತ್ರಿ ಯಾರಾಗಿರ್ಬೇಕು, ರಕ್ಷಣಾ ಸಚಿವರು ಯಾರಿರ್ಬೇಕು, ಎಲ್ಲವೂ ಇತ್ತು. ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಬಂದ ನಂತರ ತೀರಾ ಕೊನೆಯ ಹಳ್ಳಿಯವರೆಗೂ ಕೂಡ ಅಭಿವೃದ್ಧಿಯನ್ನು ಮುಟ್ಟಿಸೋದು ಹೇಗೆ ಅನ್ನೋದಕ್ಕೆ ಬ್ಲೂ ಪ್ರಿಂಟ್ ಇತ್ತು. ಸುಭಾಷ್ ಚಂದ್ರ ಬೋಸರು ಜೈಲುಗಳಲ್ಲಿ ಕಳೆದ ದಿನಗಳನ್ನ ವ್ಯರ್ಥವಾಗಿ ಕಳೆಯಲಿಲ್ಲ. ಜವಾಹರ್ಲಾಲ್ ನೆಹರು ಜೈಲಿನಲ್ಲಿದ್ದಾಗ ಅವರು ಪುಸ್ತಕಗಳನ್ನು ಬರೆದರು. ಸುಭಾಷ್ ಚಂದ್ರ ಬೋಸರು ಜೈಲಿನಲ್ಲಿದ್ದಾಗ ಸ್ವಾತಂತ್ರ್ಯ ಬಂದ ಮೇಲೆ ಭಾರತವನ್ನು ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಬ್ಲೂ ಪ್ರಿಂಟ್ ರಚನೆ ಮಾಡಿಕೊಂಡಿದ್ದು. ಇದೇ ಇದ್ದಂತ ಡಿಫರೆನ್ಸ್. ಸುಭಾಷ್ ಚಂದ್ರ ಬೋಸರ ದೂರದೃಷ್ಟಿ ಇತ್ತಲ್ಲ, ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಮಿತ್ರರೇ.
ಸುಭಾಷ್ ಚಂದ್ರ ಬೋಸರು ಸಿಂಗಪುರ್ನಲ್ಲಿ ನಿಂತರು. ಸುಭಾಷ್ ಚಂದ್ರ ಬೋಸರು ಜಪಾನಿಗೆ ಹೋದಾಗ ಜಪಾನ್ನಲ್ಲಿದ್ದಂತ ರಾಸ್ ಬಿಹಾರಿ ಬೋಸರು ತಾವು ಕಷ್ಟಪಟ್ಟು 22 ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿದ್ದ ಎಲ್ಲ ಸೈನ್ಯದ ಮಾಹಿತಿಯನ್ನ ಅವ್ರ ಕೈಲಿ ಕೊಟ್ಟು ಹೇಳಿದ್ರು, ಇನ್ ಮುಂದೆ ಇಲ್ಲಿನ ಫ್ರೀ ಇಂಡಿಯಾ ಸೆಂಟರ್ ನ ಅಧ್ಯಕ್ಷರು ನೀವು ಆಗ್ಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಸುಭಾಷ್ ಚಂದ್ರ ಬೋಸರು ಫ್ರೀ ಇಂಡಿಯಾ ಸೆಂಟರ್ ನ ಅಧ್ಯಕ್ಷರು, ಸುಭಾಷ್ ಚಂದ್ರ ಬೋಸರು ಹಂಗಾಮಿ ಭಾರತ ಸರ್ಕಾರದ ಪ್ರಧಾನಿ, ಸುಭಾಷ್ ಚಂದ್ರ ಬೋಸರು ಅವರೇ ಕಟ್ಟಿದ ರಾಸ್ ಬಿಹಾರಿ ಬೋಸರಿಂದ ಪಡ್ಕೊಂಡಂತ ವಿಸ್ತಾರವಾಗಿರುವಂತಹ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿತ್ತು. ಯಾವ ವ್ಯಕ್ತಿ ಸೇನೆಗೆ ಸೇರಿಕೊಳ್ಳಲಿಕ್ಕೆ ಕಷ್ಟ ಅಂತಿತ್ತೋ ಆತ ಭಾರತೀಯ ಸೇನೆಯನ್ನು ಮುನ್ನಡೆಸುವಂತ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದ. ಮಿತ್ರ, ಇವೆಲ್ಲವೂ ಸುಮ್ಮನೆ ಆಗುವಂತದ್ದಲ್ಲ. ನಾನು ಅನೇಕ ಬಾರಿ ಸುಭಾಷರ ಬಗ್ಗೆ ಓದ್ತಿರುವಾಗ ಅನ್ಕೊಳ್ತೀನಿ, ಸುಭಾಷರ ಭಾಷಣಗಳು ಹೆಂಗಿದ್ವು ಗೊತ್ತೇನು? ಸಿಂಗಪುರ್ನಲ್ಲಿ ಸುಭಾಷರ ಭಾಷಣ ಮಾಡ್ಲಿಕ್ಕೆ ನಿಂತರು, ಭಾಷಣ ಮಾಡ್ತಾ ಸೇನೆಗೆ ಜನ ಬೇಕು, ಸೇನೆಗೆ ದುಡ್ಡು ಬೇಕು ಅಂತ ಕೇಳಿದ್ರೆ ತರುಣರಲ್ಲ, ಅವು ಮುಂದಕ್ಕೆ ಬಂದು ನಾವು ಸೈನಿಕರಾಗ್ತೀವಿ, ಅವರಿಗೆ ಗೊತ್ತೇ ಇಲ್ಲ ಸೈನ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸುಭಾಷ್ ಬಾಬು ಮಾತಿಗೆ ಸೈನಿಕರಾಗಿ ಆಗ್ತೀವಿ ಅಂತ ಬರ್ತಾರೆ. ಇನ್ನು ಕೆಲವರು ಸುಭಾಷರ ಮಾತಿಗೆ, ಒಂದು ತಾಯಿ ಅಂತೂ ಸುಭಾಷರ ಮಾತಿಗೆ ನನ್ನ ಸೈನ್ಯಕ್ಕೆ ದುಡ್ಡು ಬೇಕು, ನಾನು ಬೇರೆಯವ್ರ ಹತ್ರ ಭಿಕ್ಷೆ ಬೇಡಲಿಕ್ಕೆ ಇಚ್ಛೆ ಪಡಲ್ಲ, ನನ್ನ ಭಾರತೀಯರು ಕೊಟ್ಟ ದುಡ್ಡಿನಿಂದ ಪೂರ್ವ ದೇಶಗಳಲ್ಲಿದ್ದ 20 ಲಕ್ಷ ಭಾರತೀಯರನ್ನ ಅವರು ಉದ್ದೇಶಿಸಿ ಮಾತನಾಡ್ತಿದ್ದೆ ಹಾಗೆ, ನನ್ನ ಭಾರತೀಯರು ಕೊಡುವ ದುಡ್ಡಿನಿಂದ ನನ್ನ ಸೈನಿಕರನ್ನ ಸಾಕ್ಬೇಕು, ದುಡ್ಡು ಕೊಡಿ ಅಂತಂದ್ರೆ ಸಭೆಯಲ್ಲಿದ್ದ ಒಬ್ಬ ಹೆಣ್ಣು ಮಗಳು ಎದ್ದು ನಿಂತ್ಕೊಂಡು, ನನ್ನ ಹತ್ರ ಏನೂ ಇಲ್ಲ ಕಣಪ್ಪ ಮಗು, 2 ಬಂಗಾರದ ಬಳೆ ಇದೆ, ತಗೋ ಇದನ್ನ ಅಂತ ಬಂಗಾರದ ಬಳೆ ಕೊಟ್ಬಿಡ್ತಿದ್ಲಂತೆ ಸುಭಾಷರಿಗೆ. ಎಷ್ಟು ಒಡವೆಯ ಸಂಗ್ರಹ ಆಗ್ತಿತ್ತು. ನನಗೆ ಬಹಳ ಬಹಳ ದುಃಖಕಾರಿ ಸಂಗತಿ ಏನು ಅಂದ್ರೆ, ಸುಭಾಷರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅಂತ ಹೇಳ್ತಾರಲ್ಲ, ಅವತ್ತು ಸುಭಾಷರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ಳೋಕ್ಕಿಂತ ಮುಂಚೆ ಅವರು ಫ್ಲೈಟ್ ಹತ್ತಬೇಕು ಅಂತ ಹೊರಟಾಗ ಯಾರೋ ಒಬ್ಬ ಭಾರತೀಯ ವ್ಯಕ್ತಿ ಓಡ್ ಬಂದಂತೆ, ಚಾಲಕನ ಗೋಗರ್ತ್ ಕೇಳ್ಕೊಂಡಂತೆ, 2 ನಿಮಿಷ ಇರಪ್ಪ. ಅವನು ಕೇಳಿದ ಯಾಕೆ ಅಂತ. ಈ ಪುಣ್ಯಾತ್ಮ ನಮಗೋಸ್ಕರ ತುಂಬಾ ಕೆಲಸ ಮಾಡ್ತಿದ್ದಾನೆ, ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ, ಎಲ್ಲರೂ ಸೇರ್ಕೊಂಡು ಸಂಗ್ರಹಿಸಿದ ಒಂದು ಸೂಟ್ ಕೇಸ್ನಷ್ಟು ಹಣ ಇದೆ, ಅದನ್ನ ಅವನಿಗೆ ತಲುಪಿಸ್ಬಿಟ್ರೆ ನಮ್ಗೆ ಸಮಾಧಾನ, ಅವನ ಕೆಲಸಕ್ಕೆ ಅನುಕೂಲ ಆಗ್ಲಿ ಅಂತ ಸಾವಿಗೂ ಮುಂಚೆ, ಸಾವು ಅಂತ ಏನಾದ್ರು ಹೇಳ್ತೀವೋ ಅದಕ್ಕೂ ಮುಂಚೆ ಒಂದು ಸೂಟ್ ಕೇಸ್ ತುಂಬಾ ಹಣವಂತ ಅನ್ಕೊಟ್ರಂತಲ್ಲ ಸುಭಾಷರಿಗೆ. ಹೆಂಗ್ ಸಾಧ್ಯ ಆಯ್ತು ಮಿತ್ರರು? ಹಣ ಕೊಟ್ಟಿ ದೊಡ್ಡದಲ್ಲ ಹೌದು, ಆದ್ರೆ ಸೈನಿಕನಾಗಿ ಸುಭಾಷರಿಗೋಸ್ಕರ ಪ್ರಾಣವನ್ನು ಕೊಡ್ತೀನಿ ಅಂತ ಮುಂದೆ ಬಂದ್ರಲ್ಲ, ಅದೇಂಗ್ ಸಾಧ್ಯ ಆಯ್ತು? ಸುಭಾಷ್ ಚಂದ್ರ ಬೋಸ್ ಹೇಳ್ತಾರಲ್ಲ, ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಹೇಳಿದಾಗ ರಕ್ತವನ್ನು ಕೊಡ್ಲಿಕ್ಕೆ ಮುಂದೆ ಬಂದು ನಿಂತ್ಕೊಳ್ತಾರಲ್ಲ. 1944 ಫೆಬ್ರವರಿ 3ಕ್ಕೆ ಸುಭಾಷ್ ಚಂದ್ರ ಬೋಸರು ಭಾಷಣ ಮಾಡ್ತಾರೆ. 44 ಫೆಬ್ರವರಿ 3ಕ್ಕೆ ಸುಭಾಷ್ ಚಂದ್ರ ಬೋಸರು ಭಾಷಣ ಮಾಡ್ತಾರೆ. ಏನು ಭಾಷಣ? ತನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿ, ಆ ನ್ಯಾಷನಲ್ ಆರ್ಮಿಯ ಸೈನಿಕರಿಗೆ ದೆಹಲಿಗೆ ಹೋಗ್ಲಿಕ್ಕೋಸ್ಕರ ಘೋಷಣೆ, ಅದು ದಿಲ್ಲಿ ಚಲೋ ಅನ್ನುವಂತ ಘೋಷಣೆ ಮೊಳಗುತ್ತೆ. ಆ ದಿಲ್ಲಿ ಚಲೋ ಅನ್ನೋ ಘೋಷಣೆ ಮೊಳಗುವಾಗ ಸುಭಾಷ್ ಚಂದ್ರ ಬೋಸರು ಏನ್ ಹೇಳ್ತಾರೆ ಗೊತ್ತಾ? ಎಷ್ಟು ಜನ ಈ ಯುದ್ಧದಲ್ಲಿ ಬದುಕಿರ್ತೀವೋ ಸತ್ತಿರ್ತೀವೋ ಗೊತ್ತಿಲ್ಲ, ಆದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ಸಾಯೋದಿದ್ರೂ ಕೂಡ ದೆಹಲಿಗೆ ಸಾಗುವ ರಸ್ತೆಯನ್ನ ಮುತ್ತಿಟ್ಟೆ ಸಾಯಬೇಕು ಅನ್ನೋದನ್ನ ನೆನಪಿಟ್ಕೊಳ್ಳಿ ಅಂತ ಸುಭಾಷ್ ಚಂದ್ರ ಬೋಸರು ಘೋಷಣೆ ಹೊರಡಿಸ್ತಾರಲ್ಲ. ಬರ್ಮಾದಲ್ಲಿ ಸುಭಾಷ್ ಚಂದ್ರ ಬೋಸರು ಸೈನಿಕರನ್ನು ಉದ್ದೇಶಿಸಿ ಮಾತನಾಡ್ತಿರುವ ಹೊತ್ತಲ್ಲಿ ಹಂಗಾಮಿ ಸರ್ಕಾರದ ಕೇಂದ್ರ ಅವರದ್ದು ಬರ್ಮಾದಲ್ಲಿ, ಆ ಕೇಂದ್ರದ ಮೂಲಕ ಸೈನಿಕರನ್ನು ಉದ್ದೇಶಿಸಿ ಮಾತನಾಡ್ತಿರುವಾಗ ಇದ್ದಕ್ಕಿದ್ದಂತೆ ಶಸ್ತ್ರ ರಾಷ್ಟ್ರದ ವಿಮಾನಗಳು ಬಂದು ಬರ್ಮಾದ ಅಲ್ಲಿನ ಮುಖ್ಯ ನಾಯಕರುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡಿದ್ರೆ, ವೇದಿಕೆ ಮೇಲೆ ನಿಂತ ಸುಭಾಷ್ ಚಂದ್ರ ಬೋಸ್ ಒಂದಿಂತು ಅಲಗಾಡದೆ ತಾನು ಹೇಳಬೇಕಾದನ್ನೆಲ್ಲ ಹೇಳಿ, ಕೊಡಬೇಕಾದ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು, ಈ ಸಭೆಯಲ್ಲಿರುವಂತ ಕೊನೆಯ ಸೈನಿಕನು ಸುರಕ್ಷಿತ ಜಾಗ ಸೇರಿಕೊಳ್ಳುವವರೆಗೂ ವೇದಿಕೆಯಿಂದ ಇಳಿದು ಹೋಗ್ಲಿಲ್ವಲ್ಲ, ಅದು ನಾಯಕತ್ವದ ಲಕ್ಷಣ ಅಂತ ಪ್ರಾಣಕ್ಕೆ ಹೆದರಿ ಓಡಿದ ಮನುಷ್ಯ ಅಲ್ಲವೇ ಅಲ್ಲ. ಆದ್ರೆ ದುರದೃಷ್ಟ ಏನು ಗೊತ್ತಾ ಮಿತ್ರರೇ, ಸುಭಾಷ್ ಚಂದ್ರ ಬೋಸರನ್ನ ಇಷ್ಟೆಲ್ಲ ಜಗತ್ತಿನ ಜನ ಗೌರವಿಸುವಾಗ ಭಾರತ ಮಾತ್ರ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇತ್ತು. ಸುಭಾಷ್ ಚಂದ್ರ ಬೋಸರು ಸೇನೆಯನ್ನ ತೆಗೆದುಕೊಂಡು ಅವರು ಕೋಹಿಮಾಕ್ಕೆ ಇಂಫಾಲ್ಗೆ ಬರ್ತಾರೆ ಅಂತ ಗೊತ್ತಾದಾಗ ಜವಾಹರ್ಲಾಲ್ ನೆಹರು ಹೇಳಿದ್ರು, ಸುಭಾಷರ ಸೇನೆ ಏನಾದ್ರೂ ಭಾರತಕ್ಕೆ ಬಂದ್ರೆ ನಾನು ತಲವಾರ್ನಿಂದ, ಕತ್ತಿಯಿಂದ ಸೇನೆಯನ್ನ ಎದುರಿಸ್ತೀನಿ ಅಂತ. ಯಾಕೆ? ಅವರೇನು ದೇಶದ್ರೋಹದ ಕೆಲಸ ಮಾಡ್ತಿದ್ರ? ಸುಭಾಷ್ ಚಂದ್ರ ಬೋಸರು ಯಾವತ್ತಾದ್ರೂ ಜಪಾನಿನ ಅಡಿಯಾಳು ಅಂತ ಅನಿಸಿತ್ತ? ಸುಭಾಷ್ ಚಂದ್ರ ಬೋಸರು ಯಾವತ್ತಾದ್ರೂ ಜರ್ಮನಿಯ ಅಡಿಯಾಳು ಅನ್ಸಿತ್ತ? ಸುಭಾಷ್ ಚಂದ್ರ ಬೋಸರು ಎಂತ ದೂರದೃಷ್ಟಿ ಹೊಂದಿದ್ರು ಅಂತಂದ್ರೆ, ತಾವು ತಮ್ಮ ಹಂಗಾಮಿ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಜಪಾನಿನವರು ಕೊಟ್ಟಂತ ದುಡ್ಡನ್ನ, ಜರ್ಮನಿಯವರು ಕೊಟ್ಟಂತ ದುಡ್ಡನ್ನ ಭಾರತೀಯರಿಂದ ಸಂಗ್ರಹಿಸಿ ವಾಪಸ್ ಕೊಟ್ಟಿದ್ರು. ಹೇಳಿದ್ರು, ನೀವು ಕೊಟ್ಟ ಸಾಲವನ್ನ ವಾಪಸ್ ತೀರಿಸ್ತಿದ್ದ ಭಾರತ ಸರ್ಕಾರ.
ನಿಮ್ ಮರ್ಜಿಯಲ್ಲಿ ನಾವಿರಲ್ಲ. ನೀವು ಕೊಟ್ಟಿರುವ ಸಾಲದ 1 ರೂಪಾಯಿನೂ ಬರೆದಿಟ್ಕೊಂಡಿರ್ತೀವಿ. ಸ್ವಾತಂತ್ರ್ಯ ಬಂದ ನಂತರ ಅಷ್ಟು ದುಡ್ಡನ್ನು ನಿಮಗೆ ವಾಪಸ್ ಮಾಡ್ತೀವಿ ಅಂತ ಸ್ವಾಭಿಮಾನದ ಬದುಕನ್ನು ಬದುಕಿದವರು ಸುಭಾಷ್ ಚಂದ್ರ ಬೋಸರು. ಆದ್ರೆ ಯಾಕೆ ಭಾರತ ಹಾಗೆ ನಡ್ಕೊಳ್ತು? ಸುಭಾಷ್ ಚಂದ್ರ ಬೋಸರ ದೂರದೃಷ್ಟಿ ಹೇಗಿತ್ತು ಗೊತ್ತೇನು ಮಿತ್ರರೇ? ಅವರಿಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಜಪಾನ್ಗಳು ಗೆದ್ರು, ಬ್ರಿಟಿಷರಿಂದ ಕಿತ್ಕೊಂಡ ನಂತರ ಸುಭಾಷ್ ಚಂದ್ರ ಬೋಸರ ಹಂಗಾಮಿ ಸರ್ಕಾರಕ್ಕೆ ಅದನ್ನು ಜಪಾನ್ ವಹಿಸ್ಕೊಟ್ಟ ತಕ್ಷಣ ಸುಭಾಷ್ ಮಾಡಿದ ಮೊದಲನೇ ಕೆಲಸ ಏನ್ ಗೊತ್ತಾ? ಅಂಡಮಾನ್ ನಿಕೋಬಾರ್ ಅನ್ನೋ ಹೆಸರನ್ನ ಬದಲಾಯಿಸಿ ಸ್ವರಾಜ್ ದ್ವೀಪ, ಶಹೀದ್ ದ್ವೀಪ ಅನ್ನುವಂತ ಹೆಸರನ್ನ ಅದಕ್ಕೆ ಕೊಟ್ಟು, ಎಲ್ಲಿ ಸಾವರ್ಕರ್ ಅಂತ ವೀರ ಸೇನಾನಿಗಳಿದ್ರು ಆ ಜೈಲಿಗೆ ಸುಭಾಷ್ ಹೋಗಿ ಬಂದ್ರು. ಅಷ್ಟೇ ಅಲ್ಲ, ಇಡೀ ಅಂಡಮಾನ್ ನಿಕೋಬಾರ್ ಆ ದ್ವೀಪಗಳನ್ನ ಮುಂದಿನ ದಿನಗಳಲ್ಲಿ ಹೇಗೆ ನಡೆಸಬೇಕು ಅನ್ನೋದಕ್ಕೆ ತಮ್ಮ ಬ್ಲೂ ಪ್ರಿಂಟಿಗೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಿದ್ರು ಸುಭಾಷರು. ಇಂಥ ಸುಭಾಷರು ಇಂಫಾಲ್ ಮತ್ತು ಕೊಹಿಮಾದಲ್ಲಿ ತನ್ನ INA ಹೋರಾಟ ನಡೆಸ್ತಾ ಇರುವಾಗ ದುರದೃಷ್ಟಕರ ರೀತಿಯಲ್ಲಿ ಮಳೆ ಕೆಟ್ಟದಾಗಿ ಸುರಿದು INA ಸೈನಿಕರು ಆಹಾರದ ಕೊರತೆಯಾಗಿ ಕೊನೆಗೆ ಜೌಗು ಪ್ರದೇಶದಲ್ಲಿ ಬೆಳೀತಾ ಇದ್ದ ಹುಲ್ಲನ್ನು ತಿನ್ಕೊಂಡು ಬದುಕು ನಡೆಸಿದ್ರು. ಸುಭಾಷ್ ಚಂದ್ರ ಬೋಸರಿಗೆ ತುಂಬಾ ಸಂಕಟ ಆಗ್ತಿತ್ತು, ನನ್ನ ಸೈನಿಕರಿಗೆ ಬೇಕಾದನ್ನು ಕೊಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ. ಆದ್ರೆ ಸುಭಾಷರು ಕೊಟ್ಟ ಪ್ರೇರಣೆ ಹೆಂಗಿತ್ತು ಅಂತಂದ್ರೆ, ಒಬ್ಬ ಸೈನಿಕನು ಕೂಡ ರಣಭೂಮಿಯಿಂದ ಬೆನ್ನು ತೋರಿಸಿ ವಾಪಸ್ ಬರಲಿಲ್ಲ. ಅದು ಇಂಡಿಯನ್ ನ್ಯಾಷನಲ್ ಆರ್ಮಿಯ ತಾಕತ್ತಾಗಿತ್ತು. ಆದ್ರೆ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಆದ್ಮೇಲೆ ಜಪಾನ್ ಯುದ್ಧದಲ್ಲಿ ಸೋತೋಯ್ತು. ಜಪಾನ್ ಸೋಲೋದ್ರೊಂದಿಗೆ ಭಾರತ ಕೂಡ ಎಲ್ಲವನ್ನು ಕಳ್ಕೊಳ್ಬೇಕಾಗಿ ಬಂತು. ಸುಭಾಷ್ ಚಂದ್ರ ಬೋಸರು ಎಲ್ಲವನ್ನು ಕಳ್ಕೊಳ್ಬೇಕಾಗಿ ಬಂತು. ಆದ್ರೆ ಆಸೆ ಇಂಗಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ ಗೊತ್ತಾ? ಜಪಾನ್ ಇಲ್ಲದೆ ಹೋದ್ರೆ ಏನಾಯ್ತು, ನಾನೀಗ ರಷ್ಯಾದ ಹತ್ರ ಹೋಗ್ತೀನಿ, ಅವ್ರು ಸಪೋರ್ಟ್ ತಗೊಳ್ತೀನಿ, ಯುದ್ಧ ಕಂಟಿನ್ಯೂ ಮಾಡ್ತೀನಿ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಸೈಗಾನ್ ನಲ್ಲಿ ವಿಮಾನವನ್ನು ಹತ್ತಿದ್ರು. ಜಪಾನಿನ ಸರ್ಕಾರಕ್ಕೂ ಸುಭಾಷರನ್ನ ಆದಷ್ಟು ಬೇಗ ಇಲ್ಲಿಂದ ಕಳಿಸ್ಕೊಟ್ರೆ ಸಾಕಾಗಿತ್ತು. ಬಿಕಾಸ್ ಅಮೆರಿಕ ಕಂಟ್ರೋಲಿಗೆ ತಗೊಂಡು ಇವರನ್ನೇನಾದ್ರೂ ಬ್ರಿಟಿಷ್ ಹಿಡ್ಕೊಂಡ್ರೆ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅಂತ ಗೊತ್ತಿದ್ದರಿಂದ ಅವರನ್ನು ತಲುಪು ಹೊರಗಡೆ ಕಳಿಸ್ಬೇಕು ಅಂತಿತ್ತು. ಸೈಗಾನ್ ನಿಂದ ವಿಮಾನ ಹಾರಿತು, ತೈಪೇನಲ್ಲಿ ರಾತ್ರಿ ಇಳಿತು. ರಾತ್ರಿ ಎಲ್ಲ ರೆಸ್ಟ್ ತಗೊಂಡ ಸುಭಾಷ್ ಚಂದ್ರ ಬೋಸರು ತೈಪೇಯಿಂದ ಬೆಳಗ್ಗೆ ಹಾರಬೇಕು ಅಂತ ಹೊರಟಾಗ ಅವ್ರ ಜೊತೆ ಇದ್ದಿದ್ದು ಕರ್ನಲ್ ಹಬೀಬುರ್ ರೆಹಮಾನ್ ಮಾತ್ರ. ಅದು ಬಿಟ್ಟರೆ ಒಂದಷ್ಟು ಜನ ಸಿಬ್ಬಂದಿಗಳು. 9 ಜನ ಹಾರಬಹುದಾಗಿದ್ದಂತ ವಿಮಾನದಲ್ಲಿ 13 ಜನ ಕೂತಿದ್ರು. ವಿಮಾನವನ್ನು ಇನ್ನೇನು ಶುರು ಮಾಡಬೇಕು ಅಷ್ಟೊತ್ತಿಗೆ ಪೈಲಟ್ಗೆ ಅನ್ನಿಸ್ತು, ಲೆಫ್ಟ್ ಸೈಡ್ ಇಂಜಿನ್ ಏನೋ ಪ್ರಾಬ್ಲಮ್ ಇದೆಯಲ್ಲ. ಆದ್ರೆ ಇಷ್ಟು ದೂರ ಬಂದಿರುವಂತ ವಿಮಾನ ಇನ್ನೇನು ಸ್ವಲ್ಪ ದೂರ ಮಂಚೂರಿಯಾಗಿ ಹೋಗ್ಬಿಡುತ್ತೆ, ಸುಭಾಷರನ್ನ ಬಿಟ್ಟು ಬಿಟ್ರೆ ನಾವು ಅವ್ರನ್ನ ಸೇಫ್ ಆಗಿ ಇಟ್ಟಂತಾಗತ್ತೆ ಅಂತ ವಿಮಾನವನ್ನು ಹಾರಿಸಿದ್ರು. ಸಿಕ್ಕಿರುವಂತ ರಿಪೋರ್ಟ್ ನ ಪ್ರಕಾರ ವಿಮಾನ ಹಾರಬೇಕಾದ್ರೆ ರನ್ವೇ ದಾಟುವಷ್ಟೊತ್ತಿಗೆ ವಿಮಾನ ಸ್ವಲ್ಪ ದಾಟಿ ಮೇಲಕ್ಕೆ ಹೋಗಿತ್ತಷ್ಟೇ ದೊಡ್ಡದಾಗಿ ಸದ್ದು ಬಂದು ಸಿಡಿದು ಹೋಯ್ತು. ವಿಮಾನ ಕೆಳಕ್ಕೆ ಬಂದು ಅಪ್ಪಳಿಸ್ತು ಅಂತ ದಾಖಲೆಗಳ ಪ್ರಕಾರ ಸುಭಾಷ್ ಚಂದ್ರ ಬೋಸರ ಹಾಕೊಂಡಿದ್ದಂತ ಬಟ್ಟೆ ಪೂರ್ತಿ ಬೆಂಕಿಯಾಗಿತ್ತು. ಹಬೀಬುರ್ ರೆಹಮಾನ್ರಿಗೆ ಸುಭಾಷ್ ಚಂದ್ರ ಬೋಸರು ಹೋಗ್ಬೇಕಾಗಿರೋ ದಾರಿ ಇದು, ಈ ಕಡೆಯಿಂದ ಆಚೆಗೆ ಹೋಗೋಣ ಅಂತ ಹೇಳಿ ಇಬ್ರು ಆಚೆಗೆ ಬಂದ್ರು. ಬಂದಾಗ ಇವ್ರ ಮೈಯೆಲ್ಲ ಸುಟ್ಟು ಹೋಗಿತ್ತು. ಅದನ್ನು ಆರಿಸುವಂತ ಪ್ರಯತ್ನವನ್ನ ಹಬೀಬುರ್ ರೆಹಮಾನ್ ಮಾಡಿದ್ರು. ಇಬ್ರು ಪಕ್ಕದಲ್ಲೇ ಸುಸ್ತಾಗಿ ಮಲ್ಕೊಂಡಿರುವಾಗ ಸುಭಾಷ್ ಚಂದ್ರ ಬೋಸರು ಹಬೀಬುರ್ ರೆಹಮಾನ್ ಕೇಳಿದ್ರಂತೆ, ಆಪ್ ಠೀಕ್ ಹೋ, ನೀವು ಆರಾಮಾಗಿದ್ದೀರಿ ತಾನೆ? ಹಬೀಬುರ್ ರೆಹಮಾನ್ ಹೇಳಿದ್ರಂತೆ, ಸ್ವಲ್ಪ ಕಷ್ಟ ಆಗ್ತಿದೆ ಆದ್ರೂ ಪರವಾಗಿಲ್ಲ ಅಂತಂದಾಗ ಸುಭಾಷ್ ಚಂದ್ರ ಬೋಸರು ಏನ್ ಹೇಳಿದ್ರಂತೆ ಗೊತ್ತಾ? ಇಫ್ ಎಟ್ ಆಲ್ ಅದವರ ಕೊನೆ ಮಾತಾಗಿದ್ರೆ ನಿಜಕ್ಕೂ ಅದ್ಭುತವಾದ ಮಾತುಗಳು. ಅವ್ರು ಹೇಳಿದ್ರಂತೆ, ಹಬೀಬುರ್ ರೆಹಮಾನ್ರೆ, ನೀವು ಜೀವಂತವಾಗಿದ್ದು ಭಾರತಕ್ಕೆ ವಾಪಸ್ ಹೋದಾಗ ನನ್ನ ದೇಶದ ಜನರಿಗೆ ಹೇಳಿ, ಸುಭಾಷ್ ಬಾಬು ಸಾಯುವ ಕೊನೆ ಉಸಿರಿನವರೆಗೂ, ತಮ್ಮ ಕೊನೆ ಉಸಿರಿನವರೆಗೂ ಈ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅಂತ ದಯಮಾಡಿ ನನ್ನ ದೇಶ ಜನರಿಗೆ ಒಂದು ಸಂದೇಶ ಮುಗಿಸಿ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಲಾಯಿತು. ಅವರಿಗೆ ಸಾಕಷ್ಟು ಬ್ಲಡ್ ಕೊಟ್ಟರು ಕೂಡ ಯಾವುದು ಉಪಯೋಗಕ್ಕೆ ಬರಲಿಲ್ಲ. ಕೊನೆಗೆ ಅಲ್ಲೇ ತೀರ್ಕೊಂಡ್ರು. ಆದ್ರೆ ಮುಂದೆ ಅದನ್ನ ಅವರ ದೇಹವನ್ನ ತುಂಬಾ ದಿನ ಇಟ್ಕೊಳ್ಲಿಕ್ಕೆ ಆಗಿಲ್ಲ ಅಂತ ತೈಪೇನಲ್ಲೇ ಅದರ ಅಂತ್ಯ ಸಂಸ್ಕಾರ ಮಾಡಲಾಯಿತು ಅಂತೆಲ್ಲ ಹೇಳ್ತಾರೆ. ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನಾನು ಚಿರಂಜೀವಿ ಅಂತ ಯಾಕೆ ಕರಿತೀನಿ ಗೊತ್ತಾ? ಯಾಕೆ ಅಂತಂದ್ರೆ ಸುಭಾಷ್ ಚಂದ್ರ ಬೋಸರು ತೈಪೆಯಲ್ಲಿ ದೇಹತ್ಯಾಗ ಮಾಡಿದ್ರು ಅಂತ ಹೇಳಲಾದ್ರೂ ಕೂಡ ಇವತ್ತಿನವರೆಗೂ ಈ ದೇಶ ಜನ ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ್ರು ಅಂತ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಚಿರಂಜೀವಿನೇ ಅವರು. ಯಾಕೆ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಂದ್ರೆ, ಮನೆಯಿಂದ ಕಾಣೆಯಾದ ಸುಭಾಷ್ ಚಂದ್ರ ಬೋಸರು 1 ವರ್ಷದ ನಂತರ ಎಲ್ಲಿಂದಲೋ ಏಕಾಏಕಿ ಎದ್ದು ಬಂದು ನಾನು ಸುಭಾಷ್ ಚಂದ್ರ ಬೋಸ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಹಂಗೆ ತೀರ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೂ ಎಲ್ಲಿಂದಾದ್ರೂ ಒಂದ್ ಕಡೆಯಿಂದ ಇನ್ನೊಂದಿನ ರೇಡಿಯೋದಲ್ಲಿ ಒಂದು ಸುದ್ದಿ ಬಂದು ನಾನು ಸುಭಾಷ್ ಚಂದ್ರ ಬೋಸ್ ಮಾತಾಡ್ತಿದ್ದೀನಿ ಅವತ್ತು ಹಿಂಗಾಯ್ತು ಅಂತ ಏನಾದ್ರೂ ಹೇಳ್ಬಿಡ್ತಾರ ಅಂತ ಇವತ್ತಿಗೂ ಜನ ಕಾಯ್ತಿದ್ದಾರೆ. ಅನೇಕ ಕಮಿಟಿಗಳ ಮೇಲೆ ಕಮಿಟಿ ರಚನೆ ಆದ್ರೂ ಕೂಡ ಯಾವ ಕಮಿಟಿಯೂ ಕೂಡ ಸುಭಾಷ್ ಚಂದ್ರ ಬೋಸರು ಅವತ್ತು ತೀರ್ಕೊಂಡ್ರು ಎನ್ನುವಂತ ನಿಷ್ಕರ್ಷೆಗೆ ಬರಲಿಕ್ಕೆ ಇವತ್ತಿಗೂ ಸಾಧ್ಯವಾಗಿಲ್ಲ.
ಒಂದು ಕಮಿಟಿ ಅವರು ತೀರ್ಕೊಂಡ್ರು ಅಂತಂದ್ರೆ ಮತ್ತೊಂದು ಕಮಿಟಿ ತೀರ್ಕೊಂಡಿಲ್ಲ ಅಂತ ಹೇಳುತ್ತೆ. ಒಂದು ಕಮಿಟಿ ಅವ್ರ ಬಗ್ಗೆ ಕೆಲವೊಂದು ಊಹಾಪೋಹಗಳು ಸತ್ಯ ಅಂತ ಹೇಳಿದ್ರೆ ಇನ್ನೊಂದು ಕಮಿಟಿ ಅದು ಸುಳ್ಳು ಅಂತ ಹೇಳುತ್ತೆ. ಯಾರೋ ಇದ್ದಕ್ಕಿದ್ದಂತೆ ಹೇಳ್ತಾರೆ ಇಲ್ಲೊಬ್ಬ ಬಾಬಾ ಇದ್ದಾರೆ ಸೇಮ್ ಸುಭಾಷ್ ಚಂದ್ರ ಬೋಸ್ರೆ ಅಂತ ಹೇಳುತ್ತೆ. ಯಾರೋ ಒಬ್ರು ಬಂದು ಹೇಳ್ತಾರೆ ಸುಭಾಷ್ ಚಂದ್ರ ಬೋಸರು ಜವಾಹರ್ಲಾಲ್ ನೆಹರು ಅವರು ತೀರ್ಕೊಂಡಾಗ ಅಲ್ಲಿ ಬಂದಿದ್ರು, ಅವರ ಶವಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ ನಾನೇ ನೋಡಿದ್ದೀನಿ ಅಂತ ಹೇಳ್ತಾರೆ. ಜನ ಇವತ್ತಿಗೂ ಕೂಡ ಅದನ್ನು ನಂಬ್ಕೊಳ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ಅವರು ತೀರ್ಕೊಂಡ ಕೆಲವು ತಿಂಗಳುಗಳ ನಂತರವೂ ಕೂಡ ಮಹಾತ್ಮ ಗಾಂಧೀಜಿನೂ ಹೇಳ್ತಿದ್ರು ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡಿಲ್ಲ ಅಂತಾನೆ ನನಗನ್ಸುತ್ತೆ. ದುರದೃಷ್ಟ ಏನ್ ಗೊತ್ತೇನು, ರಷ್ಯಾ ಒಂದಿನ ಈ ನಾಡಿನ ಸರ್ಕಾರಕ್ಕೆ ಬರೀತು ಸುಭಾಷ್ ಚಂದ್ರ ಬೋಸರ ಅವತ್ತಿನ ದಿನ ಏನಾಯ್ತು ಅಂತ ಹೇಳೋದಕ್ಕೆ ನನ್ನ ಹತ್ರ ದಾಖಲೆಗಳಿವೆ, ದಾಖಲೆಗಳನ್ನ ನೋಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಅಂತ ಕೇಳಿದ್ರೆ ಸರ್ಕಾರ ಇಚ್ಛೆ ಪಡ್ತು, ನೋಡ್ತೀವಿ ಅಂತ ಹೇಳ್ತು. ನೋಡಿ ಏನ್ ಮಾಡ್ತು ಗೊತ್ತಾ, ಈ ದಾಖಲೆಗಳನ್ನ ಶಾಶ್ವತವಾಗಿ ಮುಚ್ಚಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತು, ದಾಖಲೆಗಳನ್ನು ಉಳಿಸ್ಕೊಳ್ಳಿಲ್ಲ. ಸುಭಾಷ್ ಚಂದ್ರ ಬೋಸರನ್ನ ನಾವು ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ವಿ. ಆದ್ರೆ ಗೊತ್ತಿರಲಿ ಮಿತ್ರರೇ, ಸ್ವಾತಂತ್ರ್ಯದ ಹೊತ್ತಲ್ಲಿ INA ಸೈನಿಕರನ್ನ ಬ್ರಿಟಿಷರು ಬಂಧಿಸಿದ್ರಲ್ಲ, 1944-45 ನಲ್ಲಿ ನಡೆದಂತ ಘಟನೆ ಇದು. ಸೈನಿಕರನ್ನ ಬಂಧಿಸಿದಂತ ಬ್ರಿಟಿಷರು ಏನ್ ಮಾಡಿದ್ರು ಗೊತ್ತಾ, ಈ ಸೈನಿಕರಿಗೆ ಸರಿಯಾದ ಪಾಠ ಕಲಿಸಬೇಕು, ನಮ್ಮ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಇವರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ 3 ಜನರನ್ನ ಆರಿಸಿಕೊಂಡು, ಒಬ್ಬ ಸಿಖ್, ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, 3 ಜನರನ್ನ ಆರಿಸಿಕೊಂಡು ಕೋರ್ಟ್ ಮಾರ್ಷಲ್ ನಡೆಸಿತು. ಈ ಕೋರ್ಟ್ ಮಾರ್ಷಲ್ ನ ಮೂಲಕ ಭಾರತದ ಅಡಿಯಲ್ಲಿರುವಂತಹ ಎಲ್ಲ ಸೈನಿಕರಿಗೂ ಸ್ಪಷ್ಟ ಎಚ್ಚರಿಕೆ ಕೊಡಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಅಂತ ಎಚ್ಚರಿಕೆ ಕೊಡಬೇಕು ಅಂತ ಆ 3 ಜನರನ್ನ ಕೂರಿಸಿ ಅವರ ಮೂಲಕ ಇಡೀ INA ವಿಚಾರಣೆ ನಡೆಸ್ತು, ಇಡೀ ದೇಶ ನೋಡ್ಲಿ ಅಂತ. ಆದ್ರೆ ಯಾವಾಗ INA ಸೈನಿಕರ ವಿಚಾರಣೆ ನಡೆಸ್ಲಿಕ್ಕೆ ಶುರು ಮಾಡ್ತೋ, ಸೈನ್ಯದೊಳಗೊಂದು ಬಂಡಾಯ ಎತ್ತು. ಯಾವ ತರದ ಬಂಡಾಯ ಎದ್ದು ಬಿಡ್ತು ಅಂತಂದ್ರೆ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಆಂದೋಲನವೇ ನಡೀತು. ಯಾವ್ಯಾವ ನಮ್ಮ ಸೇನಾ ತುಕಡಿಗಳಿವೆಯೋ ಅದರಲ್ಲೂ ವಿಶೇಷವಾಗಿ ನೌಕಾ ಸೇನೆಗಳಲ್ಲಿ ಸುಭಾಷ್ ಚಂದ್ರ ಬೋಸರ ದೊಡ್ಡ ದೊಡ್ಡ ಫೋಟೋ ಬರ್ಲಿಕ್ಕೆ ಶುರುವಾಯಿತು. ಈ ಸೈನಿಕರಿಗೆ ಏನಾದ್ರೂ ಶಿಕ್ಷೆ ಕೊಟ್ರೆ ಅದಕ್ಕೆ ಪ್ರತೀಕಾರವನ್ನ ನಾವು ತೆಗೆದುಕೊಳ್ತೀವಿ ಅಂತ ಯಾವಾಗ ಭಾರತೀಯ ಸೇನೆ ತಿರುಗಿ ಬಿತ್ತೋ, ಬ್ರಿಟಿಷರಿಗೆ ಆಗನ್ನಿಸ್ತು 1857ರಲ್ಲಿ ಒಂದು ಸಣ್ಣ ಪ್ರಮಾಣದ ಸೇನೆ ತಿರುಗಿ ಬಿದ್ದಿದ್ದಕ್ಕೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಇವತ್ತು ಇಡೀ ದೇಶ ಹೀಗೆ ತಿರುಗಿ ಬಿದ್ರೆ ಇನ್ನು ನಮ್ಮ ಹತ್ರ ಇಲ್ಲಿ ಉಳಿಲಿಕ್ಕಾಗಲ್ಲ ಅಂತ ಆದಷ್ಟು ಬೇಗ ಸ್ವಾತಂತ್ರ್ಯವನ್ನು ಕೊಡುವಂತ ಪ್ರಯತ್ನವನ್ನು ಶುರು ಮಾಡಿ ಫೈನಲಿ 1947ರಲ್ಲಿ ಭಾರತವನ್ನು ತುಂಡು ಮಾಡಿ ತಂಪಾಡಿ ತಾವು ಬ್ರಿಟಿಷರು ಬಾಯಿ ಮುಚ್ಕೊಂಡು ಹೊರಟರು. ಅದಕ್ಕೆ ಪ್ರತಿಯೊಬ್ಬ ಇತಿಹಾಸಕಾರನು ಹೇಳ್ತಾನೆ, ಗಾಂಧೀಜಿಯವರ ಹೋರಾಟ ಅಪ್ರತಿಮವಾದ್ದು, ಆದ್ರೆ ಕೊನೆಯ ಹಂತದಲ್ಲಿ ಬ್ರಿಟಿಷರನ್ನ ಓಡಿಸಿದ ಹೋರಾಟ ಮಾತ್ರ ಸುಭಾಷ್ ಚಂದ್ರ ಬೋಸರದ್ದೇ ಅಂತ ಇವತ್ತಿಗೂ ಎಲ್ಲರೂ ಹೋಗ್ತಾರೆ. INA ಯಾವ ಪರಿ ತೀವ್ರಗತಿಯಲ್ಲಿ ಕೆಲಸ ಮಾಡ್ತು ಅಂತ ಮಿತ್ರ. ಆದ್ರೆ ಅಷ್ಟು ಕೆಲಸ ಮಾಡಿದ ಸುಭಾಷ್ ಚಂದ್ರ ಬೋಸರು ಸ್ವಾತಂತ್ರ್ಯ ನಂತರ ಒಂದು ಪ್ರತಿಮೆಯಾಗಷ್ಟೇ ಉಳಿದ್ರು, ಒಂದಷ್ಟು ಪಠ್ಯ ಪುಸ್ತಕದಲ್ಲಿ 4 ಸಾಲಿನ ವ್ಯಕ್ತಿಯಾಗಷ್ಟೇ ಉಳಿದ್ರು. ಸುಭಾಷ್ ಚಂದ್ರ ಬೋಸರನ್ನ ನೆನಪಿಸಿಕೊಳ್ಳುವಾಗಲೆಲ್ಲ ಈ ಕಾರಣಕ್ಕೋಸ್ಕರ ಬಹಳ ದುಃಖ ಅನ್ಸುತ್ತೆ. ಆದ್ರೆ ಸುಭಾಷ್ ಚಂದ್ರ ಬೋಸರನ್ನ ನೆನಪಿಸ್ಕೊಂಡು ಮಾಡ್ಲಿಕ್ಕೆ ಏನಿದೆ ಅಂತಂದ್ರೆ ಹೊಸ ಸವಾಲನ್ನ ಎದುರಿಸಲಿಕ್ಕೆ ನಾವು ಸೈನಿಕರಾಗಬೇಕಾದಂತ ಅಗತ್ಯ ಇದೆ. ಇವತ್ತು ಭಾರತಕ್ಕೆ ಹೊಸ ಸವಾಲು. ಇವತ್ತು ನಂಗೆ ಬೆಳಗ್ಗೆ ಯಾರೋ ಕೇಳಿದ್ರು ಇಲ್ಲಿ ಬಂದಾಗ, ಕರೋನಾ ವರನೋ ಶಾಪನೋ ಅಂತ. ಶಾಪ ಹೌದು, ತುಂಬಾ ಜನ ಕೆಲಸ ಕಳ್ಕೊಂಡಿದ್ದೀವಿ, ತುಂಬಾ ರೀತಿಯಲ್ಲಿ ನಷ್ಟವಾಗಿದೆ, ಶಾಪ ಹೌದು. ಆದ್ರೆ ಕರೋನಾ ಎಂಥ ವರ ನಮ್ಗೆ ಕರುಣಿಸಿದೆ ಅಂತಂದ್ರೆ, ಯಾವ ಮಟ್ಟಕ್ಕೆ ಭಾರತ ಏರ್ಲಿಕ್ಕೆ ಇನ್ ಕನಿಷ್ಠ ಪಕ್ಷ 20 ವರ್ಷ ಬೇಕಿತ್ತೋ, ಕರೋನಾ ಈ 1 ವರ್ಷದಲ್ಲೇ ನಮ್ಮನ್ನ ಆ ಲೆವೆಲ್ ಕರ್ಕೊಂಡೋಗಿ ಕೂರಿಸ್ಬಿಟ್ಟಿದೆ. ನಾನು ತಮಾಷೆಗೆ ಹೇಳ್ತಿಲ್ಲ. ಕರೋನಾ ಬಂದಾಗ ಜಗತ್ತೆಲ್ಲ ಗಾಬರಿಗೊಳ್ತು. ಜಗತ್ತಿನ ಅತ್ಯಂತ ಮುಂದುವರಿದ ರಾಷ್ಟ್ರಗಳು ಎಲ್ಲಿ ಆರೋಗ್ಯ ವ್ಯವಸ್ಥೆ ಅತ್ಯಂತ ಚೆನ್ನಾಗಿದೆಯೋ ಅಲ್ಲೇ ಹೆಚ್ಚು ಜನ ತೀರ್ಕೊಂಡ್ರು. ಆದ್ರೆ ಭಾರತದ ಆರೋಗ್ಯ ವ್ಯವಸ್ಥೆ ಅನಾಗರಿಕವಾದ್ದು ಅಂತ ಬೈತಾ ಇದ್ದ ಜನರಿಗೆ ಅಚ್ಚರಿಯಾಗುವಂತ ರೀತಿಯಲ್ಲಿ ಭಾರತ ಹೇಗೆ ಎದ್ದು ನಿಂತ್ಕೊಳ್ತು ಅಂತಂದ್ರೆ, ಈ ದೇಶದಲ್ಲಿ 1.5 ಕೋಟಿಯಷ್ಟು ಜನ, 1,30,00,000 ಜನ ಕರೋನಾಕ್ಕೆ ತುತ್ತಾದ್ರೆ ಸತ್ತವರು 1.5 ಲಕ್ಷ ಚಿಲ್ಲರೆ ಮಾತ್ರ, ಅಥವಾ ಕೆಲವು ಲಕ್ಷಗಳು ಮಾತ್ರ, 1% ಜನ ಮಾತ್ರ. ಈ 1% ಅಲ್ಲೂ 0.5% ಜನ ತೀರ್ಕೊಂಡಿರೋದು ಯಾಕೆ ಗೊತ್ತಾ? ಟಿವಿ ನೋಡಿನ ಸತ್ತಿರೋದು. ಅವ್ರು ಟಿವಿ ನೋಡಿದ್ರೆ ಟಿವಿ ಆಫ್ ಮಾಡ್ಕೊಂಡಿದ್ರೆ ಸಾಯ್ತಿರ್ಲ, ಧೈರ್ಯವಾಗಿರ್ತಿದ್ರು. ಆದ್ರೆ ಯಾವಾಗ ಟಿವಿ ನೋಡಿದ್ರು ಕರೋನಾ ಬಂದ್ರೆ ಹೀಗೆ ಒದ್ದಾಡ್ತಾರೆ, ಹಿಂಗಾಗುತ್ತೆ ಹಂಗಾಗುತ್ತೆ, ಮನೆಗೂ ಬಾಡಿ ಕೊಡಲ್ಲ, ಹೆಂಡತಿ ಮಕ್ಕಳನ್ನ ನೋಡ್ಲಿಕ್ಕೆ ಸಿಗಲ್ಲ, ಅದು ನೆನಪಿಸ್ಕೊಂಡೇ ಸತ್ತೋದ್ರು ಅನೇಕ. ಕೇವಲ 0.5% ಜನ ಮಾತ್ರ ನಿಜವಾಗಿಯೂ ಕರೋನಾಕ್ಕೆ ಸತ್ತಿರೋದು. ಉಳಿದವರೆಲ್ಲರೂ ರಿಕವರ್ ಆಗಿ ಮನೆಗೆ ಕಳಿಸ್ಲಿಕ್ಕೆ ಭಾರತಕ್ಕೆ ಸಾಧ್ಯವಾಗಿದೆ. ಅಷ್ಟೇ ಅಲ್ಲ ಮಿತ್ರರೇ, ಜಗತ್ತಿನ ಜನರ ಜೊತೆಗೆ ನೇರ ಜಿದ್ದಿಗೆ ಬಿದ್ದು ಭಾರತ ವ್ಯಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತಲ್ಲ. ಈ ವ್ಯಾಕ್ಸಿನ್ ನ ಪರಿಣಾಮ ಏನ್ ಗೊತ್ತೇನು? ಎಲ್ಲರಿಗಿಂತ ಮುಂಚೆ ವ್ಯಾಕ್ಸಿನ್ ಕೊಟ್ಟಿದ್ದು ರಷ್ಯಾ, ಸ್ಪುಟ್ನಿಕ್ ಅಂತ.
ಆ ಸ್ಪುಟ್ನಿಕ್ ವ್ಯಾಕ್ಸಿನ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತ ರಷ್ಯಾ ಡೋಲ್ ಬಡಿತು, ಜನ ಕೇಳಿಸ್ಕೊಳ್ಳೇ ಇಲ್ಲ. ರಷ್ಯಾದ ಅಧ್ಯಕ್ಷ ಏನ್ ಹೇಳ್ದ ಗೊತ್ತಾ, ಅಪ್ಪ ನಾನ್ ತಗೋತೀನಿ ನೋಡ್ರು, ನೀವು ಕೊಂಡ್ಕೊಳ್ರ ನನ್ನ ಹತ್ರ ಅಂತ. ಜಗತ್ ನೋ ಅಂತ ಹೇಳ್ತು. ಚೈನಾ ವೈರಸ್ಗೆ ವ್ಯಾಕ್ಸಿನ್ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತು. ಜಗತ್ ಹೇಳ್ತು, ವೈರಸ್ ಕೊಟ್ಟವನೇ ನೀನಪ್ಪ, ಇನ್ನು ವ್ಯಾಕ್ಸಿನ್ ಒಳಗೆ ಇನ್ನೇನ್ ಕೊಟ್ಟಿದ್ಯೋ, ನಿನ್ನ ನಂಬೋ ಸ್ಥಿತಿಯಲ್ಲಿ ನಾವಿಲ್ಲ ಅಂತ. ಅಮೆರಿಕ ಹೇಳ್ತು, ಫೈಸರ್ ಕಂಪನಿ ನನ್ನ ಹತ್ರ ವ್ಯಾಕ್ಸಿನ್ ಇದೆ, mRNA ಬೇಸ್ಡ್ ವ್ಯಾಕ್ಸಿನ್ ಇದೆ, ಹೈ ಕ್ವಾಲಿಟಿ ವ್ಯಾಕ್ಸಿನ್. ಜಗತ್ ಹೇಳ್ತು, ನಿನ್ನ ಕ್ವಾಲಿಟಿ ಲೆವೆಲ್ ನಮ್ಗೆ ಇಲ್ವಲ್ಲಪ್ಪ, -70°C ಅಲ್ಲಿ ನಿನ್ ವ್ಯಾಕ್ಸಿನ್ ಕಾಪಾಡ್ಕೊಳ್ಳೋದ್ರ ಮಟ್ಟ ನಮ್ಮ ಹತ್ರ ಇಲ್ಲ, ಹೀಗಾಗಿ ನಿನ್ ವ್ಯಾಕ್ಸಿನ್ಗೆ ಒಂದು ದೊಡ್ಡ ನಮಸ್ಕಾರ. ಭಾರತ ಅಸ್ಟ್ರಾಜೆನೆಕಾ ಕೋವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ತು. 2 ದಿನದಲ್ಲಿ ಭಾರತ್ ಬಯೋಟೆಕ್ ಅಸ್ಟ್ರಾಜೆನೆಕಾ ಕೋವಿಶೀಲ್ಡ್ ಕೊಡ್ತು, ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ಕೊಡ್ತು. ವ್ಯಾಕ್ಸಿನ್ ಕೊಟ್ಟ ತಕ್ಷಣ ಜಗತ್ ಏನ್ ಹೇಳ್ತು ಗೊತ್ತಾ, ಪ್ಲೀಸ್ ನಮಗೂ ಕೊಡ್ರಿ. ಜಗತ್ತೆಲ್ಲ ನಿಂತ್ಕೊಳ್ತು. ನಾನು ಇವತ್ತು ರಿಪೋರ್ಟ್ ನೋಡ್ತಿದ್ದೆ, 92 ರಾಷ್ಟ್ರಗಳು ಅದಾಗೆ ಡಿಮ್ಯಾಂಡ್ ಮಂಡಿಸಿ ಆಗಿವೆ. 180ಕ್ಕೂ ಹೆಚ್ಚು ರಾಷ್ಟ್ರಗಳು ಬೇಕು ಅಂತ ಕೇಳಿವೆ, 90ಕ್ಕೂ ಹೆಚ್ಚು ರಾಷ್ಟ್ರಗಳು ಡಿಮ್ಯಾಂಡ್ ಇಟ್ಟಿವೆ. ಫೈಸರ್ ಕಂಪನಿಯ ವ್ಯಾಕ್ಸಿನ್ ಬಂದಾಗ, ಅಮೆರಿಕಾದ ವ್ಯಾಕ್ಸಿನ್ ಬಂದಾಗ, ಬ್ರೆಜಿಲ್ ನ ಅಧ್ಯಕ್ಷ ಏನ್ ಹೇಳಿದ ಗೊತ್ತಾ, ಈ ವ್ಯಾಕ್ಸಿನ್ ತಗೊಂಡ್ರೆ ಹೆಣ್ಮಕ್ಳಿಗೆ ಮೀಸೆ ಗಡ್ಡ ಬರುತ್ತೆ, ಗಂಡಸರು ಮೊಸಳೆ ತರ ಆಗ್ಬಿಡ್ತಾರೆ, ಯಾರು ತಗೋಬೇಡಿ ಅಂತ. ಆತ ಭಾರತಕ್ಕೆ ಏನ್ ಹೇಳ್ತಾನೆ ಗೊತ್ತಾ, ನಿಮ್ ವ್ಯಾಕ್ಸಿನ್ ನಮ್ಗೇನಾದ್ರೂ ನೀವು ಕೊಡ್ಲಿಲ್ಲ ಅಂತಂದ್ರೆ ನಿಮ್ ಜೊತೆ ಗಲಾಟೆ ಮಾಡ್ಬೇಕಾಗತ್ತೆ ನಾವು ಅಂತ. ಮಿತ್ರ, ಮಾಲ್ಡೀವ್ಸಿಗೆ ವ್ಯಾಕ್ಸಿನ್ ಕಳಿಸಾಗಿದೆ, ಬ್ರೆಜಿಲ್ ಕನ್ಸೈನ್ಮೆಂಟ್ ಹೋಗಿದೆ, ಭೂತಾನಿಗೆ ಕಳಿಸ್ತಾ ಇದ್ದೀವಿ. ಯಾವ ನೇಪಾಳ ನಮ್ ವಿರುದ್ಧ ಚೀನಾಗ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳುತ್ತೋ ಅದಕ್ಕೆ 1 ಮಿಲಿಯನ್ ಡೋಸ್ ಅಥವಾ 2 ಮಿಲಿಯನ್ ಡೋಸ್ ಇರಬಹುದು, ಅಷ್ಟು ಡೋಸ್ ಅನ್ನು ನಾವು ಕಳಿಸ್ಕೊಟ್ಟು ಅವ್ರಿಗೆ ಹೇಳಿದ್ದೀವಿ, ನಿಮ್ಮೆಲ್ಲರ ಹೆಲ್ತ್ ಇಂಪಾರ್ಟೆಂಟ್, ನಮ್ಗೆ ಇದ್ರಲ್ಲಿ ಪ್ರಾಫಿಟ್ ಮಾಡಬೇಕಾಗಿಲ್ಲ. ಯಾವ ಕಾಸ್ಟಿಗೆ ನಮ್ಮ ಸರ್ಕಾರಕ್ಕೆ ಅವ್ರು ಕೊಟ್ಟಿದ್ದಾರೋ ಅದೇ ಕಾಸ್ಟಿಗೆ ನಿಮಗೂ ತಲುಪಿಸ್ಲಿಕ್ಕೆ ನಾವು ಹೇಳಿದ್ದೀವಿ, ನಮ್ಗೆ 1 ಪೈಸಾ ಲಾಭ ಇದ್ರಲ್ಲಿ ಬೇಡ ಅಂತ ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಅವ್ರಿಗೆಲ್ಲ ತಲುಪಿಸ್ತಾ ಇದೆಯಲ್ಲ ಭಾರತ. ಇದು ಭಾರತದ ಕೆಪಾಸಿಟಿ ಇವತ್ತು ಅಂತ. ಕರೋನಾ ನಮ್ಮನ್ನು ಯಾವ ಲೆವೆಲ್ ತಗೊಂಡೋಗಿ ನಿಲ್ಲಿಸಿದೆ. ಇಡೀ ಜಗತ್ತು ಹೇಳುತ್ತೆ ಭಾರತವನ್ನು ನಂಬಬಹುದು, ಭಾರತವನ್ನು ಒಪ್ಕೋಬಹುದು. ಯಾಕಂದ್ರೆ ಭಾರತ ಜಗತ್ತಿನಲ್ಲಿ ಯಾರ ಸಾವನ್ನು ಬಯಸ್ತಿಲ್ಲ, ಭಾರತ ಜಗತ್ತಿನಲ್ಲಿ ಯಾರು ನಾಶವಾಗೋಗ್ಲಿ ಅಂತ ಯಾವತ್ತೂ ಹೇಳಲಿಲ್ಲ. ಇಂಥ ಭಾರತವನ್ನ ನಾವು ನಂಬಬಹುದು ಅಂತ ಇಡೀ ಜಗತ್ತು ಒಪ್ಪಿಕೊಳ್ಳುತ್ತಲ್ಲ. ನಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಅಂತ ಬೀಗ್ತಾ ಇದ್ದ ಅಮೆರಿಕ ಈ ಕರೋನಾ ಮುಗಿಯೋದ್ರ ವೇಳೆಗೆ ಹೇಗಾಗಿದೆ ಗೊತ್ತೇನು, ಸಂಸತ್ತಿನ ಮೇಲೆ, ಅಲ್ಲಿನ ಸಂಸತ್ತಿನ ಮೇಲೆ ದಾಳಿ ಮಾಡಿ ಅಧ್ಯಕ್ಷರ ಪದವಿಯ ಮೇಲೂ ಕುಳಿತುಕೊಳ್ಳುವಂತ, ಅಧ್ಯಕ್ಷರ ಕುರ್ಚಿ ಮೇಲೂ ಜನ ಕೂತು ಇಡೀ ಸಂಸತ್ ಆ ಭವನವನ್ನೇ ಧ್ವಂಸಗೊಳಿಸುವಂತ ಮಟ್ಟಿಗೆ ಹೋಗಿದ್ರಲ್ಲ. ಆದ್ರೆ ಒಂದೇ ಒಂದು ದಿನ ಆದ್ರೂ ಭಾರತ ಹಿಂಗ್ ನಡ್ಕೊಂಡಿದ್ಯಾ? ಅಲ್ಲಿನ ಚುನಾವಣೆ ನಡೆದು 1.5 ತಿಂಗಳ ಕಾಲದವರೆಗೂ ಯಾರು ಗೆದ್ರು ಯಾರು ಸೋತ್ರು ಅಂತ ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ಆದ್ರೆ ನನ್ನ ದೇಶದಲ್ಲಿ ರಿಸಲ್ಟ್ ಬಂದ ಮರುದಿನ ಯಾರು ಪ್ರಧಾನಿ ಅಂತ ಗೊತ್ತಾಗ್ಬಿಡ್ತಲ್ಲ. ಏನ್ ಚಂದ ರೀ ಈ ದೇಶ. ಜಗತ್ ಹೇಳುತ್ತೆ, ಇಷ್ಟು ದೊಡ್ಡ ದೇಶ, ಇಷ್ಟು ಚೆನ್ನಾಗಿದೆ, ನಾವು ಈ ದೇಶವನ್ನು ಅನಾಗರಿಕ ರಾಷ್ಟ್ರ ಅಂತ ಕರಿತಿದ್ವಿ, ನಿಜವಾಗ್ಲೂ ಅದ್ಭುತವಾದ ರಾಷ್ಟ್ರ ಭಾರತ ಅಂತ. ಮಿತ್ರ, ನನ್ಗನ್ಸುತ್ತೆ ಬಹಳ ದಿನಗಳ ನಂತರ, ಬಹಳ ವರ್ಷಗಳ ನಂತರ ಸುಭಾಷ್ ಚಂದ್ರ ಬೋಸರ ಕನಸುಗಳು ಸಾಕಾರವಾಗುವಂತ ಭಾರತ ನಿರ್ಮಾಣಗೊಂಡಿದೆ ಅಂತ. ಈ ಕಾರಣಕ್ಕೆ ನಾನು ನೆನಪಿಸ್ಕೋಬೇಕು ಅಂತ ಅನ್ಕೊಳ್ಳೋದು. ಸುಭಾಷ್ ಚಂದ್ರ ಬೋಸರು ಹೇಗೆ ಜಗತ್ತಿನ ಸಂಪರ್ಕವನ್ನು ಬೆಳೆಸಿದ್ರು, ಇವತ್ತಿನ ಭಾರತದ ಸಂಪರ್ಕವೂ ಹಂಗೆ ಇದೆ. ನಿಮ್ಗೆ ನಾನು ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ಬೋದು. ಸೌದಿ ಅರೇಬಿಯಾ ಒಂದು ಕಟ್ಟರ್ ಮುಸ್ಲಿಂ ಕಂಟ್ರಿ. ಇಂಡಿಯಾ ಮತ್ತು ಪಾಕಿಸ್ತಾನ ಈ 2 ರಾಷ್ಟ್ರಗಳನ್ನಿಟ್ರೆ ಸೌದಿ ಅರೇಬಿಯಾ ಯಾರನ್ನ ಆರಿಸ್ಕೊಳ್ಬೇಕು? ಪಾಕಿಸ್ತಾನನ ಆರಿಸ್ಕೊಳ್ಬೇಕು. ಆದ್ರೆ ಭಾರತದ ಡಿಪ್ಲೊಮಸಿ ಹೆಂಗಿದೆ ಅಂತಂದ್ರೆ, ಸೌದಿ ಅರೇಬಿಯಾ ಪಾಕಿಸ್ತಾನ ಒತ್ತಾಯ ಆಗ್ತು, ಕಾಶ್ಮೀರದ ಇಶ್ಯೂನಲ್ಲಿ ಸ್ವಲ್ಪ ಗಲಾಟೆ ಮಾಡಬೇಕು, ನೀವು ಜೋರಾಗಿ ಕೂಗಬೇಕು ಅಂದಾಗ ಸೌದಿ ಅರೇಬಿಯಾ ಏನ್ ಹೇಳ್ತು ಗೊತ್ತಾ, ಕಾಶ್ಮೀರ ಭಾರತದ ಆಂತರಿಕ ಇಶ್ಯೂ, ನಾನು ತಲೆ ಹಾಕಲ್ಲ ಅದರೊಳಗೆ. ಅಷ್ಟೇ ಅಲ್ಲ, ನೀನ್ ತುಂಬಾ ತಲೆಹರಟೆ ಮಾಡ್ತಿದ್ದೀಯಾ, ನಾನು ಕೊಟ್ಟಿರೋ $1 ಬಿಲಿಯನ್ ಸಾಲ ತೀರಿಸುವ ಸಮಯ ಆಯ್ತು, ಬಾಯಿ ಮುಚ್ಕೊಂಡು ದುಡ್ಡು ವಾಪಸ್ ಕೊಡು ಅಂತ. ಪಾಕಿಸ್ತಾನದ ದುಡ್ಡಿಲ್ಲ, ಭಿಕ್ಷಾ ಪಾತ್ರ ಇಟ್ಕೊಂಡು ಊರೂರು ಅಲ್ದಾಡ್ತಾ ಇದೆ. ಪಾಕಿಸ್ತಾನ ಚೀನಾದ ಹತ್ರ ಕೇಳಿ ಹಂಗೋ ಹಿಂಗೋ ಮಾಡಿ $1 ಬಿಲಿಯನ್ ತಂದು ಸೌದಿ ಅರೇಬಿಯಾಗೆ ಎದೆಗೆ ಹಾಕ್ತು. ಸೌದಿ ಅರೇಬಿಯಾ ಏನ್ ಹೇಳ್ತು ಗೊತ್ತಾ, ಮುಂದಿನ ತಿಂಗಳಿಗೆ ಇನ್ $2 ಬಿಲಿಯನ್ ಲೋನ್ ಟೈಮ್ ಅವಧಿ ಮುಗಿತಾ ಇದೆ, ಅದಕ್ಕೂ ರೆಡಿ ಮಾಡ್ಕೋ, ಅದನ್ನು ಕೇಳ್ತೀನಿ ನಾನು ನಿನ್ನ ಹತ್ರ ಅಂತ ಅವ್ರ ಹತ್ರ ಕೇಳಲಿಕ್ಕೆ ಸಿದ್ಧವಾಗಿದೆ. ಇತ್ತೀಚೆಗೆ ಭಾರತ ಯುನೈಟೆಡ್ ನೇಷನ್ಸ್ ನ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ತಾತ್ಕಾಲಿಕ ಮೆಂಬರ್ ಆಯ್ತು. ಹೀಗೆ ತಾತ್ಕಾಲಿಕ ಮೆಂಬರ್ ಆದಾಗ ಯಾರೋ ಒಂದು ವಿಡಿಯೋ ಕಳಿಸಿದ್ರು, ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ರೆ ನೋಡ್ತಿದ್ದೆ. ಪಾಕಿಸ್ತಾನದ ಸಂಸತ್ನಲ್ಲಿ ಚರ್ಚೆ ಆಗತ್ತೆ, ಭಾರತ ಯುನೈಟೆಡ್ ನೇಷನ್ ನ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ತಾತ್ಕಾಲಿಕ ಮೆಂಬರ್ ಆಗಿರೋದು
ಟೆನ್ಷನ್ ಪಡೋ ವಿಚಾರ ಅಲ್ಲ. ಆದ್ರೆ ಟೆನ್ಷನ್ ಪಡೋ ವಿಚಾರ ಯಾವುದು ಅಂತಂದ್ರೆ, ಪಾಕಿಸ್ತಾನದ MP ಹೇಳ್ತಾನೆ, ಯಾವುದು ಟೆನ್ಷನ್ ಪಡೋ ವಿಚಾರ ಅಂತಂದ್ರೆ 192 ರಾಷ್ಟ್ರಗಳು ವೋಟ್ ಮಾಡಿದಾಗ ಭಾರತ ಸೆಕ್ಯೂರಿಟಿ ಕೌನ್ಸಿಲ್ ಬರಬೇಕು ಅಂತ 184 ರಾಷ್ಟ್ರಗಳು ಭಾರತದ ಪರವಾಗಿವೆ, ಇದು ಡೇಂಜರ್ ಅಂತ ಅವ್ನು ಹೇಳ್ತಾನೆ. ಮೊದಲೆಲ್ಲ 130-140 ರಾಷ್ಟ್ರಗಳು ವೋಟ್ ಮಾಡಿದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಆಗ್ತಿದ್ರು. ಈಗ ಭಾರತಕ್ಕೆ 184 ರಾಷ್ಟ್ರಗಳು ಸಪೋರ್ಟ್ ಮಾಡಿವೆ. ನಮ್ಮ ಪಕ್ಕದ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಕೂಡ ಭಾರತದ ಪರವಾಗಿ ನಿಂತಿರೋದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನ ಮಾತನಾಡುತ್ತೆ ಅಂತಂದ್ರೆ, ಇಂಡಿಯಾ ಹ್ಯಾಸ್ ಗ್ರೋನ್ ಅಪ್. ಇಂಡಿಯಾ ಬಹಳ ಬೆಳೆದಿದೆ. ಎಷ್ಟರ ಮಟ್ಟಿಗೆ ಬೆಳೆದಿದೆ ಇವತ್ತು ಇಂಡಿಯಾ ಅಂತಂದ್ರೆ, ಭಾರತ ಎಷ್ಟರ ಮಟ್ಟಿಗೆ ಅಗಾಧವಾಗಿ ಬೆಳೆದು ನಿಂತಿದೆ ಅಂತಂದ್ರೆ, ಇಲ್ಲೇ ಒಳಗಿರುವಂತ ಜನ ಭಾರತವನ್ನ ಚೂರ್ ಚೂರ್ ಮಾಡಬೇಕು ಅಂತ ಪ್ರಯತ್ನಿಸಿದಾಗಲೂ ಈ ದೇಶದ ಜನ ಒಗ್ಗಟ್ಟಾಗಿ ನಿಂತು ನನ್ನ ಭಾರತವನ್ನ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಮಾಡಲೇಬೇಕು ಅಂತ ನಿಶ್ಚಯಿಸಿ ನಿಂತಿದ್ದಾರಲ್ಲ. ಹೊಸ ಭಾರತ ನಿರ್ಮಾಣ ಆಗಿರೋದೇ ಹಿಂಗೆ. ರೈತರ ಪ್ರತಿಭಟನೆ ದೆಹಲಿಯಲ್ಲಿ ನಡೀತಿದೆಯಲ್ಲ, ಪಂಜಾಬ್ ಮತ್ತು ಹರಿಯಾಣದ ರೈತರು ಬಂದಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ದೇಶದ ಬೇರೆ ಯಾವ ರಾಜ್ಯದಲ್ಲೂ ರೈತರೇ ಇಲ್ಲ, 2 ರಾಜ್ಯದಲ್ಲಿ ರೈತರಿರೋದು. ಬೇರೆ ಯಾರು ಹೋಗ್ತೀವಿ ಅಂತನೂ ಹೇಳ್ತಿಲ್ಲ, ಈ ಪ್ರಾಬ್ಲಮ್ ಬಗ್ಗೆ ಮಾತು ಆಡ್ತಿಲ್ಲ. ಈ 2 ರೈತರು ಮೊದಲು ಕೇಳ್ಕೊಂಡ್ರು, MSP ನೀವು ಫಿಕ್ಸ್ ಮಾಡಿ, ನಮ್ಗೆ ಗ್ಯಾರಂಟಿ ಕೊಡಿ MSP ಅಂತ. ಸರ್ಕಾರ ಹೇಳ್ತು ಫೈನ್, MSP ಗ್ಯಾರಂಟಿ ಕೊಡ್ತೀವಿ. MSP ಗ್ಯಾರಂಟಿ ಮೊದಲಿಂದ ಇತ್ತು, ಆದ್ರೂ ಕಂಟಿನ್ಯೂ ಮಾಡ್ತೀವಿ. ಅವ್ರು ಕೇಳಿದ್ರು, ನಮ್ಗೆ APMC ತೆಗಿಬಾರ್ದು. ಸರ್ಕಾರ ಹೇಳ್ತು ಆಯ್ತು, APMCನೂ ಆಗ್ಲಿ, ನಾವು ತಗೊಂಡ್ಬಂದಿರೋ ಲಾ ಪ್ರಕಾರ ಪ್ರೈವೇಟ್ ಪಾರ್ಟ್ನರ್ಸು ಇರ್ಲಿ, ಎಲ್ಲರೂ ಬಂದ್ಬಿಡ್ಲಿ, ರೈತರಿಗೆ ಲಾಭ ಆಗ್ಲಿ. 2 ಯಾವಾಗ ಸರ್ಕಾರ ಕೇಳ್ತೋ ಇವ್ರಿಗೆ ಮುಂದೇನು ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ನಮ್ಗೆ ಅವೆಲ್ಲ ಬೇಕಾಗಿಲ್ಲ, ನೀವು ಈ ಲಾ ವಾಪಸ್ ತಗೊಂಡ್ಬಿಡಿ. 3 ದಿನದಿಂದ ಸರ್ಕಾರ ಏನ್ ಹೇಳ್ತೋ ಗೊತ್ತಾ, 1.5 ವರ್ಷಗಳ ಕಾಲ ಈ ಲಾನ ಲಾಗು ಮಾಡೋದಿಲ್ಲ, ಅಲ್ಲಿವರೆಗೂ ಡಿಸ್ಕಷನ್ ಮಾಡೋಣ. ಈ ಡಿಸ್ಕಷನ್ ನಂತರ ಏನ್ ಬರುತ್ತೋ ಸಹಜ ಅಲ್ಲ. ಯಾವ್ದಾದ್ರೂ ಒಂದು ಹೊಸ ಕಾನೂನು ಬರುತ್ತೆ, ಸರ್ಕಾರ ಹೇಳುತ್ತೆ ಆಯ್ತಪ್ಪ ನಿಮ್ ಜೊತೆ ಮಾತಾಡೋದು ಬಾಕಿ ಇದೆ, ನಾವು 1.5 ವರ್ಷಗಳ ಕಾಲ 18 ತಿಂಗಳುಗಳ ಕಾಲ ಈ ಕಾನೂನನ್ನ ತರಲ್ಲ, ನಾವು ನಿಮ್ ಜೊತೆ ಮಾತುಕತೆ ಮಾಡ್ತೀವಿ, ಏನ್ ಬದಲಾವಣೆ ಬೇಕೋ ಎಲ್ಲವನ್ನು ತಂದು ಕಾನೂನು ಬೇಕಾದ್ರೆ ತರೋಣ, ಇಲ್ಲಾಂದ್ರೆ ಬಿಡೋಣ, ಆಮೇಲೆ ನೋಡೋಣ. 1.5 ವರ್ಷಗಳ ಕಾಲ ತರಲ್ಲ, ಆಯ್ತಾ? ಒಪ್ಕೋಬೇಕಲ್ಲ. ಇವತ್ತಿನ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ದಾರೆ ಸಾಧ್ಯನೇ ಇಲ್ಲ, ನಾವು ಅದಕ್ಕೂ ಒಪ್ಕೊಳ್ಳಲ್ಲ. ಮತ್ತೇನ್ ಬೇಕು? ಏನ್ ಬೇಕು ಅಂತ ಅವರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋದು ಭಾರತದಲ್ಲಿ ಅನಾರ್ಕಿ ಅಷ್ಟೇ, ಅವ್ರಿಗೆ ಬೇಕಾಗಿರೋದು ಭಾರತದಲ್ಲಿ ಅಶಾಂತಿ ಅಷ್ಟೇ. ಆ ಅಶಾಂತಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಕಡೆ ಈ ದೇಶ ಇಡೀ ಜಗತ್ತಿನಲ್ಲಿ ವೈಭವಯುತವಾಗಿ ಮೆರಿತಾ ಇರುವಾಗ, ಇಡೀ ಜಗತ್ತು ಭಾರತಕ್ಕೆ ನತಮಸ್ತಕವಾಗಿರುವಾಗ, ಸಹಿಸಿಕೊಳ್ಳಿಕ್ಕಾಗದೆ ಒಳಗಿಂದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಬಹಳ ಕೇರ್ಫುಲ್ ಆಗಿರಬೇಕಾಗಿರುವಂತ ಹೊತ್ತು ಇವತ್ತು ಬಂದಿದೆ ಅಂತ ಕೇಳ್ಕೊಳ್ಳಿಕ್ಕಿದ್ದೇನೆ ಮಿತ್ರರೇ. ಏನ್ ಮಾಡಬೇಕಾಗಿದೆ? ನಾನು ಮತ್ತು ನೀವು ಬಲಾಢ್ಯವಾಗಿ ನಿಲ್ಲಬೇಕಾಗಿದೆ. ಹೇಗೆ ಬಲಾಢ್ಯವಾಗಿ ನಿಲ್ಲಬೇಕು ಅಂತಂದ್ರೆ, ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ನಾನು ನನ್ನ ಮನೆಯನ್ನ, ನನ್ನ ಬದುಕನ್ನ, ನನ್ನ ಜೀವನವನ್ನ, ನನ್ನ ಎಲ್ಲವನ್ನೂ ಕೂಡ, ಸರ್ವಸ್ವವನ್ನು ಕೂಡ ಬೇಕಿದ್ರೆ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡ್ತೀನಿ ಅಂತ ಹೇಳಬಲ್ಲಂತ ಕೆಲವು ತರುಣರು ಇವತ್ತು ಮುಂದೆ ಬಂದು ಬಲಾಢ್ಯವಾಗಿ ನಿಲ್ಲಬೇಕಾಗಿದ್ದಾರೆ. ಯಾವತ್ತಿಗೆ ನಿಂತ್ಕೊಳ್ತಾರೋ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಕರೋನಾ ಬಂದು ಕೆಟಲಿಸ್ಟ್ ತರ ವರ್ಕ್ ಮಾಡಿದೆ. ನಾವು 50 ವರ್ಷಗಳ ಕಾಲ ಏನ್ ಕೆಲಸ ಮಾಡಬೇಕಾಗಿತ್ತೋ ಕರೋನಾ 1 ವರ್ಷದಲ್ಲಿ ಅದನ್ನ ಮಾಡಿ ನಮ್ಗೊಂದು ಅದ್ಭುತವಾದ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದೆ. ಈ ಆಪರ್ಚುನಿಟಿ ಕಳ್ಕೊಳ್ಬೇಡಿ. ಯಾವ್ಯಾವ ತರುಣರು ಕಾಲೇಜ್ ಹೋಗಿದ್ರು, ಈಗ ನಂಗೊಂದು ಕಾಲೇಜಿನ ಪ್ರಿನ್ಸಿಪಲ್ ಕಾಲ್ ಮಾಡಿದ್ರು, ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಲ್ ಚಕ್ರವರ್ತಿ, ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಲ್ಲಿ ಆಸಕ್ತಿನೇ ಕಳೆದೋಗ್ಬಿಟ್ಟಿದೆ. 1 ವರ್ಷದಲ್ಲಿ ಪೂರ್ತಿ ಸುಸ್ತಾಗ್ಬಿಟ್ಟಂಗೆ ಕಾಣ್ತಿದ್ದಾರೆ. ಅವ್ರ ತಂದೆ ತಾಯಿಯಂದ್ರಿಗೂ ಆಸಕ್ತಿ ಇಲ್ಲ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ನಮ್ಮ ಯುವಕರು ಹೆಂಗಾಗೋಗಿದ್ದಾರೆ ಅಂತಂದ್ರೆ, 1 ವರ್ಷದಿಂದ ಟಿವಿ ಮುಂದೆ, ಮೊಬೈಲ್ ಮುಂದೆ ಕೂತು ಎಲ್ಲವನ್ನು ಕಳ್ಕೊಂಡಿದ್ದಾರೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇದು ಅದ್ಭುತವಾದ ಅವಕಾಶ. ಚೀನಾದಿಂದ ಎಲ್ಲ ಕಂಪನಿಗಳು ತಮ್ಮ ಕಂಪನಿಗಳನ್ನ ಬಾಗಿಲು ಹಾಕಿ ಭಾರತದ ಕಡೆ ಬರ್ಲಿಕ್ಕೆ ಶುರು ಮಾಡಿವೆ. ಈ ಹೊತ್ತಲ್ಲೇ ಆಪಲ್ ಕಂಪನಿಯ, ವಿಸ್ಟ್ರಾನ್ ಕಂಪನಿಯ ಒಂದು ಘಟಕಕ್ಕೆ ಕಮ್ಯುನಿಸ್ಟ್ ಪಾರ್ಟಿಯ ಕೆಲವು ಜನ ಸೇರ್ಕೊಂಡು SFI ಜೊತೆ ಮಿಂಗಲ್ ಆಗಿ ಆ ಕಂಪನಿ ಬೆಂಕಿ ಹಚ್ಚಿದ್ರು. ಯಾವತ್ತೂ ಆಗದೇ ಇದ್ದಂಥದ್ದು ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ ನಂತರ ಏನಾಯ್ತು? ಎಲ್ಲರೂ ಅನ್ಕೊಂಡ್ರು ಆಪಲ್ ಕಂಪನಿ ಇನ್ನು ಯಾವ ಘಟಕಗಳನ್ನು ಭಾರತಕ್ಕೆ ತರಲ್ಲ. ಈ ಎಚ್ಚರಿಕೆ ಸಂದೇಶ ಕೊಡಬೇಕು ಅಂತಾನೆ ಹಿಂಗ್ ಮಾಡಿದ್ದು. ಆದ್ರೆ ಆಪಲ್ ಏನ್ ಹೇಳ್ತು ಗೊತ್ತಾ? ಬೆಂಕಿ ಹಚ್ಚಿದವ್ರು ತಪ್ಪಿಲ್ಲ ಬಿಡಿ, ನಮ್ಮ ಕಂಪನಿಯವರೇ ಸರಿಯಾಗಿ ಸಂಬಳ ಕೊಟ್ಟಿರಲಿಲ್ಲ ಅಂತ ಗೊತ್ತಾಯ್ತು, ಇನ್ ಮುಂದೆ ಹಿಂಗಾಗಲ್ಲ. ಆದ್ರೆ ಈ ಘಟನೆಯ ನಂತರ ನಿಶ್ಚಯ ಮಾಡಿದ್ದೀವಿ, ಒಂದಲ್ಲ 2 ಫ್ಯಾಕ್ಟರಿಯನ್ನ ಭಾರತಕ್ಕೆ ತಗೊಂಡು ಬಂದು ಇಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀವಿ ಅಂತ. ಇದು ಕೆನ್ನೆ ಮೇಲೆ ಬಾರಿಸಿದಂಗಿತ್ತು ಅಂತ.
ನಿರಂತರವಾಗಿ ಈ ನಾಡಿನಲ್ಲಿ ಈ ತರದೊಂದು ಚಟುವಟಿಕೆಯನ್ನು ಮಾಡ್ತಾ ಒಳಗಿಂದೊಳಗೆ ಭಾರತವನ್ನು ಚೂರು ಮಾಡಬೇಕು ಅಂತ ನಿಂತಿರುವಾಗ ಯುವಕರಾಗಿರುವಂತ ನಾವು ಕೈಲಾಗದೆ ಸುಮ್ಮನೆ ಕೂತ್ರೆ ಯಾವ ಅರ್ಥವೂ ಇಲ್ಲ. ಎದ್ದು ಬರಬೇಕಾಗಿದೆ, ಮುಂದೆ ನಿಲ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸರು ನಮಗೆ ಆದರ್ಶವಾಗಿ ನಿಲ್ತಾರೆ. ಎಲ್ಲ ಕಡೆ ನಿರಂತರವಾಗಿ ಸೋಲುಗಳನ್ನೇ ಕಂಡ ನಂತರವೂ ಕೂಡ ಈ ರಾಷ್ಟ್ರದ ಔನ್ನತ್ಯಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧವಾದಂತ ಆ ಪುಣ್ಯಾತ್ಮನ ಆದರ್ಶವನ್ನು ಮುಂದಿಟ್ಟುಕೊಂಡು ನಾವು ಮತ್ತೆ ಮುನ್ನಡಿಬೇಕಾಗಿದೆ. 125ನೇ ವರ್ಷದ ಈ ಪುಣ್ಯ ಜಯಂತಿಯ ಸಂದರ್ಭದಲ್ಲಿ ಬಹಳ ಖುಷಿ ಏನ್ ಗೊತ್ತೇನು, ಈ ಜಯಂತಿಯ ನೆಪದಲ್ಲಿ ಇಡೀ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 30 ಕಡೆಗಳಲ್ಲಿ ಮ್ಯಾರಥಾನ್ ನಡೆಯಲಿಕ್ಕಿದೆ. ತರುಣರು ನಾಳೆ ಬೆಳಿಗ್ಗೆ 6:30-7 ಗಂಟೆಗೆ ಹಾಸನದಲ್ಲೂ ಮ್ಯಾರಥಾನ್ ನಡೆಯುತ್ತೆ. ಮ್ಯಾರಥಾನ್ ಅಂತಂದ್ರೆ ಏನು ಅಥವಾ ರನ್ ಅಂತಂದ್ರೆ ಏನು, ಜೈ ಹಿಂದ್ ಅನ್ನುವಂತ ಘೋಷಣೆಯನ್ನು ಮೊಳಗಿಸ್ತಾ ಆ ಜೈ ಹಿಂದ್ ಅನ್ನೋ ಘೋಷಣೆಯನ್ನು ಕೊಟ್ಟಿದ್ದು ಸುಭಾಷ್ ಚಂದ್ರ ಬೋಸರೇ. ಅದ್ ನೆನಪಿರ್ಲಿ. ಯಾವಾಗ ಈ ದೇಶದ ಸೈನಿಕ ಜೈ ಹಿಂದ್ ಅಂತಾನೋ, ಆ ಜೈ ಹಿಂದ್ ಅಂತ ಹೇಳುವಾಗ್ಲೆಲ್ಲ ಸುಭಾಷ್ ಚಂದ್ರ ಬೋಸರ ಅಸ್ಖಲಿತ ವಾಣಿ ಅದರ ಹಿಂದೆ ಇದೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಆ ಜೈ ಹಿಂದ್ ರನ್ ಅನ್ನ ಯುವ ಬ್ರಿಗೇಡ್ ಆಯೋಜಿಸಿದೆ. ಹಾಸನದಲ್ಲೂ ಇದೆ, ಮೈಸೂರಿನಲ್ಲಿದೆ, ಮಂಡ್ಯದಲ್ಲಿದೆ, ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲೂ ಮೂಲೆಗಳಲ್ಲೂ ನಡೆಯುತ್ತೆ. ಈ ರನ್ ನಲ್ಲಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಸುಭಾಷ್ ಚಂದ್ರ ಬೋಸರ ಜೈ ಹಿಂದ್ ಘೋಷಣೆ ಕೊಟ್ಟು ಓಡ್ತಾ ಹೇಳೋಣ, ಈ ನಾಡಿನ ತಾರುಣ್ಯ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಿದ್ಧವಾಗಿದೆ. ಸರ್ವಸ್ವವನ್ನು ತ್ಯಾಗ ಮಾಡಿ ಈ ರಾಷ್ಟ್ರದ ಔನ್ನತ್ಯಕ್ಕೋಸ್ಕರ ನಾವೆಲ್ಲರೂ ತಯಾರಾಗಿದ್ದೀವಿ ಎನ್ನುವಂತ ಸಂದೇಶವನ್ನ ಯಾವತ್ತು ಈ ರಾಷ್ಟ್ರ ಕೊಡುತ್ತೋ ಆವತ್ತು ಈ ರಾಷ್ಟ್ರದ ಒಳಗಿರುವಂತಹ ದುಷ್ಟ ಶಕ್ತಿಗಳು ಸೈಲೆಂಟ್ ಆಗ್ತವೆ. ನಮ್ಮ ಪಕ್ಕದಲ್ಲಿ ಇಂಥ ದುಷ್ಟ ಶಕ್ತಿಗಳಿಗೆ ಕೊರತೆ ಇಲ್ಲ. ಇಲ್ಲೇ ಪಕ್ಕದ ಮೈಸೂರಿಗೆ ಹೋದ್ರೆ ರಾಮ ಹುಟ್ಟಿದ್ನೋ ಇಲ್ವೋ ಕೇಳುವಂತ ಜನ ಇದ್ದಾರೆ. ನಮ್ಮಲ್ಲೇ ಕೆಲವರು, ನಂಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಮ ಮಂದಿರದ ಅಡಿಗಲ್ಲು ಸಮಾರಂಭಕ್ಕೆ ಬಂದ್ರೆ ಈ ದೇಶ ಕಮ್ಯುನಲೈಸ್ ಆಗೋಯ್ತು ಅಂತ ಬಾಯಿ ಬಡ್ಕೊಂಡವರು ಅಮೆರಿಕಾದ ಅಧ್ಯಕ್ಷನಾಗಿ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತ ಬೈಡನ್ ಬೈಬಲ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಒಂದಿನಿತೂ ಮಾತಾಡಲಿಲ್ಲ. ಮಿತ್ರೆ, ಅವರವರ ಮತ, ಅವರವರ ಪಂಥ ಅವರವರದ್ದು. ಈ ರಾಷ್ಟ್ರ ಯಾವ ಅಸ್ಮಿತೆಯನ್ನು ಗೌರವಿಸುತ್ತೋ ಅದಕ್ಕೆ ತಕ್ಕಂತೆ ರಾಷ್ಟ್ರ ಬದುಕುವಾಗ ಈ ರಾಷ್ಟ್ರದ ಒಳಗಿರುವಂತ ಕೆಲವರು ಹೇಗೆ ರಾಷ್ಟ್ರವನ್ನು ಚೂರು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಂದ್ರೆ, ಹಂಗವ್ರು ಚೂರು ಮಾಡ್ಲಿಕ್ಕೆ ನಿಂತಾಗ್ಲೆಲ್ಲ ಒಟ್ಟುಗೂಡಿಸ್ಲಿಕ್ಕೆ ನಾವಿದ್ದೀವಿ ಅಂತ ನಿಶ್ಚಿತವಾಗಿ ನಿಂತ್ಕೊಳ್ಳಿ. ಈ ರಾಷ್ಟ್ರವನ್ನ ಮುಂದಿನ 100 ವರ್ಷಗಳವರೆಗೂ ತಡೆಯೋ ತಾಕತ್ತು ಯಾರಿಗೂ ಇಲ್ಲ. ಈ ರಾಷ್ಟ್ರ ಆ ದಿಕ್ಕಲ್ಲಿ ಮುನ್ನಡೀತಾ ಇರುವಾಗ ನಾವೆಲ್ಲರೂ ಜೊತೆಯಾಗಿ ನಿಲ್ಬೇಕಾದಂತ ಅಗತ್ಯ ಇದೆ. ಸುಭಾಷ್ ಚಂದ್ರ ಬೋಸರು ಸ್ವಾತಂತ್ರ್ಯಕ್ಕೆ ತನ್ನ ಪ್ಲಾನ್ ಏನು ಅಂತ ಒಂದು ಮಾತು ಹೇಳ್ತಾರೆ. ಆ ಪ್ಲಾನ್ ಇವತ್ತಿಗೂ ವ್ಯಾಲಿಡ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಏನ್ ಹೇಳ್ತಾರೆ ಗೊತ್ತಾ ಸುಭಾಷ್ ಚಂದ್ರ ಬೋಸರು? ರೈತರು ಮತ್ತು ಕಾರ್ಮಿಕರ ಸಂಘಟನೆ ಆಗಬೇಕು. ಇವತ್ತಿಗೂ ಆಗಬೇಕಾಗಿದೆ. ಸರಿಯಾದ ರೈತರ, ಸರಿಯಾದ ಕಾರ್ಮಿಕರ ಸಂಘಟನೆ ಆಗಬೇಕು. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಹೆಣ್ಣು ಮಕ್ಕಳ ಸಂಘಟನೆ ವಿಶೇಷ ರೂಪದಲ್ಲಿ ಆಗಬೇಕು. ಇವತ್ತಿಗೂ ಆಗಬೇಕು. ಮೂರನೇದು ಏನ್ ಹೇಳ್ತಾರೆ ಗೊತ್ತಾ? ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ ಅನುಶಾಸನ ಉಳ್ಳಂತ ತರುಣರು ಬೇಕು. ಅನುಶಾಸನ ಅಂತಂದ್ರೆ ಟೈಮ್ ಮ್ಯಾನೇಜ್ ಮಾಡಬಲ್ಲಂತ, ಹೇಳಿದ ಕೆಲಸವನ್ನ ಮಾಡಬಲ್ಲಂತ, ಬುದ್ಧಿಶಕ್ತಿಯನ್ನು ಉಪಯೋಗಿಸಬಲ್ಲಂತ ತರುಣರು ಬೇಕು. ಅಂತ ಅನುಶಾಸನ ಉಳ್ಳಂತ ತರುಣರು ಬೇಕು. ಸಾಮರಸ್ಯ ಬರಬೇಕು. ಸುಭಾಷ್ ಚಂದ್ರ ಬೋಸರು ಹೇಳಿದ್ದು ಜಾತಿ ಮತ ಪಂಥಗಳಲ್ಲಿ ಮೇಲು ಕೀಳನ್ನ ತೆಗೆದು ಸಾಮರಸ್ಯವನ್ನು ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಕೊನೆಯದಾಗಿ ಸುಭಾಷ್ ಹೇಳ್ತಾರೆ ಇವೆಲ್ಲ ವಿಚಾರಗಳನ್ನ ಒಳಗೊಂಡಂತೆ ಸಾಹಿತ್ಯವನ್ನು ಮುದ್ರಿಸಬೇಕು, ಮನೆಗೂ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು. ಇಷ್ಟು ಮಾಡಿ ಸ್ವಾತಂತ್ರ್ಯ ನಿಮ್ಮ ಹತ್ರ ಇರುತ್ತೆ ಅಂತ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸರ ಆ ಚಿಂತನೆಯನ್ನ ಇವತ್ತಿಗೂ ಜೋಡಿಸೋದಾದ್ರೆ ಆ ಎಲ್ಲವೂ ಕೂಡ ನಮ್ಮಲ್ಲೂ ಆಗ್ಬೇಕಾದಂತ ಅಗತ್ಯ ಇದೆ. ವಾಪಸ್ ಆ ಚಿಂತನೆಗಳ ಪ್ರಖರತೆ ಸಮಾಜಕ್ಕೆ ಮುಟ್ಟಬೇಕಾದಂತ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕ್ರಿಯಾಶೀಲರಾಗೋಣ, ಜೊತೆ ನಿಂತ್ಕೊಳ್ಳೋಣ ಅಂತ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸೋಕ್ಕಿಂತ ಮುಂಚೆ ಒಮ್ಮೆ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಕೊಡಿ. ನಾವು ಸಂಖ್ಯೆ ಕಡಿಮೆ ಇದ್ದೀವಿ ನಿಜ, ಆದರೆ ಇರುವ ಸಂಖ್ಯೆಯೇ 4ರಷ್ಟು ಜನರಿಗೆ ಸಮ ಅಂತ ಒಂದು ಸಲ ಉಚ್ಚ ಕಂಠದಲ್ಲಿ ಭಾರತಕ್ಕೆ ಜೈಘೋಷ ಕೊಡಿ. ಎರಡೂ ಕೈಗಳನ್ನ ಗಾಳಿಗೆ ಬೀಸ್ತಾ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ಜೈ ಹಿಂದ್.